ಹಾಸ್ಯ ಬ್ರಹ್ಮ ಟ್ರಸ್ಟ್ನ ವತಿಯಿಂದ ಇಟ್ಟಿರ್ತಕ್ಕಂಥ ಒಂದು ದತ್ತಿ ನಿಧಿ ಸ್ಥಾಪನೆ ಮಾಡಿದ್ದಾರೆ. ಆ ಒಂದು ಕಾರಣದಿಂದ ನಡೀತಿರ್ತಕ್ಕಂಥ ಒಂದು ಉಪನ್ಯಾಸ ಗೊರೂರು ಸಾಹಿತ್ಯದಲ್ಲಿ ಹಾಸ್ಯ ಪ್ರಜ್ಞೆ ಎನ್ನುವ ಒಂದು ಉಪನ್ಯಾಸ ಕಾರ್ಯಕ್ರಮ. ಆ ದತ್ತಿ ನಿಧಿಯ ಬಗ್ಗೆ ಬಹಳ ಚೆನ್ನಾಗಿ ಪ್ರತಿ ಕಾರ್ಯಕ್ರಮದಲ್ಲೂ ಪರಿಚಯ ಮಾಡಿಕೊಡ್ತಕ್ಕಂಥವರು ನಮ್ಮ ಹಸ್ತಪ್ರತಿ ವಿಭಾಗದ ಸಂಯೋಜಕರಾದ ಶ್ರೀಯುತರಾದ ಗುರುಪ್ರಸಾದ್ ಸರ್ ಅವರು. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದತ್ತಿ ನಿಧಿಯ ಪರಿಚಯವನ್ನು ಮಾಡಿಕೊಡ್ತಾರೆ. ಹಾಸ್ಯ ಬ್ರಹ್ಮ ಟ್ರಸ್ಟ್ ನೋಡಿ, ಆ ಟ್ರಸ್ಟ್ನಲ್ಲೇ ಹಾಸ್ಯ ಉಂಟು. ಈ ಹಾಸ್ಯ ಬ್ರಹ್ಮ ಟ್ರಸ್ಟು ಪ್ರಾರಂಭ ಆಗಿದ್ದು ನಾನಿವತ್ತು ಮೂಲ ಅದರದ್ದು ಹುಡುಕಿದ್ರೆ ಈಗ ಸಂಗಮ್ ಟಾಕೀಸ್ ಇದೆಯಲ್ಲ, ಅದರ ಎದುರುಗಡೆ ಫುಟ್ಪಾತಲ್ಲಿ ಇದರ ಜನ್ಮ ತಾಳ್ತು. ಹಾಸ್ಯ ಸಾಹಿತಿಗಳು, ಕಿರಿಯ ಸಾಹಿತಿಗಳು ಎಲ್ಲ ಸೇರಿಕೊಂಡು ಈ ಡೆಕ್ಕನ್ ಹೆರಾಲ್ಡಲ್ಲೂ ಪ್ರಜಾವಾಣಿನಲ್ಲೂ ಒಂದು ಅಂಕಣ ಇದೆ, ಸೆಂಟ್ರಲ್ ಪೇಜ್ ಅಂತ ಹೇಳಿ. ಅಲ್ಲಿ ತುಂಬ ಜನ ಬರೆಯೋರು. ಇದರಿಂದ ಅವ್ರಿಗೆ ಭಾಳ ಉತ್ತೇಜನ ಸಿಕ್ತು. ನಾವು ಈ ಥರ ಸೆಕೆಂಡ್ ಸ್ಕೇಲ್ ರೈಟರ್ಸ್ ಆಗಬೇಕು ಅಂಥೇಳಿ ಕೆಲವರೆಲ್ಲ ಸೇರಿಕೊಂಡು ಬೆಂಗಳೂರಿನ ಜನಕ್ಕೆ ಈ ಜಂಜಾಟದಲ್ಲಿ ಅವರು ನಗೋದೇ ಮರೆತು ಬಿಟ್ಟಿದ್ದಾರೆ. ಆ ಥರದ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಹೇಳಿ ತುಂಬ ಅದಕ್ಕೆ ಸಿದ್ಧತೆ ಮಾಡ್ತಾರೆ, ಏನು ಮಾಡಬೇಕಂತೇಳಿ. ಆಗ ಈ ಹಾಸ್ಯ ಬ್ರಹ್ಮ ಟ್ರಸ್ಟ್ ಅನ್ನೋದು 1995 ಜೂನ್ನಲ್ಲಿ ಶುರು ಆಗುತ್ತೆ. ಆಮೇಲಿಂದ ಅದೊಂದು ದಾಖಲೆ ನಿರ್ಮಿಸ್ತಾರೆ ಅವರೆಲ್ಲ ಸೇರಿ. ಬೀಚಿಯವರು, ಅರಾಮಿತ್ರ ಅವರು ಅದಕ್ಕೆ ಅಡ್ವೈಸರ್ ಆಗ್ತಾರೆ. ಆಮೇಲೆ ನಮ್ಮ ನಾಟಕದ ನರಸಿಂಹಯ್ಯ ಅವರು, ಈ ಥರದವರೆಲ್ಲನೂ ಸೇರಿ ಅದಕ್ಕೆ ಭಾಳ ಉತ್ತೇಜನ ಕೊಡ್ತಾರೆ. 1995 ಅವರು ಹಿಂತಿರುಗಿ ನೋಡಲೇ ಇಲ್ಲ. ನಾವು ಕೇಳ್ದಂಗೆ ಹಾಸ್ಯಾಂದೋಲನ, ಹಾಸ್ಯೋತ್ಸವ, ಹಾಸ್ಯ ಮೇಳಗಳು, ಶಿವರಾತ್ರಿ ದಿವಸ, ಉಗಾದಿ ದಿವಸ, ಕ್ರಿಸ್ಮಸ್ ದಿವಸ ನಮ್ಮ ಬೆಂಗಳೂರಿನಲ್ಲಿ ಎಲ್ಲ ಹಾಲು ಫುಲ್ಲು. ಹಾಸ್ಯೋತ್ಸವ HN ಕಲಾಕ್ಷೇತ್ರದಲ್ಲಿ ಆಗ್ತಿದ್ದಕ್ಕೆ ಜಾಗ ಸಿಗ್ತಿರಲಿಲ್ಲ. ಆಗ ಅವ್ರೇನು ಮಾಡಿದ್ರು, ಈ ಥರ ಜನ ಪರದಾಡಬೇಕಾಗತ್ತೆ ಅಂಥೇಳಿ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಕೂಡ ಮಾಡಿದ್ರು. ಊಟದ ವ್ಯವಸ್ಥೆ ಕೂಡ ಮಾಡಿದ್ರು, ಪೇಯ್ಡ್. ಕೆಲವರು ಸೀಟ್ ಹೋಗ್ಬಿಡುತ್ತೆ ಊಟಕ್ಕೆ ಹೋದರೆ ಅಂತ ಅಲ್ಲಿ ಸೀಟ್ ಮೇಲೆ ಟವಲ್ಲೋ ಕರ್ಚಿಪೋ ಏನೋ ಹಾಕಿ ಹೋಗೋರು. ಬೇರೆಯವರು ಬಂದು ಅದನ್ನು ತೆಗೆದು ಕೂತ್ಕೊಂಡ್ಬಿಟ್ಟಿರೋರು. ಅಲ್ಲಿ ಊಟನೂ ಸಿಗ್ತಿರ್ಲಿಲ್ಲ, ಇಲ್ಲಿ ಸೀಟು ಸಿಗ್ತಿರ್ಲಿಲ್ಲ. ಈ ಥರ ಆಗಿ ಪ್ರಾಬ್ಲಮ್ ಆಗಿ ತುಂಬ ಪ್ರಾಮುಖ್ಯತೆ ಬಂತು ಅವರ ಹಾಸ್ಯ ಬ್ರಹ್ಮ ಟ್ರಸ್ಟಿಂದ. ಬಟ್ ಎಲ್ರಿಗೂ ಹಾಸ್ಯ ಬ್ರಹ್ಮ ಟ್ರಸ್ಟ್ ಮರ್ತೋಯ್ತು ಹೆಸರು. ಎಲ್ಲರೂ ಹಾಸ್ಯಾಂದೋಲನ, ಹಾಸ್ಯ ಮೇಳ, ಇದೇನೆ ಶಿವರಾತ್ರಿ ದಿವಸ ಬೇರೆ ಬೇರೆ ಕಡೆ ಎಲ್ಲ ಓಪನ್ ಆಡಿಟೋರಿಯಂನಲ್ಲಿ ಕೂಡ ಅವರು ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಯುವ ಸಾಹಿತಿಯವರಿಗೆ ಹಾಸ್ಯ ಬರವಣಿಗೆ ಶಿಬಿರಗಳು, ಕಮ್ಮಟಗಳು, ಈ ಥರದ್ದನ್ನು ಕೂಡ ಆಯೋಜಿಸೋಕ್ಕೆ ಶುರು ಮಾಡಿದ್ರು. ಅಂದರೆ ಹಾಸ್ಯದ ಪ್ರವೃತ್ತಿನ ಬೆಳೆಸಬೇಕು ಅಂಥೇಳಿ ಮಾಡಿದ್ರು. ಈ ಒಂದು ಆರೋಗ್ಯಕರವಾದ ಹಾಸ್ಯದ ಬೆಳವಣಿಗೆಗೆ ತುಂಬ ಶ್ರಮಪಟ್ಟರು ಇಲ್ಲಿನ ಸುಮಾರು ಜನ. ಹಾಸ್ಯ ಭಾಷಣ ಮಾಡುವವ್ರನ್ನ ಗುರುತಿಸಿ ಈಗಲೂ ನೀವು ನೋಡ್ತೀರಿ. ನಮ್ಮ ಗಂಗಾವತಿ ಪ್ರಾಣೇಶ್ ಅವರು ಅವರೆಲ್ಲ ಇದರಲ್ಲಿ ಪಳಗದವರು. ಅವರು ನಮ್ಮಲ್ಲಿ ಅವರು ಈಗ 2018 ಈ ಹಾಸ್ಯ ಬ್ರಹ್ಮ ಟ್ರಸ್ಟಲ್ಲಿ ಎಲ್ಲ ಯುವ ಬರಹಗಾರರು, ಯುವ ಸಾಹಿತಿಗಳೇ ಇದ್ದವರು. ಹಾಗಾಗಿ ಅವರು ಈ ಹಾಸ್ಯ ಬ್ರಹ್ಮ ಟ್ರಸ್ಟನ್ನು ಮುಂದುವರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಬಂತು. ಅಂದರೆ ಆ ಸದಸ್ಯರ ಕೆಲಸದ ಬಾಹುಳ್ಯದಿಂದ ರೆಗ್ಯುಲರಾಗಿ ಯಾರಿಗೂ ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವರು ಅದನ್ನು ಡಿಸಾಲ್ವ್ ಮಾಡಿಲ್ಲ. ಈಗಲೂ ಹಾಸ್ಯ ಬ್ರಹ್ಮ ಟ್ರಸ್ಟ್ ಇದೆ. 2018 ನಮ್ಮ ಪ್ರತಿಷ್ಠಾನಕ್ಕೆ ಬಂದು ಅಲ್ಲಿ EC ಮೆಂಬರ್ಸ್ ಎಲ್ಲ ಸೇರಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ, ಇನ್ನು ಮುಂದೆ BM ಶ್ರೀ ಪ್ರತಿಷ್ಠಾನಕ್ಕೆ ನಮ್ಮ ಕಾರ್ಯಕ್ರಮಗಳು ಎಲ್ಲೂ ಮಾಡೋಕ್ಕಾಗದೇ ಇರ್ಬೋದು, ಅಟ್ಲೀಸ್ಟ್ ಡಿಸೆಂಬರ್ 25 ಒಂದು ಹಾಸ್ಯ ಕುರಿತಾದ
ಒಂದು ಉಪನ್ಯಾಸ ಅಥವಾ ಮತ್ತಿನ್ನೇನಾದ್ರು ಮಾಡೋಣ ಅಂಥೇಳಿ ಇಲ್ಲಿ ಬಂದು ನಮ್ಮಲ್ಲಿ ಈ ದತ್ತಿನ ಸ್ಥಾಪಿಸಿದ್ರು. ಆ ಕಾರಣದಿಂದ ಹಾಸ್ಯ ಬ್ರಹ್ಮ ಟ್ರಸ್ಟ್ ಹೆಸರಿನಲ್ಲಿ ನಮ್ಮ ದತ್ತಿ ಸ್ಥಾಪಿಸಿರೋದ್ರಿಂದ BM ಶ್ರೀ ಪ್ರತಿಷ್ಠಾನದಲ್ಲಿ ಈ ಕಾರ್ಯಕ್ರಮ ಇವತ್ತು 7ನೇ ವರ್ಷದ ಕಾರ್ಯಕ್ರಮ. ಹಾಸ್ಯ ಬ್ರಹ್ಮ ಟ್ರಸ್ಟ್. ಹಾಸ್ಯ ಬ್ರಹ್ಮ ಟ್ರಸ್ಟ್ನವ್ರು ಯಾರು ಬಂದಿದ್ರೆ ಕೈ ಎತ್ತಬೇಕು. ಯಾರು ಇಲ್ಲ. ಯೂಶುವಲಿ ಬರೋರು ಕೃಷ್ಣ ಸುಬ್ರಾವ್ ಅವರು ಎಲ್ಲ ಬರೋರು, ಯಾಕೋ ಇವತ್ತು ಯಾರು ಬಂದಿಲ್ಲ. ಇದು ಬಹಳ ಸಂಕ್ಷಿಪ್ತವಾದ ಹಾಸ್ಯ ಬ್ರಹ್ಮ ಟ್ರಸ್ಟ್ನ ಇತಿಹಾಸ. ಕೇಳಿದ್ದಕ್ಕೆ ನಿಮಗೆಲ್ರಿಗೂ ವಂದನೆಗಳು. ದತ್ತಿ ನಿಧಿಯ ಬಗ್ಗೆ ವಿವರವಾಗಿ ಪರಿಚಯ ಮಾಡಿಕೊಟ್ಟಂಥ ಗುರುಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ನಮ್ಮ BM ಶ್ರೀ ಪ್ರತಿಷ್ಠಾನದ ಕಾರ್ಯದರ್ಶಿಯಾಗಿರುವ ಡಾಕ್ಟರ್ ಶಾಂತರಾಜು ಅವರಿಂದ ಸ್ವಾಗತ. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ ಮತ್ತು ನಮ್ಮ ಈ ಸಭಾಂಗಣದಲ್ಲಿರುವ ಎಲ್ಲ ಹಿರಿಯರೇ, ಸಾಹಿತಿಗಳೇ, ಬಂಧುಗಳೇ, ಆರಂಭದಲ್ಲೇ ಕೆಲವು ವಿಚಾರಗಳನ್ನು ಗುರುಪ್ರಸಾದ್ ಸರ್ ಮಾತನಾಡ್ತಾ ದತ್ತಿ ಹೇಗೆ ಆರಂಭವಾಯಿತು, ಅದರ ಹಿನ್ನೆಲೆ ಏನು ಅನ್ನುವಂಥ ಮಾತನ್ನು ಉಲ್ಲೇಖಿಸಿದ್ದಾರೆ. ಈ ಯಾಂತ್ರಿಕ ಬದುಕಿನಲ್ಲಿ ಬದುಕು ಬರೀ ಜಂಜಡದ ನಡುವೆ ಸಾಗ್ತಾ ಇದ್ದಾಗ ಅದರಿಂದ ಆಚೆ ಬರಲಿಕ್ಕೆ ಆಗಾಗ್ಗೆ ಬದುಕನ್ನು ನಾವು ನವಿರವೇಳಿಸ್ಕೋಬೇಕು ಅಥವಾ ಹಾಸ್ಯದ ಮುಖೇನವಾಗಿ ಮಸಿಯಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಹಾಸ್ಯ ಬ್ರಹ್ಮ ಟ್ರಸ್ಟ್ನಲ್ಲಿ ಹಾಸ್ಯೋತ್ಸವಗಳನ್ನು ನಡೆಸ್ಕೊಂಡು ಬಂದು ಅಲ್ಲಿ ಕಾರಣಾಂತರಗಳಿಂದ ಬಾಹುಳ್ಯದಿಂದಲೋ ಅಥವಾ ಅವರ ಹೆಚ್ಚಿನ ವ್ಯವಹಾರಗಳಿಂದಲೋ ಆ ದತ್ತಿಯನ್ನು ಸ್ಥಾಪನೆ ಮಾಡುವಂಥ ಸ್ಥಿತಿ ಬಂದೊದಗುತ್ತೆ. ಅವರು 2018ರ ನಂತರದಲ್ಲಿ ಇಲ್ಲಿ ಕಾರ್ಯಕ್ರಮ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟು ಆರಂಭದ ದಿನಗಳಲ್ಲಿ, ವರ್ಷಗಳಲ್ಲಿ ಆ ತಂಡದಿಂದ 2, 3 ಜನ, 4 ಜನ ಬರ್ತಾ ಇದ್ರು. ಆ ಹಿನ್ನೆಲೆಯೊಳಗಡೆಗೆ ಅಲ್ಲಿದ್ದ ಅನೇಕರು ಹಾಸ್ಯವನ್ನೇ ಕುರಿತಾಗಿ ನಮ್ಮ ಈ ವೇದಿಕೆಯಲ್ಲಿ ಗುಂಡರಾಯರನ್ನೂ ಒಳಗೊಂಡಂತೆ, ಪುತ್ತೂರಾಯರನ್ನೂ ಒಳಗೊಂಡಂತೆ, ರಾಮಮೂರ್ತಿಯವರನ್ನೂ ಒಳಗೊಂಡಂತೆ ಒಂದೊಂದು ವರ್ಷ ಹಾಸ್ಯವನ್ನೇ ಪ್ರಧಾನವಾಗಿ ಇಟ್ಕೊಂಡು ಉಪನ್ಯಾಸಗಳನ್ನು ನೀಡಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ 7ನೇ ವರ್ಷದ ಕಾರ್ಯಕ್ರಮಕ್ಕೆ ನಾವು ಈ ತಂಡಕ್ಕೆ ಸರ್ ಹಾಸ್ಯವನ್ನು ಕುರಿತಾಗಿ ದತ್ತಿ ಪ್ರಾರಂಭ ಮಾಡಿದ್ದು ಸತ್ವವಾಗಿ ನಡ್ಕೊಂಡು ಬಂದಿದೆ. ಈ ವರ್ಷ ನಾವು ಹಾಸ್ಯ ಸಾಹಿತಿಯನ್ನು ಅಥವಾ ಹಾಸ್ಯವನ್ನು ಕುರಿತು ಮಾತನಾಡ್ತಕ್ಕಂಥವ್ರನ್ನ ಗುರುತಿಸ್ಬೇಕಾಗಿದೆ. ನಾವು ಯಾರನ್ನು ಕರಿಬೋದು ಅಂತ ನಮ್ಮ ಕಚೇರಿಯಿಂದ ಕರೆ ಮಾಡಿದಾಗ ಅವರೇ ಮೊದಲು ಹೇಳಿದ ಹೆಸರು, ನಾನು SR ವಿಜಯಶಂಕರ್ ಅವ್ರ ಹತ್ರ ಮಾತಾಡಿದ್ದೀನಿ, ಅವ್ರು ಬರ್ತಾರೆ ಅಂದರು. ನಾನು ಹಾಗೂ ಕೂಡಲೇ ಹೇಳಿದೆ, ವಿಜಯಶಂಕರ್ ಸರ್ ಮತ್ತು 9ನೇ ತಾರೀಕು ಬರ್ತಾ ಇದ್ದಾರೆ ಅಂದೆ. ಹೌದು, ವಿಜಯಶಂಕರ್ ಸರ್ 9ಕ್ಕೂ ಬರಲಿ, 4ಕ್ಕೂ ಬರಲಿ, ಯಾವಾಗಲೂ ಬರಲಿ ಅನ್ನುವ ಮಾತನ್ನು ಹೇಳ್ತಾ, ಇವತ್ತು ಕನ್ನಡ ಸಾಹಿತ್ಯ ವಲಯದಲ್ಲಿ ಅನುವಾದ, ವಿಮರ್ಶೆ ಮತ್ತು ಸಾಹಿತ್ಯದ ಇತರ ಪ್ರಭೇದಗಳಲ್ಲಿ ತಮ್ಮ ಕ್ಷೇತ್ರವಲ್ಲದ ಕ್ಷೇತ್ರಕ್ಕೆ ಕಾಲಿಟ್ಟು ಆ ಕ್ಷೇತ್ರದಲ್ಲಿಯೂ ಕೂಡ ತಮ್ಮ ಸಾಧನೆಯನ್ನು ಮಾಡಿರ್ತಕ್ಕಂಥ ವಿಶಿಷ್ಟ ವ್ಯಕ್ತಿತ್ವದ ನಮ್ಮ ನಡುವಿರುವ SR ವಿಜಯಶಂಕರ್ ಅವರು ಬೇಸಿಕಲಿ ಇಂಟೆಲ್ ಟೆಕ್ನಾಲಜಿ ಎಂಬ ಕಂಪ್ಯೂಟರ್ ಚಿಪ್ ತಯಾರಿಕಾ ಸಂಸ್ಥೆಯಲ್ಲಿ ಏಷ್ಯಾ ಘಟಕಕ್ಕೆ ಹಿರಿಯ ಸಲಹೆಗಾರರಾಗಿದ್ದರು. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾಷಾಂತರ ಕೇಂದ್ರದ ಗೌರವ ನಿರ್ದೇಶಕರಾಗಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು. ಕಳೆದ 4 ದಶಕಗಳಲ್ಲಿ HMT ಲಿಮಿಟೆಡ್, ನಾವೆಲ್ ಸಾಫ್ಟ್ವೇರ್, ಸಿಸ್ಕೋ ಸಿಸ್ಟಮ್, ಇಂಟೆಲ್ ಟೆಕ್ನಾಲಜಿ ಈ ರೀತಿಯ ಕೈಗಾರಿಕಾ ಸಂಸ್ಥೆಗಳಲ್ಲಿ ಹಲವು ಹಿರಿಯ ಹುದ್ದೆಗಳನ್ನು ಅಲಂಕರಿಸಿದ್ರು. ಅದರ ಜೊತೆಯಲ್ಲೇ ಹವ್ಯಾಸವಾಗಿ ರೂಪಿಸಿಕೊಂಡು ವಿಜಯ ಕರ್ನಾಟಕದ ಪತ್ರಿಕೆಯಲ್ಲಿ ಭಾನುವಾರ ಹೂ ಬೆರಳು ಎಂಬ ಸಾಹಿತ್ಯ ಸಂಸ್ಕೃತಿ ಸಮಾಜಕ್ಕೆ ಸಂಬಂಧಪಟ್ಟಂತಹ ಅಂಕಣವನ್ನು ಬರಿತಾ ಇದ್ರು. ಅದಕ್ಕೂ ಮೊದಲು ವಿಜಯವಾಣಿಯಲ್ಲಿ ನುಡಿಸಸಿ ಅಂಕಣ ಅಂಥೇಳಿ ಪ್ರಾರಂಭಿಸಿದ್ರು. ಉದಯವಾಣಿ, ಮಯೂರ, ಕನ್ನಡಪ್ರಭ, ಪ್ರಜಾವಾಣಿ, ಕಸ್ತೂರಿ ಇತರೆ ಪತ್ರಿಕೆಗಳಲ್ಲಿ ನಿಯತಕಾಲಿಕೆಗಳಲ್ಲೂ ಕೂಡ ಅಂಕಣ ಲೇಖನಗಳನ್ನು ಬರಿತಾ ಬಂದರು. ಕನ್ನಡದ ಎಲ್ಲ ಪ್ರಮುಖ ಕಿರು ಸಾಹಿತ್ಯಕ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಪ್ರಕಟ ಮಾಡಿದ್ರು. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರಾದ ವಿಜಯಶಂಕರರು ದೇಶ ವಿದೇಶಗಳಲ್ಲಿ ಉದ್ಯೋಗ ನಿರ್ವಹಿಸಿದ್ದಾರೆ. ಈಗ ನಮ್ಮ ನಡುವೆ ಬೆಂಗಳೂರಿನಲ್ಲಿ ನೆಲೆಸಿ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಛಾಪನ್ನು ಮೂಡಿಸಿದ್ದಾರೆ. ವಿಶೇಷ ಅಂದರೆ, ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೀನಿ. LSS ಅವರ ಕಾರ್ಯಕ್ರಮ ಗೋಖಲೆಯಲ್ಲಿ ನಡೆದಾಗ
ನಾನು ನಿತ್ಯ ಅಲ್ಲಿ ಹೋಗಿದ್ದೆ, ಅದರಲ್ಲಿ ಇವರು ಮಾತನಾಡಿದ್ದಾರೆ. ನಾನು ಇವ್ರನ್ನ ಆರಂಭದಲ್ಲಿ ಭೇಟಿ ಮಾಡಿದ್ದು JCCA ಕುವೆಂಪು ಅವರ ಕಾನೂರು ಹೆಗ್ಗಡತಿ ಬಿಟ್ಟರೆ ಆನಂತರದಲ್ಲಿ ಒಂದು ಮಲೆನಾಡನ್ನೇ ಕುರಿತ ಒಂದು ಕಾದಂಬರಿಯನ್ನು ಬಿಡುಗಡೆ ಮಾಡಿದ್ರು, ರಾಮರಾವ್ ಅಂತ ಹೇಳಿ. ಆ ಕೃತಿಯನ್ನು ಬಿಡುಗಡೆ ಮಾಡಿ ಮಾತನಾಡ್ಲಿಕ್ಕೆ ಬಂದಿದ್ರು ಆ ಕಾಲಕ್ಕೆ. ನಾನಿನ್ನ ಚಿಕ್ಕ ಹುಡುಗ, ಅಲ್ಲಿಂದ ಬಲ್ಲವನು ನಾನು. ಆ ಹಿನ್ನೆಲೆ ಒಳಗಡೆಗೆ ಸಾಹಿತ್ಯ ಕ್ಷೇತ್ರಕ್ಕೆ ವಿಶೇಷವಾದ ಕೊಡುಗೆಯನ್ನು ನೀಡ್ತಾ ಇರ್ತಕ್ಕಂಥವ್ರು ವಿಜಯಶಂಕರ್ ಅವರು. ಆತ್ಮೀಯವಾಗಿ ಎಲ್ಲರ ನಡುವೆ ಬೆರಿತ ಅವರ ಇಚ್ಛಾಶಕ್ತಿಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕನುಗುಣವಾಗಿ ತಮ್ಮ ತತ್ವಗಳನ್ನು ನಿರೂಪಿಸ್ತಾ ಕನ್ನಡ ಸಾಹಿತ್ಯದಲ್ಲಿ ಛಾಪ್ ಮೂಡಿಸ್ಕೊಂಡಿದ್ದಾರೆ. ಅವರಿಗೆ ರಾಷ್ಟ್ರಕವಿ ಎಂ ಗೋವಿಂದ ಪೈ ಸಂಶೋಧನಾ ಕೇಂದ್ರದ VM ಇನಾಮ್ದಾರ್ ವಿಮರ್ಶಾ ಪ್ರಶಸ್ತಿ ಬಂದಿದೆ. ಕರ್ನಾಟಕ ಸಂಘ ಮುಂಬಯಿಯ ಡಾಕ್ಟರ್ ಸುನೀತಾ ಶೆಟ್ಟಿ ಪ್ರಶಸ್ತಿ ಬಂದಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವಿಮರ್ಶೆಗೆ ನೀಡತಕ್ಕಂಥ ಪುಸ್ತಕ ಬಹುಮಾನ ಬಂದಿದೆ. GSS ವಿಶ್ವಸ್ತ ಮಂಡಳಿಯವರು ನೀಡತಕ್ಕಂಥ GSS ವಿಮರ್ಶಾ ಪ್ರಶಸ್ತಿ ಬಂದಿದೆ. BH ಶ್ರೀಧರ ಸಾಹಿತ್ಯ ಪ್ರಶಸ್ತಿ ಬಂದಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ನೀಡತಕ್ಕಂಥ ಪುಸ್ತಕ ಬಹುಮಾನ ವಸುಧ ವಲಯ ಕೃತಿಗೆ ಬಂದಿದೆ. ವೆಂಕಟೇಶ್ ಅಯ್ಯಂಗಾರರ ಟ್ರಸ್ಟ್ ನೀಡತಕ್ಕಂಥ ಒಟ್ಟು ವಿಮರ್ಶಾ ಸಾಧನೆಗೆ ಪ್ರಶಸ್ತಿ ಇದೆ. ಅಕಳಂಕ ಪ್ರಶಸ್ತಿ ಉಡುಪಿಯವರು ನೀಡಿದ್ದಾರೆ. ಇಷ್ಟೆಲ್ಲ ಪ್ರಶಸ್ತಿಗಳ ನಡುವೆ ಅವರ ಸಾಧನೆ ಏನು ಅಂತಂದರೆ, ಸುಮಾರು 48 ಮೀರಿದ ಕೃತಿಗಳನ್ನು ಈ ಕನ್ನಡ ಸಾಹಿತ್ಯ ವಲಯಕ್ಕೆ ನೀಡಿದ್ದಾರೆ. ವಿಮರ್ಶೆಗೆ, ಅನುವಾದಕ್ಕೆ ವಿಶೇಷವಾದ ಛಾಪ್ ಮೂಡಿಸಿರ್ತಕ್ಕಂಥ ಇವರ ಕೆಲವು ಕೃತಿಗಳನ್ನು ಸುಮ್ಮನೆ ಉಲ್ಲೇಖಿಸೋದಾದರೆ ಮನೋಗತ, ಒಳದನಿ, ಒಡನಾಟ, ಇನ್ನೂ ಬೇಕಾದಷ್ಟಿದೆ. ಎಲ್ಲವನ್ನು ಹೇಳಿದ್ರೆ ಅದೇ ಒಂದು ದೊಡ್ಡ ಪಟ್ಟಿ. ನಿಜಗುಣ, ನಿಧಾನಶ್ರುತಿ, ನುಡಿಸಸಿ, ಅಪ್ರಮೇಯ, KV ತಿರುಮಲೇಶ್, ಇದೇ ರೀತಿಯಲ್ಲಿ ಸಾಗ್ತಾ ಹೋಗುತ್ತೆ. ಇಷ್ಟೆಲ್ಲ ಕೃತಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿರತಕ್ಕಂಥ ಇವರು ಇವತ್ತು ಮಾಸ್ತಿಯವರ ಸಾಹಿತ್ಯದಲ್ಲಿನ ಹಾಸ್ಯ ಪ್ರಜ್ಞೆಯನ್ನು ಕುರಿತು ಮಾತನಾಡಲಿಕ್ಕೆ, ಗರೂರರ ಸಾಹಿತ್ಯದಲ್ಲಿನ ಹಾಸ್ಯ ಪ್ರಜ್ಞೆಯನ್ನು ಕುರಿತು ಮಾತನಾಡಲಿಕ್ಕೆ ನಮ್ಮ ನಡುವೆ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ದತ್ತಿ ದಾನಿಗಳ ಪರವಾಗಿ ಮತ್ತು ನಮ್ಮ ಪ್ರತಿಷ್ಠಾನದ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ವಿಶೇಷ ತಾವೆಲ್ಲ ಗಮನಿಸಿರುವಂಥದ್ದು, ಸಾಮಾನ್ಯವಾಗಿ ಅಧ್ಯಕ್ಷತೆ ಅಂತಂದ ಕೂಡಲೇ ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರನ್ನ ನೋಡ್ತಾ ಇದ್ರಿ. ನಾವು ಈ ದಿಕ್ಕಿನಲ್ಲಿ ಒಂದು ಸ್ವಲ್ಪ ಬದಲಾವಣೆ ತಗೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಕಾರ್ಯಕಾರಿ ಸಮಿತಿಯ ಒಬ್ಬೊಬ್ಬರನ್ನು ಒಂದೊಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸ್ಕೋಬೇಕು ಅಂತ ಕೇಳಿಕೊಂಡು ಈಗಾಗಲೇ ವಿಜಯ ಸುಬ್ರಾಜ್ ಅವರು, HSM ಪ್ರಕಾಶ್ ಅವರು ಮತ್ತು ನಮ್ಮ ಎಲ್ಲ ಒಳಗೊಳ್ಳಬಹುದಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ನೈಷಧಂ ಸರ್ಗೆ ಫೋನ್ ಮಾಡಿ 4ನೇ ತಾರೀಕು ಕಾರ್ಯಕ್ರಮಕ್ಕೆ ನೀವು ಅಧ್ಯಕ್ಷತೆ ವಹಿಸ್ಕೊಳ್ಳಿ ಅಂದರೆ ನಾನಾ ಆಗ್ಬೋದಾ ಅಂತಂದರು. ಆಗತ್ತೆ ಅಂತಲೇ ಫೋನ್ ಮಾಡಿರೋದು, ನೀವು ಅಧ್ಯಕ್ಷತೆ ವಹಿಸ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಯಾವುದೇ ಕಾರ್ಯಕ್ರಮ ಆದರೂ ನೈಷಧಂ ಸರ್ ಉಲ್ಲೇಖಿಸ್ತಾ ಇದ್ದ, ಅನೇಕ ಬಾರಿ ಉಲ್ಲೇಖಿಸಿದ ಹೆಸರೇ SR ವಿಜಯಶಂಕರ್ ಅವರು. ಅಲ್ಲಿ ಗೋಖಲೆನಲ್ಲಿ ವಿಜಯಶಂಕರ್ ಅವರು ಮಾತನಾಡಿದ್ರು, ಅಲ್ಲಿ ಮಾತನಾಡಿದ್ರು ಅಂತ. ಅವರಿಗೂ ಮತ್ತು ಇವರಿಗೂ ಇದ್ದ ಆ ನಿಕಟ ಸಂಬಂಧ ನೀವೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳಿ ಅಂತ ಕೇಳ್ಕೊಳ್ಳಿಕ್ಕೆ ಕಾರಣ ಆಯಿತು. ಅವ್ರು ಒಪ್ಕೊಂಡು ಬಂದರು. ಕೋಲಾರ ಜಿಲ್ಲೆಯ ಮುಳಬಾಗಲ್ ತಾಲೂಕಿನ ಮುಡಿಯನೂರು ಗ್ರಾಮದವರಾದ ನೈಷಧಂ ಅವರು, ಅವರ ಮೂಲ ಹೆಸರು ಅಶ್ವತ್ಥ ನಾರಾಯಣ ಶಾಸ್ತ್ರಿ SA ಅನ್ನುವಂಥದ್ದನ್ನೇನು ಕರ್ಕೊಂಡಿದ್ದೀವಿ ಅದು. ತಂದೆ ಶ್ರೀ ನೈಷಧಂ MK ಸುಬ್ಬಯ್ಯನವರು. ಆ ಕಾರಣದಿಂದ ಇವ್ರಿಗೆ ನೈಷಧಂ ಅನ್ನುವಂಥ ಹೆಸರು ಬಂತು. ಇಂಗ್ಲಿಷ್ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಹಾಗೆ ಸರ್ MV ಕಾಲೇಜ್ನಲ್ಲಿ, ಅಂಬೇಡ್ಕರ್ ಕಾಲೇಜ್ನಲ್ಲಿ, APS ಕಾಲೇಜ್ನಲ್ಲಿ ಅಧ್ಯಾಪನ ವೃತ್ತಿಯನ್ನು ನಿರ್ವಹಿಸಿ ಈಗ ವಿಶ್ರಾಂತರಾಗಿದ್ದಾರೆ. ಕಥೆ, ಕಾದಂಬರಿ, ಕಾವ್ಯ, ರಂಗಭೂಮಿ, ಜಾನಪದ, ವಿಜ್ಞಾನ ಮತ್ತು ತತ್ವಜ್ಞಾನ, ಹಾಗೆ ವರ್ತಮಾನದ ತಲ್ಲಣಗಳಿಗೆ ಸ್ಪಂದಿಸ್ತಾ ಅನೇಕ ಕೃತಿಗಳನ್ನು ಆ ಹಿನ್ನೆಲೆ ಒಳಗಡೆಗೆ ರಚನೆ ಮಾಡಿದ್ದಾರೆ. ಕೆಲವನ್ನ ಗುರುತಿಸೋದಾದರೆ ಸುಪ್ತ ಚೇತನ ಕ್ರಾಂತಿ, ಎಳರಂಗ, ಎಂದೆಂದೂ ಬೇಡದ ಎಲೆ, ರೋಲೆಂಡ್ ರೂಬಿ, ಒಂದು ಗೂಢಾಚರ್ಯ ಸುತ್ತ, ಹೆಜ್ಜೆಗಳ ಕೆಳಗೆ, ಚಿನ್ನದುಳಿ ಮತ್ತು ಕಪ್ಪು ವಜ್ರಗಳು, ಸಿದ್ಧಾರ್ಥ, ಸೊಡರು ನುಂಗುವ ಕತ್ತಲು, ಬೇಕಾದಷ್ಟಿದೆ. ಇಷ್ಟೆಲ್ಲ ಕೃತಿಗಳ ಸರಮಾಲಿಯನ್ನೇ ಸಾಹಿತ್ಯೀಕರಿಸಿರ್ತಕ್ಕಂಥ ಇವರ ವಿಶೇಷ ಏನಂದರೆ, ನಮ್ಮ ಕಾರ್ಯಕಾರಿ ಸಮಿತಿಯ ಬಹು ಹಿರಿಯ ಸದಸ್ಯರು. ಆಗಿನ ಕಾಲದಿಂದಲೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಅಷ್ಟೇ ಅಲ್ಲದೆ ಕಾರ್ಯಕಾರಿ ಸಮಿತಿಯಲ್ಲಿ ಒಬ್ಬ ಸದಸ್ಯರಾಗಿದ್ದುಕೊಂಡು ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ
ನಮ್ಮ ಕೋರಿಕೆಗಳನ್ನು ಸರಿಯಾಗಿ ಮನ್ನಿಸ್ತಾ ನಾವು ಪ್ರತಿ ಸಾರಿ ಸಭೆಯಾದಾಗ ದಯವಿಟ್ಟು ಕಾರ್ಯಕಾರಿ ಸಮಿತಿ ಸದಸ್ಯರಾದರೂ ಕಾರ್ಯಕ್ರಮಕ್ಕೆ ಬಂದರೆ ಸಾಕು ಅಂತ ಕೇಳ್ಕೊಳ್ತೀವಿ. ಇವ್ರು ಕೇಳ್ಕೊಳ್ಳೇಬೇಕಾಗಿಲ್ಲ, ನಾನು ಇದ್ದೇ ಇರ್ತೀನಿ ಅಂತ ಹೇಳಿ ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಬಂದಿರತಕ್ಕಂಥವ್ರು. ಅವರಿವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮ ಬೇರೆ ದಿನಗಳಿಗಿಂತ ಭಿನ್ನ ಅಂತ ನಾನು ಭಾವಿಸ್ಕೊಳ್ತೇನೆ. ಕಾರಣ ಏನಂದರೆ, ಅನೇಕ ಹೊಸ ಮುಖಗಳು ಈ ವೇದಿಕೆಯಲ್ಲಿ, ಈ ಸಭಾಂಗಣದಲ್ಲಿದ್ದಾರೆ. ಶಾಂತಕುಮಾರ್ ಅವರಿದ್ದಾರೆ. ಅವರು ಆರಂಭದಲ್ಲಿ ನಾವು ಇನ್ನೂ 2-3 ಜನ ಇದ್ವಿ. ಆಗಲೇ ಬಂದು ವಿಜಯಶಂಕರ್ ಅವರು ಎಲ್ಲಿದ್ದಾರೆ ಅಂತ ಕೇಳಿದ್ರು. ಮೇಲಿದ್ದಾರೆ ನಡೀರಿ ಸರ್ ಅಂದರೆ ಇಲ್ಲೇ ಬಂದು ಕೂತ್ಕೊಂಡಿದ್ರು. ಹಾಗೆ ನಮ್ಮ ಕಾರ್ಯಕಾರಿ ಸಮಿತಿಯ ಬಶೀರ್ ಸರ್ ಇದ್ದಾರೆ, HSM ಪ್ರಕಾಶ್ ಸರ್ ಇದ್ದಾರೆ, ಮತ್ತು ಎಂದಿನಂತೆ ಬರುವ ನೀವೆಲ್ಲರೂ ಇದ್ದೀರಿ. IBH ಪ್ರಕಾಶನದ ಮುಖ್ಯಸ್ಥರಿದ್ದಾರೆ, ನಮ್ಮ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ PV ನಾರಾಯಣ್ ಸರ್ ಇದ್ದಾರೆ, ನಮ್ಮ ದತ್ತಿದಾನಿಗಳನ್ನು ಪರಿಚಯ ಮಾಡಿಕೊಟ್ಟಂಥ ಗುರುಪ್ರಸಾದ್ ಸರ್, ಕೋಶಾಧಿಕಾರಿಗಳಾದ ನಮ್ಮ ಚಂದ್ರಶೇಖರ್ ಸರ್ ನನ್ನ ಗುರುಗಳು. ವಿಶೇಷ ಇವತ್ತು ನನಗೆ ಚತುರ್ಭುಜಗಳು ಅನ್ನುವ 4 ಜನ ಗುರುಗಳಿಲ್ಲಿದ್ದಾರೆ. PVN ಸರ್ರು, ಬಶೀರ್ ಸರ್ರು, ಚಂದ್ರಶೇಖರ್ ಸರ್ರು, D ಶ್ರೀನಿವಾಸ್ ಸರ್ರು. ನನ್ನನ್ನು 4 ಭುಜದ ರೂಪದಲ್ಲಿ ಮೇಲೆತ್ತಿ ಇವತ್ತೇನಾದರೂ ಶಾಂತರಾಜ್ ಮಾತನಾಡ್ತಾ ಇದ್ರೆ ಅವರು ಅವತ್ತು ಸಿಂಪಡಿಸಿದ ಹನಿ ನೀರು ಈ ಸಸಿಯನ್ನು ಬೆಳಿಲಿಕ್ಕೆ ಮಾಡಿಕೊಟ್ಟಿದೆ. ಆ ಎಲ್ಲ ಗುರುಗಳಿದ್ದೀರಿ, ನೀವೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನನ್ನ ಈ ಸ್ವಾಗತದ ಮಾತುಗಳಿಗೆ ವಿರಾಮ ಹಾಡ್ತೇನೆ. ನಮಸ್ಕಾರ. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದ್ದ ಶಾಂತರಾಜ್ ಅವರಿಗೂ ಸಹ ಆತ್ಮೀಯವಾದ ಸ್ವಾಗತ. ಈಗ ಉಪನ್ಯಾಸಕ್ಕೆ ಮೊದಲು ಒಂದು ಸಣ್ಣ ಕಾರ್ಯಕ್ರಮ. ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಶ್ರೀಯುತ ಅಬ್ದುಲ್ ಬಶೀರ್ ಅವರು, ಅವ್ರದ್ದೊಂದು ಆಸೆ, ಅವ್ರದ್ದೊಂದು 5 ಕೃತಿಗಳು ಮರುಮುದ್ರಣ ಆಗಿದೆ. ಅದನ್ನು SR ವಿಜಯಶಂಕರ್ ಅವ್ರ ಮೂಲಕವಾಗಿ ಬಿಡುಗಡೆ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಬನ್ನಿ ಸರ್. ಅದು 1 ನಿಮಿಷದ ಕೆಲಸ ಅಷ್ಟೇ. ಅದನ್ನು ಮುಗಿಸಿ ತಮ್ಮ ಉಪನ್ಯಾಸವನ್ನು ಪ್ರಾರಂಭ ಮಾಡೋಣ. ಕಾವ್ಯಮೀಮಾಂಸೆ ಮತ್ತು ಸಾಹಿತ್ಯ ವಿಮರ್ಶೆ, ಇದು ಆಧುನಿಕ ವಚನ ಮಧುರ ಸಲ್ಲಾಪ, ವಿಮರ್ಶೆ ಪುಸ್ತಕ. ಒಟ್ಟು 7 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆ 7ರಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ SR ವಿಜಯಶಂಕರ್ ಅವರಿಗೆ ಧನ್ಯವಾದಗಳು. ಇಷ್ಟು ಕೃತಿಗಳನ್ನು ಕನ್ನಡ ಲೋಕಕ್ಕೆ ಕೊಟ್ಟಂತಹ ಬಶೀರ್ ಅವರಿಗೆ ಅಭಿನಂದನೆಗಳು. ಈಗ ಗೊರೂರು ಸಾಹಿತ್ಯದಲ್ಲಿ ಹಾಸ್ಯ ಎಂಬ ವಿಷಯವನ್ನು ಕುರಿತು ಮಾತನಾಡಲಿದ್ದಾರೆ ಖ್ಯಾತ ವಾಗ್ಮಿಗಳಾದ ಡಾಕ್ಟರ್ SR ವಿಜಯಶಂಕರ್ ಅವರು. ಗೊರೂರವರು ಗಾಂಧಿವಾದಿಗಳು, ಜೊತೆಗೆ ಕನ್ನಡ ಏಕೀಕರಣಕ್ಕೋಸ್ಕರವಾಗಿ ದುಡಿದಂಥ ಧುರೀಣರವರು. ಜೊತೆಗೆ ನಮಗೆ ಗೊರೂರು ಪರಿಚಯ ಇರ್ತಕ್ಕಂಥದ್ದೇನೆ ಅವರ ಬರಹಗಳಲ್ಲಿನ ಹಾಸ್ಯದಿಂದ. ಗರುಡಗಂಬದ ದಾಸಯ್ಯ ಅನ್ನುವ ಕಥೆಯನ್ನು ಓದ್ದಲೇರೋರೇ ಇಲ್ಲ. ಅವರ ಕಥೆಗಳು ಪ್ರಬಂಧದ ರೀತಿಯಲ್ಲಿ ಕಾಣ್ತಾ ಇರ್ತವೆ. ನಮಗೆ ಆ ಪ್ರಬಂಧ ಯಾವುದು, ಕಥೆ ಯಾವುದು, ಅದರ ವ್ಯತ್ಯಾಸಗಳು ಗೊತ್ತಾಗದಷ್ಟು ಅವರ ಕೃತಿಗಳಲ್ಲಿ ಇರ್ತಕ್ಕಂಥ ಒಂದು ಶೈಲಿ ಅವರದ್ದು. ಜೊತೆಗೆ ನನಗಿನ್ನೂ ಸ್ವಲ್ಪ ಕುತೂಹಲ ಇದೆ. ಇಂತಹ ಎಲ್ಲ ಕೃತಿಗಳಲ್ಲೂ ಹಾಸ್ಯ ಪ್ರಜ್ಞೆಯನ್ನು ಹೊಂದಿದ್ದಂತಹ ಗೊರೂರರು ಅವರ ಇತರ ಕ್ಷೇತ್ರಗಳಲ್ಲಿ ಹೇಗಿದ್ರು, ಅಲ್ಲೇನಾದರೂ ಅವರ ಹಾಸ್ಯದ ವಿಚಾರಗಳು ವ್ಯಕ್ತ ಆಗಿತ್ತಾ, ಇಂಥ ವಿಚಾರಗಳನ್ನು ಹೇಳಬಲ್ಲರ? ಕಾದು ನೋಡೋಣ. ಈಗ ಉಪನ್ಯಾಸ ಡಾಕ್ಟರ್ SR ವಿಜಯಶಂಕರ್ ಅವರಿಂದ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸ್ನೇಹಿತರಾದಂಥ ನೈಷಧಂ ಸರ್ ಅವರೇ, ಹಿರಿಯರಾದ PVN ಸರ್ ಅವರೇ, ಮತ್ತು ಇಲ್ಲಿ ಬಂದಿರುವ ಎಲ್ಲ ಸ್ನೇಹಿತರೆ, ಗೆಳೆಯರೇ, ಮೊದಲನೇದಾಗಿ ಇಷ್ಟು 7 ಪುಸ್ತಕಗಳ ಪುನರ್ಮುದ್ರಣ ಆದ ಸಂದರ್ಭದಲ್ಲಿ ಬಶೀರ್ ಸರ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸಿ ನನ್ನ ಮಾತುಗಳನ್ನು ನಾನು ಪ್ರಾರಂಭಿಸ್ತೇನೆ. ಇವತ್ತು ನಾವು ಶಾಂತರಾಜ್ ಸರ್ ಅವರು ನನಗೆ ಫೋನ್ ಮಾಡಿದಾಗ ಇದಕ್ಕಾಗಬೇಕು ಅಂತ, ಅದರ ಮೊದಲು ಪ್ರಭಾ ಅಂದರೆ ಗೋಪಾಲಕೃಷ್ಣ ಅವರು ಫೋನ್ ಮಾಡಿ ಹೇಳಿದಾಗ ನಾನು ಹೇಳಿದೆ, ನಾನು ಹಾಸ್ಯ ಬರಹಗಾರ ಅಲ್ಲ ಅಂತ ಹೇಳಿದೆ. ಅಲ್ಲ, ನೀವು ಅಪರಂಜಿಯಲ್ಲಿ ಬರೆದ ಲೇಖನಗಳನ್ನು ನಾವು ಓದಿದ್ದೇವೆ ಅಂತ ಅವರು ಹೇಳಿದರು. ಅಪರಂಜಿಯಲ್ಲಿ ಒಂದು ಸ್ವಲ್ಪ ಲಘುವಾದಂಥ ಕೆಲವು ಲೇಖನಗಳನ್ನು ಬರೆದಿರೋದ್ರಿಂದ ಅದನ್ನು ನಾವು ಓದಿದ್ದೇವೆ ಅಂತ ಹೇಳಿದ್ರು. ಆದರೆ ನಾನು ಹೇಳಿದೆ, ನಾವು
ಇವರ ಹಾಸ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನಾದ್ರೆ ನಾನು ಮಾತಾಡ್ತೇನೆ. ಯಾಕಂದ್ರೆ ಕೇವಲ ಬಂದು ಅಲ್ಲಿ ಜೋಕುಗಳ ಹಾಗೆ ಅಷ್ಟು ಜೋಕ್ ಮಾಡಿ ಹೋಗೋದ್ರಲ್ಲಿ ನನಗೇನು ಆಸಕ್ತಿ ಇಲ್ಲ ಇದರ ಬಗ್ಗೆ ಅಂತ. ಮತ್ತು ಕೇವಲ ಜೋಕುಗಳ ಮಟ್ಟಕ್ಕೆ ಅದನ್ನು ಇಳಿಸಬಾರ್ದು ಅಂತ. ಇವತ್ತು ಹಾಸ್ಯ ಅಂತ ಹೇಳಿದ್ರೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ರೀತಿಯ ಜೋಕು, ಚಿಕ್ಕ ಪುಟ್ಟ ಜೋಕುಗಳನ್ನು ಹೇಳೋದು, ತಕ್ಷಣ ಅದು ಒಂದು ನಗಬೇಕು, ಆ ಥರದ ಅಂಶದಲ್ಲಿ ಅದನ್ನು ಮುಗಿಸ್ಬಿಡೋದು ಅಂತ ಹೇಳುವ ರೀತಿಯ ಹಾಸ್ಯ ಗೋಷ್ಠಿಗಳು, ಹಾಸ್ಯ ಕಾರ್ಯಕ್ರಮಗಳು ಇವತ್ತು ಹೆಚ್ಚಾಗಿದ್ದಾವೆ. ಮತ್ತು ಎಲ್ಲವೂ ಬಹಳ ಚುಟುಕಾಗಿರಬೇಕು ಅಂತ ಹೇಳುವ ಕಾಲದಲ್ಲಿ ಕೂಡ ನಾವಿದ್ದೇವೆ. ಆದರೆ ನನಗನ್ಸಿದ್ದೇನು ಅಂದರೆ, ಹಾಸ್ಯ ಒಂದು ಪ್ರಜ್ಞೆ ಅಂತ ನಾವು ಅದನ್ನು ತಗೊಂಡಾಗ ಅದನ್ನು ನಾವು ಗಮನಿಸಬೇಕಾದಂತಹ ಕ್ರಮ ಬೇರೆ ರೀತಿಯಲ್ಲಿರುತ್ತೆ. ಅದು ಒಂದು ಮೀಮಾಂಸೆಯ ಭಾಗವಾಗಿ, ಒಂದು ದರ್ಶನದ ಭಾಗವಾಗಿ, ಒಂದು ಜೀವನ ದೃಷ್ಟಿಯ ಭಾಗವಾಗಿ, ಮತ್ತು ನಮ್ಮ ಬದುಕನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರವೇಶಿಸುವ ಒಂದು ಮಾರ್ಗವಾಗಿ ಅವರು ಅದನ್ನು ಹೇಗೆ ಬಳಸಿಕೊಂಡಿದ್ದಾರೆ ಅಂತ ಗಮನಿಸೋದು ಮುಖ್ಯ ಅಂತ ಅನ್ಸುತ್ತೆ. ಅಲ್ಲಿ ಇಲ್ಲಿ ಹಾಸ್ಯದ ಬಗ್ಗೆ ಸಂದರ್ಭಗಳು ಇವುಗಳು ಬರೋದಿಲ್ಲ ಅಂತಲ್ಲ, ಆದರೆ ಇದು ಸ್ವಲ್ಪ ಗಂಭೀರವಾದ ವಿಷಯ ಆಗಿರುತ್ತೆ ಹಾಸ್ಯದ ಬಗ್ಗೆ. ಅದು ಎಷ್ಟು ಸರಿ ಅಂತ ಗೊತ್ತಿಲ್ಲ. ಯಾರು ಹೇಳಿದ್ರಂತೆ, ನೀವು ಈಜು ಕಲಿಬೇಕಾದ್ರೆ ಅದರ ಥಿಯರಿ ಬೇಡ ಅಂತ. ನಿಜ, ಈಜನ್ನು ಹಾಗೆ ಕಲಿಬೋದು, ಬಟ್ ಇದಕ್ಕೆ ಒಂದು ಮೀಮಾಂಸೆ ಇರೋದ್ರಿಂದ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಮತ್ತು ಕೇವಲ ಅವರ ಹಾಸ್ಯ ಪ್ರಜ್ಞೆಯನ್ನ ಗಮನಿಸದೆ ಮಾಡೋದು ಸರಿಯಲ್ಲ ಅಂತ. ನೋಡಿ, ಇವರ ಇದು ನಾನು ಜೋಕುಗಳಲ್ಲ ಅಂತ ಹೇಳಿದೆ ಅಲ್ಲ. ಈಗ ಏನು ಅಂದ್ರೆ, ನಾನು ಸುಮ್ಮನೆ ಒಂದು ಎನೆಕ್ಡೋಟ್ ಹೇಳ್ತೇನೆ ನಿಮಗೆ, ಅಲ್ಲಿಂದ ಪ್ರಾರಂಭಿಸೋಣ ಅದನ್ನು. ನಾನು ಮತ್ತು ನನ್ನ ಗೆಳೆಯ TP ಅಶೋಕ್ ಅವರು ಒಂದು ಸಭೆ ಸಮಾರಂಭಕ್ಕೆ ಹೋಗಿದ್ವು. 2-3 ಜನ ಸ್ನೇಹಿತರಿದ್ದು. ಅಲ್ಲಿ ಅವರು ಒಂದು ಮಾಲೆಯನ್ನು ಹಾಕಿದ್ರು, ಆಮೇಲೆ ಒಂದು ಸ್ವಲ್ಪ ಹಣ್ಣನ್ನು ಕೊಟ್ಟರು. ಅವರು ಬರುವಾಗ ಉದ್ದೇಶಪೂರ್ವಕವಾಗಿ ಅಲ್ಲ, ನಾವು ಹೊರಗೆ ಬರುವಾಗ ಅವರು ಅದನ್ನು ಕೊಡ್ಲಿಕ್ಕೆ ಮರ್ತರು. ಆಯ್ತಾ? ಆವಾಗ ನನಗೆ TP ಅಶೋಕ ಒಂದು ಘಟನೆಯನ್ನು ಹೇಳಿದ, ಗೋರೂರ್ ಅವರ ಒಂದು ಘಟನೆಯನ್ನು ಹೇಳಿದ. ಆಮೇಲೆ ನಮಗೂ ಅದರಿಂದ ಲಾಭ ಆಯ್ತು, ಯಾಕಂದ್ರೆ ಮರ್ತದ್ ನೆನಪಾಯ್ತು ಅವ್ರಿಗೆ, ಅದು ಬೇರೆ ವಿಷಯ. ಅದೇನು ಅಂದ್ರೆ, ಗೋರೂರ್ ಹೀಗೆ ಒಂದು ಭಾಷಣಕ್ಕೆ ಹೋಗಿದ್ರಂತೆ. ಹೋಗಿ ಅವರಿಗೆ ಅದೇ ರೀತಿ ಸಂಘಟಕರಿಗೆ ಪಾಪ ಹಣ್ಣು ಮತ್ತೆ ಹಾರವನ್ನು ಅವರಿಗೆ ಕೊಡೋದು ಮರ್ತು ಹೋಗಿದೆ. ಅದನ್ನ ತಗೊಳ್ತಾರಲ್ಲ ಒಂದು ಚೀಲದಲ್ಲಿ ಹಾಕಿ, ಅದನ್ನ ಕೊಡೋದು ಮರ್ತು ಹೋಗಿದೆ. ಆಮೇಲೆ ಗೋರೂರು 1 ನಿಮಿಷ 2 ನಿಮಿಷ 3 ನಿಮಿಷ ಕಾದ್ರಂತೆ. ಆಮೇಲೆ ಹೇಳಿದ್ರು, ನೋಡಿಯಪ್ಪ, ನೀವು ಇಲ್ಲಿ ನಮಗೆ ಮರ್ಯಾದೆ ಮಾಡಿದಿರಿ, ಅರೆ ನಾವು ವಾಪಸ್ ಹೋಗುವಾಗ ನಮಗೆ ಮನೆಯಲ್ಲಿಯೂ ಸ್ವಲ್ಪ ಮರ್ಯಾದೆ ಬೇಕೋ ಬೇಡವಾ ಅಂತ ಕೇಳಿದ್ರಂತೆ. ಕೂಡಲೇ ಅವರಿಗೆ ನೆನಪಾಗಿ ಅವರು ಆ ಹಾರವನ್ನ ಮತ್ತೆ ಹಣ್ಣನ್ನೆಲ್ಲ ತಂದು ಕೊಟ್ಟರು ಅಂತ. ಅಂದ್ರೆ ಈ ಹಾರವನ್ನು ತಗೊಂಡೋಗಿ ನಾನೇನು ಕುತ್ತಿಗೆಯಲ್ಲಿ ಹಾಕೊಂಡಿರ್ತೇನೆ ಅಥವಾ ನನ್ನ ಹೆಂಡತಿಯ ಕೊರಳಿಗೆ ಹಾಕ್ತೇನೆ ಅಂತ ಅಲ್ಲಪ್ಪ. ನಾವು ಇದನ್ನು ತಗೊಂಡು ಹೋದ್ರೆ ಏನೋ ಇವನು ಸುಮ್ಮನೆ ಸ್ನೇಹಿತರ ಜೊತೆ ತಿರುಗಾಡ್ಕೊಂಡು ಹೋಗ್ಲಿಲ್ಲ, ಏನೋ ಒಂದು ಒಳ್ಳೆ ಕೆಲಸಕ್ಕೆ ಸ್ವಲ್ಪ ಮನೆಯಲ್ಲಿ ಬರೆಯೋದನ್ನ ಅಲ್ಲೇನೋ ಉಪಯೋಗ ಮಾಡ್ಕೊಳಕ್ಕೆ ಹೋಗಿದ್ದಾನೆ ಅಂತ ತಿಳ್ಕೊಳ್ತಾರೆ ಮನೆಯವರು. ಹಾಗಾಗಿ ಇದನ್ನ ಮನೆಗೆ ತಗೊಂಡು ಹೋಗೋದು ನಮ್ಮ ಮರ್ಯಾದೆ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂತ ಅವರು ಹೇಳಿದ್ರಂತೆ. ಅಂದ್ರೆ ಇದು ಅವರ ಮನೋಭಾವಕ್ಕೆ ನಾನು ಹೇಳಿದಂತಹ ಒಂದು ಉದಾಹರಣೆ. ಅಂದ್ರೆ ಅವರಿಗೆ ಹಾಸ್ಯ ಅಂತ ಹೇಳಿದ್ರೆ ಕೇವಲ ಹಾಸ್ಯ ಅಲ್ಲ, ಒಂದು ರೀತಿಯಲ್ಲಿ ಜೀವನವನ್ನು ಹಾಸ್ಯದ ಮೂಲಕ ಕಾಣುವ ಒಂದು ಕಣ್ಣು ಅದು ಅವರಿಗೆ ಇತ್ತು ಅಂತ ನಾವು ಇದನ್ನ ಇಲ್ಲಿ ತಿಳ್ಕೊಳ್ಬೇಕು. ಅದಕ್ಕೆ ಅವರು ಹಾಸ್ಯ ಹೇಗೆ ಬರುತ್ತೆ ಮನುಷ್ಯನಿಗೆ ಅಂದ್ರೆ, ಒಂದು ತತ್ವಕ್ಕೂ ಒಂದು ತಾತ್ವಿಕ ದರ್ಶನಕ್ಕೂ ಹಾಸ್ಯಕ್ಕೂ ಇರುವ ಸಂಬಂಧ ಏನು ಅಂತ ಹೇಳೋದನ್ನ ಗೂರೂರವರು ಗಾಂಧೀಜಿಯಲ್ಲಿ ಹಾಸ್ಯ ಅಂತ ಹೇಳೋದ್ರ ಬಗ್ಗೆ ಬರೆದ ಒಂದು ಲೇಖನದಲ್ಲಿ ಬಹಳ ಚೆನ್ನಾಗಿ ಅವರು ಅದನ್ನ ಹೇಳ್ತಾರೆ. ಇದರಲ್ಲಿ ಹಳೆಯ ಪಳೆಯ ಮುಖಗಳು ಅಂತ ಹೇಳಿ ಇವತ್ತು ಅಲ್ಲಿ ಸೇಲಿಗೆ ಇದೆ ಆ ಪುಸ್ತಕ. ಅದರಲ್ಲಿ ಗಾಂಧೀಜಿ ಹಾಸ್ಯದ ಬಗ್ಗೆ ಒಂದು ಲೇಖನ ಇದೆ. ಅದರಲ್ಲಿ ಅವರು ಬಹಳ ಚೆನ್ನಾಗಿ ಅದನ್ನ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಅವ್ರು ಹೇಳ್ತಾ ಇರೋದು, ಅನಾಸಕ್ತಿಯು ಈ ಗಾಂಧೀಜಿಯವರ ಜೀವನ ದರ್ಶನದಲ್ಲಿ ಒಂದು ಮುಖ್ಯವಾದಂತಹ ಗುಣ. ಈ ಅನಾಸಕ್ತಿಯ ಫಲವಾಗಿ ಅವರು ಜೀವನ ಸಂಗ್ರಾಮವನ್ನು ಬಹಳ ಹಗುರವಾದ ಮನಸ್ಸಿನಿಂದ ತಾವರೆ ಎಲೆ ಮೇಲಿನ ನೀರಿನ ಹನಿಯ ಉಪಮಾನದಂತೆ ಸರಾಗವಾಗಿ ನಡೆಸಿಬಿಟ್ರು. ಅನಾಸಕ್ತಿಯುಳ್ಳವರಿಗೆ ಮಾತ್ರ ಹಾಸ್ಯ ಪ್ರಕೃತಿ ಸಾಧ್ಯ. ಇದು ಗೂರೂರವರು ಗ್ರಹಿಸಿಕೊಂಡಂತ ಬಹಳ ಮುಖ್ಯವಾದಂತ ಮಾತು. ಅನಾಸಕ್ತಿ ಉಳ್ಳವರಿಗೆ ಮಾತ್ರ ಹಾಸ್ಯ ಪ್ರಕೃತಿ ಸಾಧ್ಯ. ಆಸಕ್ತನಾದವನು ಕಾಮ ಕ್ರೋಧಪೂರಿತನು,
ಮಿತಿಮೀರಿ ಭಾವಪರವಶನೂ ಆಗಿ ಸಮತ್ವವನ್ನು ಕಳೆದುಕೊಳ್ಳುತ್ತಾನೆ. ಮಹಾತ್ಮ ಗಾಂಧಿಯವರ ಅದ್ಭುತ ಸಾಧನೆಗೆ ಅವರ ವಿನೋದ ಪ್ರಕೃತಿಯು ಬಹುಮಟ್ಟಿಗೆ ಸಹಾಯವಾಗಿತ್ತು ಅಂತ ಅವರು ಒಂದು 3-4 ಉದಾಹರಣೆಗಳನ್ನ ಕೊಡ್ತಾರೆ. ಅದರಲ್ಲಿ ಒಂದಂತೂ ಅವನು ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಗಾಂಧಿ ಜೊತೆ ಬರ್ತಾರೆ. ಬಂದ್ರೆ ಅವರು ಇದ್ದದ್ದು ಬಹಳ ಮಡಿವಂತರ ಮನೆಯಲ್ಲಿ ಬ್ರಾಹ್ಮಣರು. ಅವರು ಅಯ್ಯೋ ಇಲ್ಲಿ ಏನ್ ಮಾಡೋದು, ಅವನು ಎಲ್ಲಿ ಉಳ್ಕೊಳ್ಳೋದು, ಇಲ್ಲಿ ರೂಮೇ ಇಲ್ವಲ್ಲ ಅವನಿಗೆ ಬೇರೆ ಕೊಡಕ್ಕೆ ಅಂತ ಅವರ ಮನೆ ಹೆಂಗಸರು ಹೇಳ್ತಾರಂತೆ. ಆವಾಗ ಗಾಂಧೀಜಿ ಅಯ್ಯೋ ರೂಮ್ ಇಲ್ದಿದ್ರೆ ಏನು ಹಜಾರದಲ್ಲೇ ಮಲಕೋತಾನೆ ಬಿಡು ಅವನ, ಇಲ್ಲಿ ಬಂದ್ರೆ ಅವನಿಗೇನು ರೂಮ್ ಗಿಮ್ ಅಲ್ಲ, ಸ್ನಾನದ ಮನೆ ಅದು ಇದು, ಸ್ನಾನ ಮನೆ ಸರಿಯಾದ ಇಲ್ಲದೆ ಇದ್ರೆ ಅವನು ಸ್ನಾನನೇ ಮಾಡಲ್ಲ. ಅಯ್ಯೋ ಊಟಕ್ಕೆ ಅವನಿಗೆ ಏನು ಕೊಡೋದು, ನಮ್ಮ ಮನೆಯಲ್ಲಿ ಈ ಊಟ ಏನ್ ನಾವು ತಿಂತೇವೋ ಅದನ್ನು ಕೊಟ್ರಾಯ್ತು, ಕೊಡದಿದ್ರೆ ಅವನು ಅದನ್ನು ಕೇಳೋದಿಲ್ಲ ಅಂತ ಹೇಳ್ಬಿಡ್ತಾರೆ ಅಂತ. ಅಷ್ಟಾಗುವಾಗ ಮನೆಯವರೆಲ್ಲ ನಕ್ಕು ಅವನ ಮನೆಯಲ್ಲಿ ಅಕಾಮಡೇಟ್ ಮಾಡ್ಕೋಬಹುದು ಅಂತ ಯೋಚನೆ ಮಾಡಿದ್ರು ಅಂತ. ಹೀಗೆ ಅನೇಕ 3-4 ಘಟನೆಗಳು ಆ ಲೇಖನದಲ್ಲಿ ಇದಾವೆ, ಅದರನ್ನ ನಾವು ಹೇಳ್ಬೋದು. ಅಂದ್ರೆ ಈ ಹಾಸ್ಯ ಅಂತ ಹೇಳಿದ್ರೆ ಅವರು ಗ್ರಹಿಸೋದು ಹೇಗೆ ಅಂತ ಅಂದ್ರೆ, ಹಾಸ್ಯ ಒಂದು ರೀತಿಯಲ್ಲಿ ಅದು ಸಂಸ್ಕೃತಿಯ ಮಗು, ಸಂದರ್ಭಗಳ ಶಿಶು. ಒಂದು ಸಂಸ್ಕೃತಿಯಲ್ಲಿ ಹಾಸ್ಯವು ಉಂಟಾಗುವಂಥದ್ದು, ಒಂದು ಪ್ರಾಯದಲ್ಲಿ ಹಾಸ್ಯವು ಉಂಟಾಗುವಂಥದ್ದು ಇನ್ನೊಂದು ಪ್ರಾಯಕ್ಕಾಗೋದಿಲ್ಲ. ಒಂದು ಸಂಸ್ಕೃತಿಯಲ್ಲಿ ಹಾಸ್ಯ ಅಂತ ನಮಗೆ ಅನಿಸಬಹುದಾದ್ದು ಇನ್ನೊಂದು ಸಂಸ್ಕೃತಿಗೆ ಅದು ಹೊಂದಿಕೆ ಆಗದೇ ಇರ್ಬೋದು. ಆದರೆ ನಮ್ಮ ಮೀಮಾಂಸಕಾರರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹಾಸ್ಯವು ಶೃಂಗಾರದ ತಮ್ಮ ಅಂತ ಹೇಳ್ತಾರೆ. ಯಾಕಂದ್ರೆ ಶೃಂಗಾರದ ನಂತರವೇ ಭರತ ಮುನಿಗಳು ಹಾಸ್ಯವನ್ನು ಹೇಳುವಂಥದ್ದು. ಇದರಲ್ಲಿ ಅನೌಚಿತ್ಯದ ಆಶ್ರಿತ, ಅದು ಅನೌಚಿತ್ಯವಿಲ್ಲದೆ ಇದ್ರೆ ಹಾಸ್ಯಕ್ಕೆ ಒಂದು ಸರಿಯಾದ ಸಂದರ್ಭ ಸಿಕ್ಕುವುದಿಲ್ಲ. ಈ ಒಂಥರ ಅಪ್ರಸ್ತುತ ಪ್ರಸಂಗಿ ಹಾಗೆ ಅದು ಅರ್ಥಪೂರ್ಣ. ಗಂಭೀರ ಚಿಂತನೆಯ ಬೆನ್ನಲ್ಲಿರುವ ಅಸಂಗತ ಅನಭಿಷಿಕ್ತ ಸತ್ಯ. ಹಾಸ್ಯವು ಹಾಗಾಗಿ ಸತ್ಯದ ಬೆನ್ನು ಅಂತ. ಈಗ ನಾವು ಇಂಗ್ಲಿಷ್ ಶೇಕ್ಸ್ಪಿಯರ್ನ ಕಾದಂಬರಿಗಳನ್ನು ನೋಡಿದ್ರೆ, ಅಲ್ಲಿ ನಾಟಕಗಳನ್ನು ನೋಡಿದ್ರೆ ಅಲ್ಲಿ ಬರುವ ಜೆಸ್ಟರ್ಸ್ ಎಲ್ಲ ಹೀಗೆ ಬಹಳ ಗಂಭೀರವಾದ ಪಾತ್ರದ ಒಂದು ಬೆನ್ನಾಗಿ ಅವರಲ್ಲಿ ಇರ್ತಾರೆ. ಅದು ಅಂದ್ರೆ ನಿಮಗೆ ಅವರು ಕಾಣದೇ ಇರುವ ಮುಖವನ್ನ ಅಲ್ಲಿ ಕಾಣಿಸಿಕೊಳ್ಳಿಕ್ಕೆ ಮಾಡ್ತಾನೆ. ನಾವು ಸುಮ್ಮನೆ ನಮ್ಮ ಒಂದು ಮೀಮಾಂಸೆಯನ್ನ ನೆನಪಿಕೊಳ್ತಿದ್ರೆ, ಭರತ ಮುನಿ ಹೇಳಿದ್ದು ನಮಗೆಲ್ಲ ಗೊತ್ತೇ ಇರುವಂಥದ್ದು. ವಿಭಾವ, ಅನುಭಾವ, ವ್ಯಭಿಚಾರಿ ಭಾವದ ಸಂಯೋಗದಿಂದ ಒಂದು ರಸವು ನಿತ್ಪತ್ತಿ ಆಗತ್ತೆ ಅಂತ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಅದನ್ನು ಹೇಳಿದ್ದಾರೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದು ಆಸ್ವಾದ್ಯವಾದ್ದರಿಂದ ರಸ, ಆದ್ರಿಂದ ಹಾಸ್ಯವು ಒಂದು ರಸ ಅಂತ. ಅಂದ್ರೆ ಈ ರಸವು ಯಾಕೆ ಬೇಕು ಮತ್ತು ಹಾಸ್ಯದ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ, ಅಭಿನವ ಗುಪ್ತ ಅದನ್ನು ಹೇಳಿದ ಹಾಗೆ, ಅದನ್ನ ತೀನಂಶ್ರೀ ಅವರು ಅನುವಾದ ಮಾಡಿದ ಹಾಗೆ, ಅದು ಮೇಲಕ್ಕೇರಿ ಅರ್ಧ ತತ್ವವಿದೋ ಬಳಲಿಕೆಯ ನರಿಯದೆಯೇ ಬುದ್ಧಿ ಕಾಣುತ್ತಿದೆ, ಫಲಸಿದ್ಧಿಯಿಂದ ಮೊದಲು ಸೂರಿಗಳು ನಿರ್ಮಿಸಿದ ಸುವಿಚಾರ ಸೋಪಾನ ಸರಣಿಗಳಿವು ಅಂತ. ಅಂದ್ರೆ ನೀವು ಆ ಹಾಸ್ಯ ಈಗ ನಾನು ನಕ್ಕು ಕೇವಲ ಮುಗಿಯುವಂಥದ್ದಲ್ಲ, ಅದರಲ್ಲಿ ಒಂದು ಆಸ್ವಾದನೆಯ ಅಂಶ, ಇನ್ನೂ ಹೆಚ್ಚು ಒಂದು ರಸಾಸ್ವಾದನೆಯ ಅಂಶ ಇದೆ ಅಂತ ಹೇಳುವುದನ್ನು ನಾವು ತಿಳ್ಕೊಂಡ್ರೆ, ಆವಾಗ ನಮ್ಮ ಅಭಿರುಚಿ ಮತ್ತು ನಾವು ಇಷ್ಟಪಡುವ ಎಷ್ಟೋ ಜೋಕುಗಳು ಅಥವಾ ಹಾಸ್ಯಗಳು ಅದು ಬೇರೆ ರೀತಿದು ಆಗಿರ್ಬೋದು. ಅದರಿಂದ ಭರತ ಅದನ್ನು ಶೃಂಗಾರ, ಹಾಸ್ಯ, ಕರುಣ ಇತ್ಯಾದಿಗಳಲ್ಲಿ ಹೇಳ್ತಾರೆ. ಈಗ ಶೃಂಗಾರಕ್ಕೆ ಸ್ಥಾಯಿ ಭಾವ ರತಿ ಅಂತ ಇದ್ದ ಹಾಗೆ ನಮ್ಮ ಮೀಮಾಂಸಕರು ಹೇಳುವುದು ಹಾಸ್ಯಕ್ಕೆ ಹಾಸ ಅಂತ. ಆದ್ರೆ ಮೀಮಾಂಸಕರು ವಿವರಿಸೋದೇನು ಅಂದ್ರೆ, ಹಾಸ್ಯದಿಂದ ನಮ್ಮ ಮೇಲೆ ಆಗುವ ಪ್ರಭಾವ ಎಷ್ಟು ಏನು ಅಂತ ಹೇಳ್ತಾರೆ ಅವರಷ್ಟೇ ಹೊರತು ಅದರ ಸ್ವರೂಪವನ್ನ ವಿವರಿಸಕ್ಕೆ ಅವರು ವಿಶೇಷವಾಗಿ ಹೋಗೋದಿಲ್ಲ. ಅವರು ಒಟ್ಟು ಅದರನ್ನ ವಿವರಿಸುವ ಕ್ರಮಗಳು ಹೇಗಿರುತ್ತೆ ಅಂದ್ರೆ, ಒಂದು ಹಾಸ್ಯಕ್ಕೆ ನಾವು ಕೊಡುವ ಪ್ರತಿಕ್ರಿಯೆಯಲ್ಲಿ ಎಷ್ಟು ನಮ್ಮ ತುಟಿ ಅರಳುತ್ತೆ, ಎಷ್ಟು ಹಲ್ಲು ಕಾಣುತ್ತೆ ಅಂತ ಹೇಳೋದನ್ನೇ ಅವರು ವಿವರಿಸೋದು. ಅಂದ್ರೆ ಹಾಸ್ಯ ಮೀಮಾಂಸೆ ಒಂದು ರೀತಿಯಲ್ಲಿ ಪರಮ ಕಷ್ಟವಾದ್ದು. ಈಗ ಉದಾಹರಣೆಗೆ ಅದನ್ನ ಮಾತುಕತೆಯಲ್ಲಿ ಆಗ್ಲಿ ಇತರ ಸಂದರ್ಭಗಳಲ್ಲಿ ಆಗ್ಲಿ ನಾವು ತರ್ಬೋದು. ಅದು ಮೃದುವಾಗಿರುತ್ತೆ, ಕಟುವಾಗಿರುತ್ತೆ, ಕುತ್ಸಿತವಾಗಿರುತ್ತೆ, ಉದ್ದೇಶಪೂರ್ವಕವಾಗಿರುತ್ತೆ, ಕೆಲವು ಸಲ ಆಕಸ್ಮಿಕವಾಗಿಯೂ ಬಂದ್ಬಿಡುತ್ತೆ. ಈಗ ಯಾರೋ ಒಬ್ಬ ಪಕ್ಕನೆ ಅದು ಆಕಸ್ಮಿಕವಾಗಿ ಅವನು ಬಿದ್ದು ಬಿಡ್ತಾನೆ, ಅದು ಇನ್ಯಾರಿಗೋ ನಗಕ್ಕೆ ಕಾರಣ ಆಗುತ್ತೆ. ಆದ್ರೆ ಅದರನ್ನ ನೀವು ಯಾವ ರೀತಿಯಲ್ಲಿ ಗ್ರಹಿಸ್ತೀರಿ ಅಂತ. ಈಗ ನೋಡಿ,
ಇದು ಯಾವಾಗಲೂ ನನಗೆ ಆರ ಮಿತ್ರರು ಒಂದು ಕಡೆ ಹೇಳಿದ ಈ ಒಂದು ಉದಾಹರಣೆ ಯಾವತ್ತೂ ನೆನಪಾಗೋದು. ಈ ದುರ್ಯೋಧನ ಮಾಯಾ ಮಂದಿರದೊಳಗೆ ಕಾಲು ಅವನು ನೀರು ಅಂತ ಕೇಳಿ ಎಡವಿದಂಗಾಗಿ ಬಿದ್ದು ಬಿಡ್ತಾನಲ್ಲ, ಬಿದ್ದು ಬಿಟ್ಟಾಗ ದ್ರೌಪದಿ ನಕ್ ಬಿಡ್ತಾಳೆ. ಅದು ಅವನಿಗೆ ಬಹಳ ಸಿಟ್ಟಿಗೆ ಕಾರಣ ಆಗುತ್ತೆ. ಅದು ಒಂದು ರೀತಿಯಲ್ಲಿ ಯುದ್ಧಕ್ಕೆ ಅದು ಕಾರಣವಾಗುವ, ಆ ಸಿಟ್ಟಿಗೆ ದ್ವೇಷಕ್ಕೆಲ್ಲ ಕಾರಣವಾಗುವುದಕ್ಕೆ ಒಂದು ಅದಕ್ಕೆ ಈ ಮೊದಲೇ ಇದ್ದಂತ ಬೆಂಕಿಗೆ ತುಪ್ಪ ಎರೆದ ಘಟನೆ ಅಂತ. ಇವರು ಹೇಳೋದು ಏನು ಅಂದ್ರೆ, ಮಿತ್ರರು ಹೇಳೋದು, ಅಕಸ್ಮಾತ್ ದುರ್ಯೋಧನಿಗೆ ಸಿಟ್ಟು ಬಡುವ ಬದಲು ಅವನ ಅತ್ತಿಗೆ ಹತ್ರ ನಾನು ಇನ್ನೊಮ್ಮೆ ಬಿದ್ದು ತೋರಿಸ್ಲಾ ಅಂತ ಇನ್ನೊಮ್ಮೆ ನಟನೆ ಮಾಡಿ ಬಿದ್ದು ಬಿಟ್ಟಿದ್ರೆ ಆವಾಗ ಅದರನ್ನು ನೋಡುವ ಕ್ರಮವೇ, ಅದರನ್ನ ಬಗೆಹರಿಸಬೇಕೊಳ್ಬೇಕಾದ ಕ್ರಮವೇ ಬೇರೆ ಆಗ್ತಿತ್ತು ಅಂತ. ನಾವು ಹಾಗೆ ಮಾಡಕ್ಕೆ ಹೋಗೋದಿಲ್ಲ. ಈ ಆಕಸ್ಮಿಕ ಸಂದರ್ಭಗಳಲ್ಲಿ ಉಂಟಾಗುವಂತಹ ಹಾಸ್ಯ ಉಂಟಲ್ಲ, ಅದು ಯಾವಾಗಲೂ ಪರಿಹಾಸ್ಯವಾಗಿ ಪರಿವರ್ತನೆಗೊಳ್ಳುವಂಥದ್ದೇ ಜಾಸ್ತಿ ಇರುತ್ತೆ ಅಂತ. ಅಂದ್ರೆ ಅದಕ್ಕೆ ಅನೇಕ ರೀತಿಯ ಅಲಂಕಾರಿಕರು, ನಾನು ಸುಮ್ಮನೆ ಇದಕ್ಕೊಂದು ತಾತ್ವಿಕ ಚೌಕಟ್ಟನ್ನು ಕೊಡ್ಲಿಕ್ಕೆ ಹೇಳ್ತಾ ಇರೋದು. ಹಾಸ್ಯಕ್ಕೆ ಅನೇಕ ರೀತಿಯ ಕಾರಣಗಳಿರ್ತವೆ. ಒಂದು ಅನ್ಯರ ವೇಷಾಲಂಕರಣ ಇರ್ಬೋದು, ನಾಚಿಕೆಗೇಡಿನ ಸ್ವಭಾವ ಇರ್ಬೋದು, ಅಥವಾ ವಿಷಯ ಚಾಪಲ್ಯ ಇರ್ಬೋದು, ಕುಚೇಷ್ಟೆ, ಕೆಟ್ಟ ಮಾತು, ಅಂಗವೈಕಲ್ಯ, ಇನ್ನೊಬ್ಬರ ಮೇಲೆ ದೋಷಾರೋಪಣೆ, ಹೀಗೆ ಅನೇಕ ರೀತಿಯಿಂದ ಒಬ್ಬನನ್ನ ನಗು ಮಾಡುವಾಗ ಅಥವಾ ನಗು ಹಾಗೆ ಮಾಡಬಹುದು. ಆದ್ರೆ ಅದರಲ್ಲಿ ಯಾವ ಅಭಿರುಚಿ ಮೇಲ್ಮಟ್ಟದ್ದು ಮತ್ತು ಯಾವ ಅಭಿರುಚಿ ಸಾಮಾನ್ಯದ್ದು ಅಂತ, ಅದರಲ್ಲಿ ನಾವು ಮಾಡುವಂಥದ್ದು ಸಾಮಾನ್ಯವಾಗಿ ಈಗ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ನೋಡಿ, ಒಂದು ತನ್ನ ಬಗ್ಗೆ ಮಾಡಿಕೊಳ್ಳುವಂತ ಇಂಜೋಕು ಮತ್ತು ಇನ್ನೊಬ್ಬರ ಬಗ್ಗೆ ಮಾಡುವಂತ ಒಂದು ಎಕ್ಸ್ಟರ್ನಲ್ ಆದಂತ ಜೋಕುಗಳು ಅಂತ. ನಮ್ಮಲ್ಲಿ ಅದನ್ನ ನಾವು ಆತ್ಮಸ್ಥ ಮತ್ತು ಪರಸ್ಥ ಅಂತ ಎರಡು ರೀತಿಯ ವಿಭಾಗ ಮಾಡಿಕೊಂಡಿದ್ದೇವೆ. ಇವರಲ್ಲಿ ಆತ್ಮಸ್ಥವಾದಂಥದ್ದು ಗೋರೂರು ರಾಮಸ್ವಾಮಿ ಅಯ್ಯಂಗಾರರಲ್ಲಿ ನನಗೆ ಬಹಳ ಹೆಚ್ಚು ಅದರಲ್ಲಿ ಕಾಣುವಂಥದ್ದು ಅಮೆರಿಕದಲ್ಲಿ ಗೋರೂರು ಅಂತ ಒಂದು ಪುಸ್ತಕ ಇದೆಯಲ್ಲ, ಅದರಲ್ಲಿ ಅವರು ತುಂಬಾ ಆತ್ಮಸ್ಥರದ್ದು, ತಮ್ಮ ಬಗ್ಗೆ ತಾವು ಅನೇಕ ಕಡೆ ಹಾಸ್ಯ ಮಾಡ್ಕೋತಾರೆ ಅದರಲ್ಲಿ. ಅಂದ್ರೆ ಅದು ಆ ಸಂದರ್ಭಗಳು ಹಾಗಿರ್ತವೆ. ಪರಸ್ಥ ಹಾಸ್ಯಕ್ಕೆ ಅನೇಕ ಉದಾಹರಣೆಗಳಿದೆ, ಅಲ್ಲಿ ಸ್ವಲ್ಪ ಆತ್ಮಸ್ಥ ಇಲ್ಲ ಅಂತಿಲ್ಲ, ಆದ್ರೆ ಅದರಲ್ಲಿ ನಿರೂಪಕ ಇರ್ತಾನೆ. ಅಂದ್ರೆ ಹಳ್ಳಿಯ ಚಿತ್ರಗಳು, ಹಳೆಯ ಪಳೆಯ ಮುಖಗಳು ಇತ್ಯಾದಿಗಳು. ಹಾಗೆ ಅಂದ್ರೆ ಈ ಹಾಸ್ಯದಲ್ಲಿ ಎಷ್ಟು ಹಾಸ್ಯ ಇರುತ್ತೆ ಅಂತ ಅಂದ್ರೆ, ಒಂದು ರೀತಿಯ ಮಂದಸ್ಮಿತವಾಗಿರುತ್ತೋ, ಅಥವಾ ಹಸಿತವಾಗಿರುತ್ತಾ, ವಿಹಸಿತವಾಗಿರುತ್ತಾ, ಅಥವಾ ಇನ್ನೂ ಜಾಸ್ತಿ ಹಸಿತವಾಗಿರುತ್ತಾ, ಅಥವಾ ಅದು ಒಂದು ರೀತಿಯಲ್ಲಿ ಬಿದ್ದು ನಗೋದು ಅಂತ ಹೇಳ್ತೇವೆ ಅಲ್ಲ, ಆ ರೀತಿಯಲ್ಲಿ ಇರುತ್ತಾ, ಅದು ಹೇಗೆ ಅಂಗಾಂಗಗಳಿಗೆ ವ್ಯಾಪಿಸಿಕೊಳ್ಳುತ್ತದೆ ಅಂತ ಹೇಳುವುದರ ಮೂಲಕ ಅದರ ಪ್ರಭಾವಗಳನ್ನ ನಾವು ಅಳಿಬೇಕಾಗತ್ತೆ. ಅದರನ್ನೇ ತೀನಂಶ್ರೀ ಅವರು ಏನ್ ಹೇಳ್ತಾರೆ ಅಂದ್ರೆ, ಹಾಸ್ಯವನ್ನ ನಮ್ಮ ಮೀಮಾಂಸಕರು ಅಳಿಯೋದು ಹೇಗೆ ಅಂದ್ರೆ, ಒಬ್ಬನ ತುಟಿ ಎಷ್ಟರ ಮಟ್ಟಿಗೆ ತೆರೆಯುತ್ತದೆ ಎಂಬುದರ ಮೂಲಕ ಹಾಸ್ಯದ ಒಂದು ಸ್ಟ್ಯಾಂಡರ್ಡ್ ಅಸೆಸ್ಮೆಂಟ್ ಅನುಕೂಲ ಆಗುತ್ತೆ ಅಂತ. ಅಂದ್ರೆ ಒಂದು ಶೃಂಗಾರದ ಜೊತೆ ಒಂದು ನಮಗೆ ಹಾಸ್ಯ ಸದಾ ಇರುವಂತದ್ದನ್ನ ನಾವು ಗಮನಿಸುವಂತಹ ನೆಲೆಗಳೆಲ್ಲಿರ್ತವೆ ಅಂತ ಹೇಳಿದ್ರೆ ಸಂಸ್ಕೃತ ನಾಟಕಗಳಲ್ಲಿ ಇರ್ತವೆ. ಮುಖ್ಯವಾಗಿ ಆ ನಾಯಕನಿಗೆ ಎಲ್ಲ ಒಬ್ಬ ಮಾಡವ್ಯ ಅಂತ ಒಬ್ಬ ಇರ್ತಾನಲ್ಲ, ಅವನು ಒಬ್ಬ ಜೆಸ್ಟರ್ ತರ, ಅವನು ಈ ಗಂಭೀರವಾದ ನಾಯಕನನ್ನ ಸದಾ ಹಾಸ್ಯ ಮಾಡ್ತಾನೆ ಇರ್ತಾನೆ ಅವನು. ಅಂದ್ರೆ ನೀವು ಆ ಗಂಭೀರದ ಮುಖವಾಡವನ್ನ ತೆಗೆದ್ರೆ ಅಲ್ಲಿ ಒಂದು ಹಾಸ್ಯದ ಇನ್ನೊಂದು ರೂಪ ಕಾಣುತ್ತೆ. ಅಂದ್ರೆ ಒಂದು ಸತ್ಯದ ಹಿಂದೆ ಅದರ ಬೆನ್ನಿನಲ್ಲಿ ಇರುವಂತ ಇನ್ನೊಂದು ರೂಪವನ್ನ ಅದು ಕಾಣಿಸುವ ಹಾಗೆ ಇರ್ತದೆ ಅದರಲ್ಲಿ. ಈಗ ಇದಕ್ಕೆ ಸಂಬಂಧಪಟ್ಟಂತ ಒಂದೆರಡು ಸಾಂದರ್ಭಿಕ ಮಾತುಗಳನ್ನು ಹೇಳಿ ಕೆಲವು ಉದಾಹರಣೆಗಳನ್ನು ನಾನು ಕೊಡ್ಬೋದು. ಇಲ್ಲದಿದ್ರೆ ಪ್ರಾರಂಭದಿಂದಲೇ ನಾವು ಗೋರೂರ್ ಅವರ ಉದಾಹರಣೆಗಳನ್ನೇ ಕೊಡ್ತಾ ಹೋದ್ರೆ ಎಲ್ಲರೂ ನಗಬಹುದು. ಅದಕ್ಕೆ ಅದು ಬೇರೆ ವಿಚಾರ. ಬೇಕಾದಷ್ಟು ಅದರಿಂದ ಯಾವ ಪುಸ್ತಕದ ಪುಟಗಳನ್ನು ಬಿಡಿಸಿದ್ರು ಅದರಿಂದ ಒಂದು ಪುಟ ಓದಿದ್ರೆ ನಿಮಗೊಂದು ನಗು ಬಂದ್ಬಿಡುತ್ತೆ ಅದರಲ್ಲಿ. ಆದ್ರೆ ಅವರನ್ನ ಹಾಗೆ ನಾವು ಇವತ್ತಿನ ನಾವು ಹಾಸ್ಯ ಲೇಖಕರು ಅಂತ ಹೇಳ್ತೇವಲ್ಲ, ಅಥವಾ ಹಾಸ್ಯ ಕೇವಲ ಮಾಡುವಂತ ಆ ರೀತಿಯಲ್ಲ, ಅವರಿಗೊಂದು ತಾತ್ವಿಕ ಪರಿವೇಷ್ಟಿ ಇದೆ ಅವರ ಬರಹದ ಹಿಂದೆ. ಅದನ್ನು ಗಮನಿಸೋದು ನಮ್ಮ ಮುಖ್ಯ ಉದ್ದೇಶ ಆಗಬೇಕು ಅಂತ ಹೇಳ್ತೇನೆ. ನಾನು ಇತ್ತೀಚೆಗೆ ಈಗ ಡಿ.ವಿ. ಗುಂಡಪ್ಪನವರು, ದಾರಾ ಬೇಂದ್ರೆ ಅವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಇಂಥವರೆಲ್ಲ ಅವರಿಗೆ ಮುನ್ನುಡಿಯನ್ನು ಬರೆದಿದ್ದಾರೆ. ಆಮೇಲೆ ನಿಮಗೆ ಗೊತ್ತಿದ್ದ ಹಾಗೆ ಆ ಕಾಲಕ್ಕೆ AR ಕೃಷ್ಣಶಾಸ್ತ್ರಿಗಳಿಂದ ಒಂದು ಮೆಚ್ಚುಗೆಯ ಮಾತನ್ನು ಪಡೆಯೋದು ಅಷ್ಟು ಸುಲಭವಾಗಿ ಬರ್ತಾ ಇರಲಿಲ್ಲ. ಅದು
ಇಟ್ ವಾಸ್ ವೆರಿ ಟಫ್ ಅಂಡ್ ಹಿ ವಾಸ್ ಎ ವೆರಿ ಸೀರಿಯಸ್ ಆದ ನಮ್ಮ ಆ ಕಾಲದ ಒಬ್ಬರು ಕ್ರಿಟಿಕ್ ಮತ್ತು ತುಂಬಾ ಕ್ರಿಟಿಕಲ್ ಆಗಿ ಹೇಳ್ತಾ ಇದ್ದವರು. ಅವರು ಇವರ ಪುಸ್ತಕಗಳ ಬಗ್ಗೆ ಬರೆದ ವಿಮರ್ಶೆಯಲ್ಲಿ ಮತ್ತು ಅವರ ಬಗ್ಗೆ ಹೇಳಿದ ಮಾತುಗಳಲ್ಲಿ ಬಹಳ ಮುಕ್ತ ಕಂಠದಿಂದ ಅವರ ಶೈಲಿಯನ್ನ ಮತ್ತು ಹಾಸ್ಯವನ್ನ ಅವರು ಪ್ರಶಂಸಿಸಿದ್ದಾರೆ. ಅದರ ಹಿಂದಿನ ಮನೋಭಾವವನ್ನು ಎಲ್ಲರೂ ಗುರುತಿಸಿರುವಂತ ಒಂದು ಅಂಶ ಏನು ಅಂತ ಹೇಳಿದ್ರೆ, ಗೋರೂರು ಗಾಂಧಿಯವರ ಜೊತೆ ಇದ್ದವರು. ಈಗ ಗಾಂಧೀಜಿಯವರ ಗಾಂಧೀಜಿಯವರ ಬಯೋಗ್ರಫಿ ಇದೆ, ಎಕ್ಸ್ಪೆರಿಮೆಂಟ್ಸ್ ಟ್ರುತ್, ಅದರನ್ನ ನನ್ನ ಸತ್ಯಾನ್ವೇಷಣೆ ಅಂತ ಹೇಳುವ ಮೊದಲ ಅನುವಾದ ಕನ್ನಡದ, ನನ್ನ ನೆನಪಿನಲ್ಲಿ ಮೊದಲ ಅನುವಾದ ಅಲ್ವಾ ಸರ್, PN ಸರ್ ಯಾರಿಗಾರು ಗೊತ್ತಿರ್ಬೋದು. ಐ ಥಿಂಕ್ ಎವರ್ ಫಸ್ಟ್ ಟ್ರಾನ್ಸ್ಲೇಷನ್ ಕನ್ನಡಕ್ಕೆ ಮಾಡಿದ್ದು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರೇ. ಮತ್ತು ಅವರು ಗಾಂಧೀಜಿಯ ಜೊತೆ ಇದ್ದವರು ಮತ್ತು ಯಾವತ್ತೂ ಖಾದಿಯನ್ನ ಕೊನೆಯವರೆಗೂ ಬಹುಶಃ ಅವರು ಹಾಕ್ತಾ ಇದ್ರು. ಆ ಥರದಲ್ಲಿ ಅವರು ಗಾಂಧಿವಾದಿಗಳು, ಅದು ನಿರ್ವಿವಾದ. ಅವರ ಬರಹಗಳಲ್ಲಿ, ಅವರ ಆದರ್ಶದಲ್ಲಿ ಎಲ್ಲ ಕಡೆ ಕಾಣುತ್ತೆ. ಈಗ ವತ್ಸಲೆ ಅಂತ ಒಂದು ಕಾದಂಬರಿ ಇದೆ ಅವರದ್ದು. ಅದರಲ್ಲಿ ಅವರು ಈ ಗಂಡ ಆದವನ ಅನೇಕ ಪಡಿಪಾಟಲುಗಳನ್ನು ಹೇಳಿದ್ರು, ಅವನ ದೌರ್ಬಲ್ಯಗಳನ್ನು ಹೇಳ್ತಾ ಹೋದ್ರು. ಕೊನೆಗೆ ಆ ಕಾದಂಬರಿ ಮುಗಿಯೋದು ಹೇಗೆ ಅಂದ್ರೆ, ಆ ಗೋಪಾಲ ಮತ್ತೆ ವತ್ಸಲ ಇಬ್ರು ಗಾಂಧಿ ಹೋರಾಟದಲ್ಲಿ ಭಾಗವಹಿಸಿ ಜೈಲಿಗೆ ಹೋಗೋದ್ರ ಮೂಲಕ ಅವರ ಇಡೀ ಸಮಸ್ಯೆಗಳು ಪರಿಹಾರ ಆಗ್ತವೆ ಮತ್ತು ಅವರ ಹೊಸ ಜೀವನ ಜೈಲಿನಲ್ಲಿ ಶುರುವಾಗುತ್ತೆ. ಗಾಂಧಿ ಹೋರಾಟದಲ್ಲಿ 1942 1942ರ ಕಾಲದಲ್ಲಿ ಅದರನ್ನ ಇರುತ್ತೆ. ಇತ್ತೀಚೆಗೆ ನನಗೆ ನಾನು ಇತ್ತೀಚೆಗಿನ ಹೊಸ ವಿಮರ್ಶಕರಲ್ಲಿ ಎಚ್ ದಂಡಪ್ಪ ಅಂತ ಬರೀತಾರೆ, ನಿಮಗೆ ಗೊತ್ತಿದೆ ಅವರು ವಿಮರ್ಶಕರು. ಅವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರರ ಪ್ರಬಂಧಗಳ ಮೇಲೆ ಒಂದು ಬಹಳ ಮುಖ್ಯವಾದಂಥ ಲೇಖನವನ್ನ ಬರೆದಿದ್ದಾರೆ. ಅದರಿಂದ ಒಂದೆರಡು ಪ್ಯಾರಾಗ್ರಾಫ್ ಅನ್ನ ನಾನು ಇತ್ತೀಚೆಗಿನವರು ಹೇಗೆ ನೋಡ್ತಾರೆ ಮತ್ತು ಹೇಗೆ ಗ್ರಹಿಸ್ತಾರೆ ಅಂತ ಹೇಳೋದಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅಂದ್ರೆ ಗೋರೂರು ಪ್ರಬಂಧಗಳಲ್ಲಿ ಪ್ರಕೃತಿ, ಜನರ ದೈನಂದಿನ ಸರಳವಾದ ಜೀವನದ ವಿವರಗಳು, ಸುಖ ದುಃಖ, ನೋವು, ನಲಿವು ಎಲ್ಲವನ್ನು ಸಾಂಕೇತಿಕವಾಗಿ ಜಾನಪದ ಹಿನ್ನೆಲೆಯಲ್ಲಿ ಹಿಡಿದಿಡುತ್ತಾರೆ. ಜಾನಪದ ಅಧ್ಯಯನ, ಸಂಸ್ಕೃತ ಸಾಹಿತ್ಯದ ಜ್ಞಾನ, ಸದಭಿರುಚಿ ಇವೆಲ್ಲಕ್ಕೂ ಮಿಗಿಲಾಗಿ ಅವರು ಮೆಚ್ಚಿಕೊಂಡು ಮೈಗೂಡಿಸಿಕೊಂಡಿದ್ದ ಗಾಂಧಿ ವಿಚಾರಧಾರೆಯು ಕೂಡ ಅವರ ಪ್ರಬಂಧಗಳಲ್ಲಿ ಮತ್ತು ಅವರ ಎಲ್ಲ ರೀತಿಯ ಹಾಸ್ಯ ನೆಲೆಗಳಲ್ಲಿ ಅದು ಅನುರಣಿತವಾಗ್ತಾ ಇದೆ ಅಂತ ಹೇಳೋದು. ಅಂದ್ರೆ ಅವರ ಹಾಸ್ಯ ಇರಲಿ, ಅದು ಒಂದು ಸಣ್ಣ ಲೇಖನದ ಹಾಗಿರೋದಿಲ್ಲ, ಅಲ್ಲಿ ಒಂದು ಕಥನ ಇರುತ್ತೆ. ಈಗ ವುಡ್ ಹೌಸ್ ಬರೆದ ರೀತಿ ಒಂದು ಜೀವನದ ಕಥನವನ್ನು ಹೇಳ್ತಾ ಹೋಗ್ತಾ ಇದ್ದ ಹಾಗೆ ಅದರಲ್ಲಿ ಹಾಸ್ಯ ಬರುತ್ತೆ. ಈಗ ಹಳ್ಳಿಯ ನಮ್ಮ ಊರಿನ ರಸಿಕರು ಅಂತ, ಅದು ನನಗೆ ಅದರದ್ದು ಅವರ ಹಾಸ್ಯ ಎಷ್ಟು ಪ್ರಭಾವಶಾಲಿ ಅಂತ ಹೇಳೋದಕ್ಕೆ ನನಗೆ ಒಂದು ಉದಾಹರಣೆ ಯಾವತ್ತು ನೆನಪು ಬರೋದು, ಅದು ನನ್ನ ಮಗನಿಗೆ ಅದು ಟೆಕ್ಸ್ಟ್ ಆಗಿತ್ತು, ಅವನು ಹೈಸ್ಕೂಲ್ನಲ್ಲಿ ಓದುವಾಗ. ಅವನಿಗೆ ಅವನು ಓದಿ ಆದ್ಮೇಲೆ ಅವನು ಅಂದ್ರೆ ಅದರನ್ನ ಒಂದು ಕಿವಿಯಲ್ಲಿ ಕೇಳಬೇಕು ಅಂತ ಇಡೀ ಟೆಕ್ಸ್ಟ್ ನನ್ನ ಓದೋದು ಅವನದೊಂದು ಕ್ರಮ. ನಾನು ಅಥವಾ ನನ್ನ ಹೆಂಡತಿ ಅದರನ್ನ ಓದಿ ಹೇಳ್ತಾ ಇದ್ರು. ಆ ದಿನ ನನ್ನ ಗಂಟ್ಲು ಸ್ವಲ್ಪ ಅಷ್ಟು ಕಟ್ಟಿತ್ತು, ಒಂಚೂರು ಶೀತ ಆಗಿತ್ತು ಮತ್ತು ನನ್ನ ಹೆಂಡತಿ ಬೇರೆ ಯಾವುದೊಂದು ಕೆಲಸದಲ್ಲಿ ಇದ್ಲು. ಹಾಗೆ ನೀವು ಓದ್ಕ ಅಂತ ಹೇಳಿದ್ರು. ಅಷ್ಟರಲ್ಲಿ ಆ ಹೊತ್ತಿಗೆ ನಮ್ಮ ಅತ್ತೆಯವರು ಅಂದ್ರೆ ಹೆಂಡತಿಯ ತಾಯಿ ಮನೆಗೆ ಬಂದಿದ್ರು. ಅವರು ನಾನು ನಿನಗೆ ಓದಿ ಹೇಳ್ತೇನೆ ಅದನ್ನು ಇನ್ನೊಮ್ಮೆ ಅಂತ ಅವ್ರಿಗೆ ಓದ್ಲಿಕ್ಕೆ ಅಂತ ಹೇಳಿದ್ರು. ಅದು ಹೇಗೆ ಓದ್ತಾ ಇದ್ರು ಅಂದ್ರೆ, ಅವ್ರು ಓದೋದ್ರಿಂದ ಹೆಚ್ಚು ನಗುತ್ತಾ ಇದ್ರು. ಅದನ್ನ ಒಂದು ಪುಟ ಓದೋದು, ಇವನು ಹೇಳ್ತಾ ಇದ್ದ, ಅಜ್ಜಿ ನಾಳೆ ನನಗೆ ಪರೀಕ್ಷೆ, ನೀವು ಅದನ್ನು ಓದೋದು ಸರಿ ಓದ್ಬೇಕು ಅಂತ. ಅವರು ಮತ್ತೆ ಪುನಃ ಅಂತ ನಗೋದು. ಅವನು ಬಾವುಟದ ಇವನಿದ್ದಾನೆ ಅಲ್ಲ ಮನೆಗಾರ, ಅದನ್ನು ಓದುವಾಗ ನಗೋದು, ಆಮೇಲೆ ಒಂಚೂರು ಓದೋದು, ಮತ್ತೆ ನಗೋದು, ಓದೋದು, ಹೀಗೆ ಆಗ್ತೈತೆ. ಅಂದ್ರೆ ಅದರಲ್ಲಿ ಆ ರೀತಿಯ ಹಾಸ್ಯದಲ್ಲಿ ಆಸಕ್ತಿ ಉಳ್ಳವರಿಗೆ ಅದು ಹೇಗೆ ಬರುತ್ತೆ ಅಂತ. ಈಗ DVG, ಮಾಸ್ತಿ ಮತ್ತು ಬೇಂದ್ರೆಯವರು ಕೂಡ ಅದನ್ನು ಓದ್ತಾ ನಕ್ಕದ್ದನ್ನು ಅವರು ಹೇಳಿದ್ದಾರೆ. ಆಮೇಲೆ ಇನ್ನು ಕೆಲವು ಕಡೆಯಲ್ಲಿ ನವೋದಯದ ಅನೇಕ ಬರಹಗಾರರು ಬರೆದಿದ್ದಾರೆ, ಓದ್ತಾ ರಾತ್ರಿ ಅದು ಅವರು ನಕ್ಕು ಕೊನೆಗೆ ಮನೆಯವರು ಎದ್ದು ಏನಾಯ್ತು ಅಂತ ಕೇಳಿ ಮತ್ತೆ ಅವರಿಗೂ ಅದನ್ನು ಓದಿ ಹೇಳಿ ನಾವು ಮಲಕೊಂಡೆವು ಅಂತ ಹೇಳುವ. ಅಂದ್ರೆ ಆ ಅಭಿರುಚಿ ಉಳ್ಳವರಿಗೆ, ಆ ಕಾಲದ ಆ ಜನಜೀವನದ ಅಭಿರುಚಿ ಉಳ್ಳವರಿಗೆ, ಅಂದ್ರೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಾಸ್ಯ ಅವರು ಚಿತ್ರಿಸುವ ವ್ಯಕ್ತಿಗಳ ವಿಕ್ಷಿಪ್ತತೆ ಹಾಗೂ ಘಟನೆಗಳ ಚಮತ್ಕಾರ ಇವೆಲ್ಲವೂ ಪರಸ್ಪರ ಕೂಡಿಕೊಂಡು ಅವರ ಬರಹಗಳಲ್ಲಿ
ಕಥಾಂಶವೂ ಸೇರಿಕೊಂಡು ನಮಗೊಂದು ಕಥೆಯ ಜೊತೆ ಅದನ್ನು ಮುಂದುವರಿತಾ ಹೋದಾಗೆ ಅದೊಂದು ಭಾವ ನಮಗೆ ಬರ್ತದೆ. ಈಗ ನಾನು ನಿಮಗೆ ಅವರದ್ದೊಂದು ಪ್ರಬಂಧ ಇದೆ, ಡೊಂಕುಬಾಲ ಅಂತ. ಈ ಡೊಂಕುಬಾಲದ ಹೀರೋ ಒಬ್ಬ ತೂರ ಅಂತ. ಅವನು ಯಾಕೂ ಪ್ರಯೋಜನ ಇಲ್ಲದವನು ಅಂತ ಊರವರೆಲ್ಲ ಅವನನ್ನು ನಿಗ್ಲೆಕ್ಟ್ ಮಾಡ್ತಾ ಇರ್ತಾನೆ. ಅವನ ಕೆಲಸ ಏನು ಅಂದ್ರೆ ಊರ್ನ ದನ ಕಾಯೋದು. ಅವನಿಗೇನು ಗತಿ ಇಲ್ಲ ಅಂತ ಹೇಳುವಾಗ ಅವನನ್ನು ಎಲ್ರು ಯಾರು ಯಾವ ಕೆಲಸಕ್ಕೂ ಮಾಡೋದಿಲ್ಲ. ಅವನಿಗೆ ಅದೊಂಚೂರು ಬೇಸರ ಇರುತ್ತೆ, ಅದು ನನ್ನ ಕೆಲಸ ಮಾಡಬೇಕಲ್ಲ ಅಂತ ಅವನು ಇರ್ತಾನೆ. ಈ ತೂರನಿಗೆ ಒಮ್ಮೆ ಅಸೌಖ್ಯ ಉಂಟಾಗುತ್ತೆ. ಅವನಿಗೆ ಈ ದನಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಅದನ್ನು ನೋಡ್ಕೊಳ್ಳಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ವಾರದಲ್ಲಿ ಇಡೀ ಹಳ್ಳಿಯಲ್ಲಿ ಕೋಲಾಹಲ ಇದ್ದು ಬಿಡುತ್ತೆ. ಯಾಕಂದ್ರೆ ದನಗಳಿಗೆ ಮೇವಿಲ್ಲ, ಅದನ್ನು ಗುಡ್ಡಕ್ಕೆ ತಕೊಂಡು ಹೋಗೋರಿಲ್ಲ, ಮಾರ್ಗದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸಗಣಿ, ಅದನ್ನು ಬಾಚುವವರಿಲ್ಲ, ಇದು ಮಾಡುವವರಿಲ್ಲ. ಆ ತೂರ 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 ಅಂತ ಎಲ್ರು, ಅಷ್ಟರವರೆಗೆ ಯಾರು ತೂರ ಏನು ಲೆಕ್ಕಕ್ಕೆ ಇಲ್ಲದ ಹಾಗೆ ಇದ್ನೋ ಅವನು ಬಹಳ ಇಂಪಾರ್ಟೆಂಟ್ ಆಗಿದೆ. ಅವನಿಗೆ ಗುಣ ಆಯ್ತಾ, ಅವನಿಗೆ ಔಷಧಿ ಮಾಡ್ಬೇಕಾ, ಪಂಡಿತರ ಹತ್ರ ತರಬೇಕಾ, ಏನಾಯ್ತು ಅವನ ಮನೆಯಲ್ಲಿ ಕೇಳೋದೇನು ಎಲ್ರು. ಅಂದ್ರೆ ಅವನು ಯಾವ ರೀತಿಯಲ್ಲೂ ಲೆಕ್ಕಕ್ಕಿಲ್ಲದವನು ಇದ್ದಕ್ಕಿದ್ದಾಗ ಅವನು ಔಷಧಿ ಇಲ್ಲದೆ ಅವನು ಬರದಾಗ ಮಲಕ್ಕೊಂಡಾಗ ತೀರಾ ಅವನು ಮುಖ್ಯವಾದಂತ ಒಬ್ಬ ಮನುಷ್ಯ ಆಗಿರ್ತಾನೆ. ಕೊನೆಗೆ ಅವನ ಇಂಪಾರ್ಟೆನ್ಸ್ ಗೊತ್ತಾಯ್ತಲ್ಲ ಅವನ ಇದು. ಕೊನೆಗೆ ಏನಾಗುತ್ತೆ ಅಂದ್ರೆ ಆ ತೂರನಿಗೆ ಜ್ವರ ಎಲ್ಲ ಕಮ್ಮಿಯಾಗಿ ಅವನು ಸ್ವಲ್ಪ ತೂರಾಡ್ತಾ ಅವನು ಓಡಾಡಕ್ಕೆ ಶುರು ಮಾಡ್ತಾನೆ. ದನಗಳನ್ನ ಮೆತ್ತಗೆ ಬೆಟ್ಟಕ್ಕೆ ತಗೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಅವುಗಳಿಗೆ ಹೊಟ್ಟೆ ತುಂಬಕ್ಕಾಗತ್ತೆ, ಇದಾಗುತ್ತೆ. ಒಂದು ವಾರದಲ್ಲಿ ಊರಿನವರಿಗೆಲ್ಲ ಮರೆತು ಅವ ಲೆಕ್ಕಕ್ಕೆ ಇಲ್ದಂಗ ಆಗ್ಬಿಡ್ತಾನೆ. ಅಂದ್ರೆ ಆ ಡೊಂಕು ಬಾಲ ಅಂತ ಹೇಳುವಾಗ ಈ ತೂರನ ಕತೆ ಇದೆ ಅಲ್ವಾ, ಅದೊಂದು ನೋಡಿ, ಈ ಹ್ಯೂಮರ್ ನಮಗೆ ಅದು ಗೊತ್ತಾಗಬೇಕಾದ್ರೆ ಅವರ ಹಿಂದೆ ಅದಕ್ಕೊಂದು ನಮಗೆ ನೇರವಾಗಿ ಮುಖಕ್ಕೆ ರಾಚದ ಆದರೆ ಸೂಚ್ಯವಾಗಿ ತಿಳಿಯುವ ಒಂದು ನೀತಿಯು ಅವರ ಬರಹಗಳಲ್ಲಿ ಇರುತ್ತೆ. ಆದ್ರೆ ಆ ನೀತಿಯನ್ನು ಅವರು ಬಹಳ ಮೇಲೆ ಎತ್ತಿ ಹೇಳೋದಿಲ್ಲ. ಆದ್ರಿಂದ ನಾವು ಗಮನಿಸಬೇಕಾಗೋದು ಏನು ಅಂದ್ರೆ, ಉತ್ತಮ ಪ್ರಬಂಧದಲ್ಲಿ ಅಂದ್ರೆ ಹಾಸ್ಯ ಇರಲಿ ಮತ್ತೊಂದಿರಲಿ, ಅವರು ಹೆಚ್ಚಾಗಿ ಬಳಸ್ತಾ ಇದ್ದು ಈಗ ಬಹಳ ದೀರ್ಘವಾದಂತ ಅವರ ಹಳ್ಳಿಯ ಚಿತ್ರಗಳಿರ್ಬೋದು, ಅಥವಾ ಅವರ ಕಥೆಗಳಲ್ಲಿರುವ ಹಾಸ್ಯ ಇರ್ಬೋದು, ಅಥವಾ ಅವರ ಸಣ್ಣ ಕಾದಂಬರಿಗಳಲ್ಲಿರುವ ಹಾಸ್ಯ ಇರ್ಬೋದು. ಮುಖ್ಯವಾಗಿ ಅವರ ಶೈಲಿ ಪ್ರಬಂಧದ ಶೈಲಿಯೇ ಅದು. ಆದ್ರಿಂದ ನಾನು ಪ್ರಬಂಧದ ಬಗ್ಗೆ ಇರುವ ಮಾತುಗಳನ್ನು ಅಷ್ಟು ಹೇಳಕ್ಕೆ ಕಾರಣ. ಉತ್ತಮ ಪ್ರಬಂಧದಲ್ಲಿ ನಿರೂಪಣಾ ಕ್ರಮ ಆಕರ್ಷಕವಾಗಿರ್ಬೇಕು. ಇದು ಅವರೇ ಹೇಳೋದು, ಯಾರು ಪ್ರಬಂಧದ ಬಗ್ಗೆ ನಾನು ಹೇಳ್ತಾ ಇರೋದು, ಇದು ಗೂರೂರೇ ಅವರ ಪ್ರಬಂಧದ ಬಗ್ಗೆ ಅವರೇ ಹೇಳ್ಕೊಂಡ ಒಂದು ಮಾತನ್ನ ಐ ಆಮ್ ಜಸ್ಟ್ ಕೋಟಿಂಗ್. ಉತ್ತಮ ಪ್ರಬಂಧದಲ್ಲಿ ನಿರೂಪಣಾ ಕ್ರಮ ಆಕರ್ಷಕವಾಗಿರ್ಬೇಕು. ಅದು ನಮ್ಮ ಬಾಳಿನ ಮೇಲೂ ಜೀವನದ ಹೊಸ ಬೆಳಕನ್ನ ಸ್ವಲ್ಪವಾದರೂ ಚೆಲ್ಲಬೇಕು. ಒಂದು ವಿಚಿತ್ರವಾದ ಬೆಳಕನ್ನಾದರೂ ಬೀರ್ಬೇಕದು. ಅದು ಇಲ್ದಿದ್ರೆ ಆ ಪ್ರಬಂಧಕ್ಕೆ ಅರ್ಥವಿಲ್ಲ. ಉತ್ತಮ ಚಿತ್ರಕಾರರು ರಸ್ತೆಯ ಪರದೆಯ ಮೇಲೆ ಬರೆದಿದ್ರು. ಅಂದ್ರೆ ಈ ನಾಟಕಕ್ಕೆಲ್ಲ ಪರದೆ ಬರೀತಾರಲ್ಲ, ಅದರಲ್ಲಿ ಒಬ್ಬ ಚಿತ್ರಕಾರರು ರಸ್ತೆಯ ಚಿತ್ರವನ್ನ ಅದರಲ್ಲಿ ಬರೆದ್ರು. ಪರದೆ ಇಷ್ಟೇ ಇರೋದದು. ಆ ಪರದೆ ಮೇಲೆ ಬರೆದಿದ್ರು ಕೂಡ ಅದು ಸಾವಿರಾರು ಮೈಲು ಮುಂದೆ ಹೋಗುತ್ತಿರುವಂತೆ ಕಾಣುತ್ತಿರುವಂತೆ ಇರುವ ಹಾಗೆ ಈ ನೀತಿ ಬೋಧೆ ಏನಾದರೂ ಇದ್ದರೆ ಅದು ಹಿನ್ನೆಲೆಯಲ್ಲಿರಬೇಕು. ಅದು ಕಾಣೋದೆಷ್ಟು ಈ ಪರದೆಯಲ್ಲಿ ಕಾಣೋಷ್ಟು ಚಿತ್ರ ಕಾಣಬೇಕು, ಆದ್ರೆ ಅದು ಇನ್ನು 100 ಮೈಲು ಮುಂದೆ ಹೋಗುವ ರಸ್ತೆ ಚಿತ್ರ ಅಂತ ಮನಸ್ಸಿಗೆ ಭಾಸ ಆಗಬೇಕು ಅಂತ. ಅದು ಆ ನೀತಿ ಬೋಧೆ ಹಾಗೆ ಇರಬೇಕು, ಅದು ಹಿನ್ನೆಲೆಯಲ್ಲಿರಬೇಕು. ಜೀವನ ಹೇಗೆ ಒಂದು ಲೀಲೆಯೋ, ದಿಸ್ ಇಸ್ ಓನ್ಲಿ ಗೋರೂರ್ ಕ್ಯಾನ್ ರೈಟ್ ದಿಸ್. ಜೀವನ ಹೇಗೆ ಒಂದು ಲೀಲೆಯೋ ಹಾಗೆ ಎಸ್ಸೆಯಲ್ಲಿ ಶೈಲಿ ಎಂಬುದು ಹಾಗೆ ಬರೀ ಲೀಲೆ. ಎಸ್ಸೆಯಲ್ಲಿ ಅದು ಅವರು ಅದರನ್ನ ರೈಟಿಂಗ್ಗೆ ಅಪ್ಲೈ ಮಾಡ್ತಾರೆ. ಬರೆಯೋ ವ್ಯಕ್ತಿಯ ಸಂಸ್ಕಾರವನ್ನು ಅನುಸರಿಸಿ ಅದರಲ್ಲಿ ನಾವೀನ್ಯವು ಹೊಸ ಮಾತುಗಳು ಕಲೆಗಳ ಸಂಗಮವು ಆಗುತ್ತದೆ. ನಾನು ಉದ್ದೇಶಪೂರ್ವಕವಾಗಿ ಗೂರೂರ್ ರಾಮಸ್ವಾಮಿ ಅಯ್ಯಂಗಾರನ್ನೇ ಕೋಟ್ ಮಾಡಿ ಹೇಳ್ತಾ ಇರೋದು. ಯಾಕೆಂದ್ರೆ ಇವತ್ತು ಅನೇಕರು ಬರೀತಾ ಇರುವಾಗ ಗೋರೂರ್ ಬಗ್ಗೆ ಏನೋ ಒಂದು ಘಟನೆಯನ್ನು ತೆಗೆದು ಕೋಟ್ ಮಾಡ್ತಾರೆ. ಈಗ ಕೆಲವು ನಮಗೆ ಬರುವಂತಹ ಈ ಎಡಿಟೋರಿಯಲ್ ಪೇಜ್ನಲ್ಲೆಲ್ಲ ಬೆಳಕು ಅಂತೆಲ್ಲ ನೀತಿ ಬೋಧೆ ಸ್ವಾಮಿಗಳು ಇವರೆಲ್ಲ ಬರೀತಾರಲ್ಲ, ಆ ತರದ ಇದರಲ್ಲಿ ಸಹ ನಾನು ನೋಡಿದ್ದೇನೆ ಅನೇಕ ಕಡೆ. ಒಂದೊಂದು ಘಟನೆಯನ್ನು ತೆಗೆಯುವುದು, ಅದು ಸ್ವಲ್ಪ ಹಾಸ್ಯ ಪ್ರಧಾನವಾಗಿರುವಂತ ಘಟನೆಯನ್ನ ಅದು ಸುತ್ತಲಿನ ಸಂದರ್ಭಕ್ಕಿಂತ ತೆಗೆದು ಬೇರೆ ಇಟ್ಟು ಬಿಡುದು. ಅಮೆರಿಕದಲ್ಲಿ ಗೂರೂರು ಹೋದಾಗ ಅವರಿಗೆ ಇದೇನು ಅಂತ ಅವರ ಕಚ್ಚೆಯನ್ನು ಹಿಂದೆ ಕೇಳಿದಾಗ ಅವ್ರಿಗೆ ಗೊತ್ತಾಗೋದಿಲ್ಲ.
ಅವರು ತಕ್ಷಣ ಅವರು ಇದೇನು ಅಂತ ಅವನ ಟೈಯನ್ನು ಹಿಡಿದು ಕೇಳ್ತಾನೆ. ಇಟ್ಸ್ ಎ ಫ್ರಂಟ್ ಕ್ಲೋತ್ ಅಂತ ಅವ್ರು ಹೇಳ್ತಾರೆ, ಇವರು ದಿಸ್ ಇಸ್ ಎ ಬ್ಯಾಕ್ ಕ್ಲೋತ್ ಅಂತ ಇವ್ರು ಹೇಳ್ತಾರೆ. ಅಂದ್ರೆ ಆ ತರದ್ದನ್ನೆಲ್ಲ ಕೊಟ್ಟು ಏನೋ ಒಂದು ಅದರ ಹಾಸ್ಯದ ಅಂಶವನ್ನು ಹೇಳ್ತಾರೆ. ನಾನು ಹೇಳ್ತಾ ಇರೋದು ನನ್ನ ಎಫರ್ಟ್, ಐ ನೋ ಹಾಸ್ಯ ಪ್ರಜ್ಞೆ ಅಂತ ಅದಕ್ಕೆ ಅದರನ್ನ ಮಾಡಿರೋದು. ಅದರ ಹಿನ್ನೆಲೆಯಲ್ಲಿ ಅವರ ಒಂದು ಚಿಂತನಾ ಕ್ರಮ ಬಹಳ ವಿಶಿಷ್ಟವಾಗಿದೆ ಅಂತ ಹೇಳೋದಕ್ಕೆ. ನೋಡಿ, ದಾರಾ ಬೇಂದ್ರೆ ಅವರು ಇದರನ್ನು ಹೇಗೆ ಹೇಳ್ತಾರೆ ಅಂತ, ಇದು ಗರುಡಗಂಬದ ದಾಸಯ್ಯನಿಗೆ ಬರೆದಂತ ಮುನ್ನುಡಿಯಿಂದ. ದಿಸ್ ಇಸ್ ರಿಯಲಿ, ಎಲ್ಲವನ್ನು ನಾನು ಓದಲಿಕ್ಕೆ ಹೋಗೋದಿಲ್ಲ. ನಮ್ಮ ಜನಕ್ಕೆ ನಮ್ಮ ಜೀವನದ ರಮ್ಯತೆಯನ್ನು ತೋರಿಸಿ ಮಂಕು ಕವಿದ ಕಣ್ಣಿಗೆ ಅಂಜನ ಹಾಕುವ ಕಲೆಯಲ್ಲಿ ಕೈ ಪಳಗಿದವರಲ್ಲಿ ಗೋರೂರು ಮುಖ್ಯರು. ಅಂದ್ರೆ ಬೇಂದ್ರೆ ಅವರು ಹೇಗೆ ಹೇಳ್ತಾರೆ ಅಂದ್ರೆ, ಅವರು ಹಿ ಗಾಟ್ ಇಟ್. ಅದರ ಅಂದ್ರೆ ಗೋರೂರವರ ಬಹಳ ಸೆಂಟ್ರಲ್ ತತ್ವವನ್ನ ಬೇಂದ್ರೆ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ಬೇಕಾದರೆ ಅದನ್ನು ತತ್ವವೆಂದು ತಿಳಿಯಬಹುದು, ಬೇಡವಾದರೆ ಹರಟೆ ಎಂದು ಪರಿಭಾವಿಸಬಹುದು. ನೀವು ಅದನ್ನು ನೋಡುವ ಕ್ರಮ ಹೇಗಿರುತ್ತೆ ಅಂದ್ರೆ, ನೀವು ಅದನ್ನು ತತ್ವ ಅಂತ ನೋಡಿದ್ರೆ ತತ್ವ, ಹರಟೆ ಅಂತ ನೋಡಿದ್ರೆ ಹರಟೆ, ಹಾಗೆ ಮಾಡುವ ಹಾಗೆ ಇರುತ್ತೆ. ಅಂದ್ರೆ ಅವರಲ್ಲಿ ನಯವಾದ ಹಾಸ್ಯವು ಹರಡಿಕೊಂಡಿದೆ, ಅದರಲ್ಲಿ 10 ಮಸಾಲೆ ಕೂಡಿಕೊಂಡಿದೆ. ಇಲ್ಲಿ ಕತೆ ಇದೆ, ಪಾತ್ರ ಸೃಷ್ಟಿ ಇದೆ, ನಗೆ ಇದೆ, ನೋವಿದೆ, ಬಣ್ಣನೆ ಇದೆ, ಬೂಟಾಟವಿದೆ, ಕಟಕಿ ಇದೆ. ಬೇಕಾದರೆ ತತ್ವವಿದೆ, ಬೇಡವಾದರೆ ಹರಟೆ ಇದೆ. ಅಂದ್ರೆ ಒಬ್ಬ ಪ್ರತಿಭಾವಂತನಾದಂತಹ ಇನ್ನೊಬ್ಬ ಲೇಖಕನಿಗೆ ಅದು ಗೊತ್ತಾಗುತ್ತೆ. ಅಂದ್ರೆ ಅವರ ಕಂಟ್ರಿಬ್ಯೂಷನ್ ಏನು ಬೇಂದ್ರೆ ಗೋಕಾಕರದ್ದು ಹಾಸ್ಯದ ಮೂಲಕ ಅಂದ್ರೆ, ಗೋರೂರರ ಕಲೆಯು ಎಲ್ಲಿಂದಲೋ ರಫ್ತಾಗಿ ಬಂದ ಸೀಮೆ ಚಾಪಿನ ಸರಕಲ್ಲ, ಅದು ಹೊರಗಿನಿಂದ ಬಂದಂಥದ್ದಲ್ಲ. ಹಾಸ್ಯ ಅಂದ್ರೆ ಎಲ್ರು ಪಂಚ್ 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 ಅಂತ ಹೇಳ್ತಾ ಇರ್ತಾರಲ್ಲ, ಇವನ್ ನಾವು ನಮ್ಮ ಹಾಸ್ಯದ ಇದು ಬಂದದ್ದು ಪಂಚಿನಿಂದ ಅಂತ. ಈಗ DVG ಅವರು ಪಂಚ್ ಪತ್ರಿಕೆಯನ್ನು ಹೇಳ್ತಾರೆ, ಮಾಸ್ತಿಯವರು ಪಂಚ್ ಪತ್ರಿಕೆಯನ್ನು ಹೇಳ್ತಾರೆ, ಇನ್ನೂ ಅನೇಕರು ಆ ಕಾಲದಲ್ಲಿ ಪಂಚ್ ಪತ್ರಿಕೆಯನ್ನು ಓದಿದ್ದು ಅಂತೆಲ್ಲ ಹೇಳ್ತಾರೆ. ಆದ್ರೆ ಅಥವಾ ಆವಾಗ ಮತ್ತಿನ ಬರಹಗಳಲ್ಲಿ ವುಡ್ ಹೌಸ್ ಅಥವಾ ಇಂಗ್ಲೆಂಡ್ನ ಅನೇಕ ಹಾಸ್ಯ ಬರಹಗಾರರನ್ನ ರೆಫರ್ ಮಾಡಿದಾಗೆ ಮಾಸ್ತಿಯವರಿಗೆ ಇವರ ಮೂಲ ಸ್ವಭಾವ ಮತ್ತು ಮೂಲ ಕ್ರಮ ಮತ್ತು ಸತ್ವ ಎಲ್ಲಿ ಏನು ಅಂತ ಹೇಳೋದು ಗೊತ್ತಾಗಿದೆ. ಅವ್ರು ಹೇಳ್ತಾ ಇರೋದು ಏನು ಅಂದ್ರೆ, ಅಲ್ಲ ಇವರು ಬೇಂದ್ರೆ ಅವರು, ಗೋರೂರರ ಕಲೆಯು ಎಲ್ಲಿಂದಲೋ ರಫ್ತಾಗಿ ಬಂದ ಸೀಮೆ ಚಾಪಿನ ಸರಕಲ್ಲ, ಅದು ಜಾನಪದ ಜೀವನದಲ್ಲಿ ಹುದುಗಿದ್ದರೂ ಹರಿಯುತ್ತಿದ್ದ ಹಾಸ್ಯದ ಹೊಳೆಯನ್ನು ಕಂಡುಹಿಡಿದು ಅದನ್ನು ಬಣ್ಣಿಸಬಲ್ಲ ಸ್ವಭಾವ ಸಿದ್ಧವಾದ ವಚನ ವೈಖರಿಯು. ಆ ವಚನ ವೈಖರಿ ಅಂತ ಹೇಳುವ ಅವರ ಪ್ರಯೋಗದಲ್ಲಿ ಅದರನ್ನ ನಾವು ಗಮನಿಸಬೇಕು. ಹಾಗೆ ಇವರು ಕೂಡ ಯಾರು DVG ಅವರು ಕೂಡ ಹೇಳಿದ್ದಾರೆ. ಅವರಿಗೆ DVG ಅವರು ಈಸ್ ಎ ವೆರಿ ಮಚ್ ಎ ಕ್ಲಾಸಿಸಿಸ್ಟ್ ಅಲ್ಲ. ಅವರಿಗೆ ಅವರು ಕೊಡೋ ಉದಾಹರಣೆ, ಒಂದು ಬೆಸ್ಟ್ ಹಾಸ್ಯಕ್ಕೆ ಅವರು ಕೊಡೋ ಉದಾಹರಣೆ ಮತ್ತೆ ಕಾಳಿದಾಸಂದೇ. ಕಾಳಿದಾಸ ಅವನನ್ನ ಬ್ರಹ್ಮನನ್ನ ವೇದಾಭ್ಯಾಸ ಜಡ ಅಂತ ಹೇಳಿ, ಆಮೇಲೆ ಅವನು ಈ ರಮಣೀಯವಾದಂತ ಈ ಸೌಂದರ್ಯವನ್ನ ಅಂಥ ಮುದುಕ ಮುನಿ ಹೇಗೆ ಸೃಷ್ಟಿಸ್ತಾನೆ ಅಂತ ಹೇಳಿ, ಅದಕ್ಕೆ ಕಾರಣ ಏನು ಅಂತ ಹೇಳುವುದನ್ನ ಹುಡುಕುವ ಮೂಲಕ ಅದಕ್ಕೆ ಸಂಖ್ಯೆ ಸೂಚಿಸಿ ಪರಿಹಾರವನ್ನು ಅಭಿನಯಿಸಿ ತೋರಿಸುವ ಕಲಾಕೃತಿ ಇದೆಯಲ್ಲ ಕಾಳಿದಾಸನಾಗೆ, ಅದು ನಿಜವಾದ ಹಾಸ್ಯದ ಅಂಶ. ಅಂದ್ರೆ ಎ ಟ್ರೂ ಕ್ಲಾಸಿಸಿಸ್ಟ್ ಅವರಿಗೆ. ಆದ್ರೂ ಅವರು ತಾವು ನಕ್ಕ ಇತ್ಯಾದಿ ಅಂಶಗಳನ್ನ ಹೇಳ್ತಾರೆ. ಅಂದ್ರೆ DVG ಅವರಿಗೆ ಒಂದು ಮಾತ್ರ ಸರಿಯಾಗಿ ಗೊತ್ತಿತ್ತು, ಅವರು ಕಗ್ಗದಲ್ಲಿ ಹೇಳ್ತಾರಲ್ಲ ಏನು ಅಂದ್ರೆ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುತ ನಗಿಸುತ್ತ ನಗುವ, ನಗುತ ನಗಿಸುತ್ತ ನಗುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳ್ತಾರಲ್ಲ. ಆತರ ಅವರಿಗೆ ಅದರ ಬಗ್ಗೆ ಒಂದು ಜೀವನದ ಸಂದರ್ಭದ ಒಂದು ಕಲ್ಪನೆ ಇದೆ. ಆ ಕಲ್ಪನೆಯಿಂದಾಗಿ ಅವರು ಇವರನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ. ಆದ್ರೆ ಇದರ ಸತ್ವವನ್ನ ಸರಿಯಾಗಿ ಹಿಡಿದು ಹೇಳಿದಂತ ಇನ್ನೊಬ್ರು ಅಂದ್ರೆ ಮಾಸ್ತಿ ಅವರು. ಅವರು ಹಳ್ಳಿಯ ಚಿತ್ರಗಳಿಗೆ ಬರೆದ ಮುನ್ನುಡಿಯಲ್ಲಿ ಮಾಸ್ತಿ ಅವರು ಇದರ ಮೀಮಾಂಸೆಯ ಲಕ್ಷಣವನ್ನ ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಬಹಳ ಚೆನ್ನಾಗಿ ಹೇಳ್ತಾರೆ. ಏನು ಅಂದ್ರೆ, ಜನರ ವಿಷಯದಲ್ಲಿ ನಾಡ ವಿಷಯದಲ್ಲಿ ತಮಗಿರುವ ಪ್ರೇಮವನ್ನು ಸೂಚಿಸಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಕೇವಲ ಹಾಸ್ಯ ಅಲ್ಲ, ಜನರ ವಿಷಯದಲ್ಲಿಯೂ ನಾಡಿನ ವಿಷಯದಲ್ಲಿಯೂ ತಮಗಿರುವ ಪ್ರೇಮವನ್ನು ಸೂಚಿಸಿ, ಅದೇ ಪ್ರೇಮವನ್ನ, ಅದೇ ರೀತಿಯ ಭಾವನೆಯನ್ನ
ಓದುಗರಲ್ಲಿ ಉಂಟು ಮಾಡಲು ಇವರು ಉಪಯೋಗಿಸಿದ ಮುಖ್ಯ ಸಾಧನ ಹಾಸ್ಯ. ದಿಸ್ ಇಸ್ ಎ ವೆರಿ ಡಿಫೈನಿಂಗ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಆನ್ ಗೋರು. ಅಂದ್ರೆ ಇದು ಬಹಳ ಮುಖ್ಯವಾದ. ಐ ವುಡ್ ಲೈಕ್ ಟು ರಿಪೀಟ್ ದಿಸ್ ಫಾರ್ ದ್ಯಾಟ್ ರೀಸನ್. ಮಾಸ್ತಿ ಅವರು ಹೇಳಿದ್ದನ್ನ, ಜನರ ವಿಷಯದಲ್ಲಿ, ನಾಡ ವಿಷಯದಲ್ಲಿ ತಮಗಿರುವ ಪ್ರೇಮವನ್ನು ಸೂಚಿಸಿ, ತಮಗಿರುವ ಪ್ರೇಮ, ಅಭಿಮಾನ ಎಲ್ಲವನ್ನ ಸೂಚಿಸಿ, ಅದರ ಒಂದು ತದ್ರೂಪಿ ಸೃಷ್ಟಿ ಹಾಗೆ ಮಾಡುವ ಪ್ರಯತ್ನದಲ್ಲಿ ಅದೇ ಪ್ರೇಮವನ್ನು ಓದುಗರಲ್ಲಿ ಉಂಟು ಮಾಡಲು ಅವರು ಬಳಸೋದು ಮಾತ್ರ ಹಾಸ್ಯ. ಇದು ಬಹಳ ಭಿನ್ನವಾದ ಮತ್ತು ಆ ಕಾಲಕ್ಕೆ ನವೋದಯದ ಸಂದರ್ಭದಲ್ಲಿ ಬೇರೆ ಆದಂಥ ಅಂಶ. ಬಹಳ ಗಂಭೀರವಾದವರೆಲ್ಲ ನವೋದಯದ ಅಥವಾ ನಂತರದ ಅನೇಕರು ಅದನ್ನು ಉಪಯೋಗಿಸಿದ್ದಾರೆ. ಉದಾಹರಣೆಗೆ ನಾನು ಹೇಳೋದಾದ್ರೆ, ಹರಟೆಗಳು, ನಾವು ಶ್ರೀರಂಗರು ಬರೆದ ಹರಟೆಗಳನ್ನು ಗಮನಿಸಿದ್ರೆ ಅದರಲ್ಲಿ ಇರುವಂತ ಅವರು ಅಷ್ಟು ಗಂಭೀರ, ಅವರು ಶ್ರೀರಂಗರು. ನಾವು ಹಲ್ಲು ಬಿಡಬೇಕಾ ಅಂತ ಕೇಳಿದ್ರೆ ಬಿಡಬೇಕಾಗಿಲ್ಲ ಅಂತ ಹೇಳುವಷ್ಟು ಗಂಭೀರವಾದಂತ ಬರ. ಅವರು ಹರಟೆಗಳನ್ನು ಬರೆದಿದ್ದಾರೆ. ಮತ್ತು ಅದು ಹೇಗಿರುತ್ತೆ ಹರಟೆಗಳು ನಿಮಗೆ ಗೊತ್ತಿದ್ದಾಗೆ. ಆಮೇಲೆ ನೀವು ನೋಡಿದ್ರೆ ಬಹಳ ಗಂಭೀರವಾದ, ಸದಾ ಕಾರಂತ ಅಂತ ಹೆಸರು ಪಡೆದಂತ, ಕಾರವಾಗಿರುವವರು ಅಂತೆಲ್ಲ, ಸಿಟ್ನವರು ಅಂತೆಲ್ಲ ಜನರ ಮನಸ್ಸಿನಲ್ಲಿ ಇರುವಂತ ಕಾರಂತರಲ್ಲಿ ಎಷ್ಟು ಹಾಸ್ಯದ ಪ್ರಜ್ಞೆ ಇರುತ್ತೆ. ಆದ್ರೆ ಅವರು ಜ್ಞಾನ ಆಗಲಿ ಅಥವಾ ಅವರು ಕೃತಜ್ಞರ ಬಗ್ಗೆ ಬರೆದದ್ದಾಗಲಿ ಅಥವಾ ಉಳಿದ ಎಲ್ಲ ಬರಹಗಳಲ್ಲಿ ಅವರ ಹಾಸ್ಯ ಕೇವಲ ಮನುಷ್ಯರ ಸಂದರ್ಭದಲ್ಲಿ ಮಾತ್ರ ಇರೋದಿಲ್ಲ. ಅದು ಭಾಷೆಯ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ನಿಮಗೊಂದು ಬೌದ್ಧಿಕ ಹಾಸ್ಯದ ಮಟ್ಟದಲ್ಲಿ ಅದು ಇರುತ್ತೆ. ಅದಕ್ಕೆ ಇನ್ನೊಂದು ರೀತಿಯ ಒಂದು ಕಲ್ಪನೆ ಇವರದ್ದು ಅಂತ ನಮಗೆ ಅನ್ಸುತ್ತೆ. ಸುಮ್ಮನೆ ಕೆಲವು ಹಾಸ್ಯ ಹೇಗಿರುತ್ತೆ ಅಂತ ನೋಡಿ, ಅದು ಕಾರಂತರಿಗೆ ಒಮ್ಮೆ ಸುಮ್ಮನೆ ಅವರ ಆ ಒಂದು ಹಾಸ್ಯದ ನೆಲೆಗಳನ್ನು ಹೇಳಲಿಕ್ಕೆ ನಾನು ಹೇಳ್ತಾ ಇರೋದು. ನನ್ನ ತಂದೆಯವರು ಕಾರಂತರ ಜೊತೆ ತುಂಬಾ ಒಡನಾಟದಲ್ಲಿದ್ದವರು. ಪುತ್ತೂರಿನಲ್ಲಿ ಅವರು ವಕೀಲರಾಗಿದ್ದರು, ಅಲ್ಲೇ ಕಾರಂತರಿದ್ದು. ಅವರು ಹತ್ರ ಎಲ್ಲ ಕಾರಂತರ ಪುಸ್ತಕಗಳಿತ್ತು. ನಮಗೆ ಈ ಮಲ್ಟಿಪಲ್ ಟೇಸ್ಟ್ ಆಫ್ ರೀಡಿಂಗ್ ಬರ್ಲಿಕ್ಕೆ ಕಾರಣವೇ ಕಾರಂತರು. ಯಾಕಂದ್ರೆ ತಂದೆಯವರ ಲೈಬ್ರರಿಯಲ್ಲಿ ಎಲ್ಲ ಇತ್ತಲ್ಲ ಕಾರಂತರ ಪುಸ್ತಕ, ಅದರಿಂದ ಎಲ್ಲವನ್ನು ಓದುದು. ಹಾಗೆ ಎಲ್ಲದರಲ್ಲೂ ಆಸಕ್ತಿ, ಯಾವುದ್ರಲ್ಲಿ ವಿಜ್ಞಾನ, ಸೈನ್ಸ್, ಹಿಸ್ಟ್ರಿ, ಶಿಲ್ಪಕಲೆ, ಪೇಂಟಿಂಗು, ಇನ್ನು ಯಾವುದೆಲ್ಲ ಲೋಕದಲ್ಲಿ ಇದೆ ಅದರ ಮೇಲೆ ಪೂರ. ಅವರು ಸಾಲಿಗ್ರಾಮಕ್ಕೆ ಹೋದಾಗ ಅವರನ್ನು ನೋಡದೆ ಒಂದೂವರೆ ತಿಂಗಳು 2 ತಿಂಗಳು ಆದ್ಮೇಲೆ ನನ್ನ ತಂದೆಯವ್ರಿಗೆ ಹೋಗಿ ಅವರನ್ನು ನೋಡಬೇಕು ಅಂತ ಆಯ್ತು. ಅವ್ರಿಗೆ ಪುತ್ತೂರಿನಿಂದ ಮಂಗಳೂರಿಗೆ ಹೋಗಿ, ಮಂಗಳೂರಿನಿಂದ ಉಡುಪಿಗೆ ಹೋಗಿ, ಉಡುಪಿಯಿಂದ ಸಾಲಿಗ್ರಾಮಕ್ಕೆ ಬಸ್ನಲ್ಲಿ ಹೋಗಿ, ಮತ್ತೆ ವಾಪಸ್ ಬಸ್ನಲ್ಲಿ ರಾತ್ರಿ ಪುತ್ತೂರಿಗೆ ತಲುಪೋದು ಕಷ್ಟ, ಬೆಳಿಗ್ಗೆ ಎಷ್ಟು ಬೇಗ ಹೊರಟರು ಅಂತ ಹೇಳಿ ಅವರು ಒಂದು ಪತ್ರ ಬರೆದ್ರು ಅವ್ರಿಗೆ. ಏನು ಅಂದ್ರೆ ಕಾರಂತರಿಗೆ, ನಾನು ನಿಮ್ಮನ್ನು ನೋಡದೆ ಈಗ ತುಂಬಾ ದಿನ ಆಯ್ತು, ಒಮ್ಮೆ ಬರಬೇಕು ಅಂತಿದೆ, ನೀವು ಯಾವಾಗ ಇದ್ದೀರಿ ಅಂತ ತಿಳಿಸಿ. ಆದ್ರೆ ನನಗೊಂದು ಯೋಚನೆ, ಅಲ್ಲಿ ಬಂದ್ರೆ ನಿಲ್ಲೋದೆಲ್ಲಿ ಅಂತ. ನಿಲ್ಲೋದಂದ್ರೆ ಎಲ್ಲಿ ಉಳ್ಕೊಳ್ಳೋದು ಅಂತ. ಅಂದ್ರೆ ಅಲ್ಲಿ ಆ ಹೋಟೆಲ್ ಎಂಥದ್ದು ಮಾಡ್ಬೋದು ಅಂತ ಅಲ್ಲಿ ಗೊತ್ತಿಲ್ಲ. ಸಾಲಿಗ್ರಾಮ ಸಣ್ಣ ಊರಲ್ವ, ಅಲ್ಲಿ ಏನಾದ್ರು ನಿಲ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಇದೆಯಾ ಹೇಗೆ ಅಂತ. ಅವರು ಕಾರಂತರು ಮರು ಟಪಾಲ್ನಲ್ಲೇ ಒಂದು ಪೋಸ್ಟ್ ಕಾರ್ಡ್ ಬರೆದ್ರು. ಅವರು ಬರೋದು, ರಾಮಟ್ರೆ ನೀವು ಬರೋದು ಬಹಳ ಸಂತೋಷ, ಆದ್ರೆ ನೀವು ನಮ್ಮ ಮನೆಗೆ ಬಂದ್ರೆ ಇಲ್ಲಿ ನಿಲ್ಲಬೇಕಾಗಿಲ್ಲ, ಕುಳಿತುಕೊಳ್ಳಬಹುದು, ಬೇಕಾದಷ್ಟು ಸೋಫಾಗಳು ಕುರ್ಚಿಗಳು ಇದ್ದಾವೆ, ರಾತ್ರಿ ನಮ್ಮ ಮನೆಯಲ್ಲಿ ಉಳಿದುಕೊಳ್ಳಲೂಬಹುದು ಅಂತ. ಅಂದ್ರೆ ಅವರ ಹಾಸ್ಯದ ಲೆವೆಲ್ ಹಾಗೆ ಇರುತ್ತೆ. ಅದು ಅವರಿಗೆ ಹೇಳ್ತಾ ಅಂಶ. ಒಮ್ಮೆ ಅವ್ರ ಹತ್ರ ನಾನು ಹೀಗೆ ಕೂತು ಮಾತಾಡ್ತಾ ಇದ್ದಾಗ ಅವರು ಹೇಳಿದ್ರು, ಅಲ್ಪ ಅಂದ್ರೆ ಏನರ್ಥ ಅಂತ. ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಮನೆಯಲ್ಲಿ ಅವರು ಮಧ್ಯಾಹ್ನಕ್ಕೆ ಊಟಕ್ಕೆ ಹೋಗಿದ್ದಾಗ, ಅಲ್ಪ ಅಂದ್ರೆ ಏನರ್ಥ ಅಂತ. ಎಲ್ರ ಸ್ವಲ್ಪ ಅಂತ ಹೇಳಿದ್ರು. ಅಲ್ಪ ಅಂದ್ರೆ ಸ್ವಲ್ಪ ಅಂತ. ಹವ್ಯಕರಲ್ಲಿ ಏನರ್ಥ ಅಂತ ಇವನಲ್ಲಿ ಕೇಳಿ ಅಂತ ಹೇಳಿದ್ರು. ಸೊ ಅಲ್ಪ ತಿಂತ ಅಂದ್ರೆ ತುಂಬಾ ತಿಂತಾನೆ ಅಂತ. ಆಮೇಲೆ ಅವರೇ ಅದರನ್ನ ಹೇಳಿ ಅದನ್ನು ವಿವರಿಸಿದ್ರು. ಅದು ಅನಲ್ಪದ ಒಂದು ಅಂಶ, ಅದು ಅನಲ್ಪ ಹೋಗಿ ಅದು ಅಲ್ಪ ಆಗಿದೆ, ಅಲ್ಲಿ ಬಿದ್ದು ಹೋಗಿದೆ ಅದಷ್ಟೇ ಅಂತ ಹೇಳುವ ರೀತಿಯಲ್ಲಿ ಕೂಡ ಅದನ್ನು ಸೂಚಿಸಿದ್ರು. ಇದೆಲ್ಲ ನಿಮಗೆ ಸ್ವಲ್ಪ ಅದರಲ್ಲಿ ಹಾಸ್ಯ ಇರುತ್ತೆ. ಆದ್ರೆ ಆ ಹಾಸ್ಯವನ್ನು ನೀವು ನಗಬೇಕಾ ಬೇಡ ಅಂತ ಯೋಚನೆ ಮಾಡುವಾಗ ಅದು ನಕ್ಕರು ಒಂದೇ ನಗದಿದ್ರು ಒಂದೇ ಅಂತ ಹೇಳುವ ಅರ್ಥ ಇರುತ್ತೆ. ಇದರಲ್ಲಿ ಕೆಲವುದ್ರಲ್ಲಿ ನಗಬೇಕಾಗತ್ತೆ ಇವರಲ್ಲಿ, ಆದ್ರೆ ಕೆಲವು ಹಾಗೆ ಅದರ ಅಂಶದಲ್ಲಿ ಇರುತ್ತೆ. ಈಗ ನೋಡಿ, ಅವರ ನಮ್ಮ ಊರ ರಸಿಕರು ಅವರು ಪನ್ಗಳನ್ನು ಮಾಡೋದು ಬಹಳ ಸೂಕ್ಷ್ಮವಾಗಿ ಮಾಡ್ತಾರೆ. ಅದು ಆಗ ಹೇಳಿದೆ ಅಲ್ಲ ನಾನು, ಒಂದು ಶೃಂಗಾರದ ನಂತರ ಶೃಂಗಾರದ ತಮ್ಮ ಹಾಸ್ಯ ಅಂತ.
ಅವರು ನಮ್ಮ ಊರು ಮಲೆನಾಡಿನ ಸೆರಗು ಅಂತ ಹೇಳ್ತಾರೆ. ಮಲೆನಾಡಿನ ಸೆರಗು ಅಂತ ಹೇಳಿ ಅದಕ್ಕೆ ಗೊತ್ತಿದೆ. ಆಮೇಲೆ ಅದರ ಅರ್ಥ ಏನು ಅಂದ್ರೆ ಇಲ್ಲಿ ಬಯಲು ಸೀಮೆಯ ವಿಪರೀತವಾದ ಬಿಸಿಲು ಇಲ್ಲ ಮತ್ತು ಮಲೆನಾಡಿನ ವಿಪರೀತವಾದ ಮಳೆಯೂ ಇಲ್ಲ. ಇದು ಒಂದು ಮಲೆನಾಡಿನ ಸೆರಗು. ಇದು ಬಹಳ ಚೆನ್ನಾಗಿದೆ. ಸೆರಗು ಎಲ್ಲರಿಗೂ ಇಷ್ಟ ಅಂತ ಹೇಳ್ತಾರೆ. ಅಂದ್ರೆ ಸೆರಗು ಎಲ್ರಿಗೂ ಇಷ್ಟವಾದಂತ, ಸೋ ದ್ಯಾಟ್ ಅಲ್ಲಿ ಅವರು ಮಲೆನಾಡಿನ ಸೆರಗು ಅಂತ ಹೇಳಿದ್ದನ್ನ ಒಂದು ರೀತಿಯಲ್ಲಿ ತಕ್ಷಣ ಒಂದು ಚೂರು ಅದರನ್ನು ಒಂದು ಸಣ್ಣ ಶೃಂಗಾರ ಕೇಳಿದ್ ಬಿಟ್ಬಿಡ್ತಾರೆ. ಅದಕ್ಕೆ ಒಂದು ಶೃಂಗಾರದ ತಮ್ಮ ಹಾಸ್ಯ ಅಂತ ಹೇಳೋದು. ನಿಮಗೆ ಅದು ಅರ್ಥ ಆಗ್ಬೇಕಾದ್ರೆ ಹಾಗೆ ಇರುತ್ತೆ. ಈಗ ಉದಾಹರಣೆಗೆ ಅವರ ಹಳ್ಳಿಯಲ್ಲಿ ತಿರುಮಲಮ್ಮ ಅಂತ ಒಬ್ಬಳು ಇರ್ತಾರೆ. ಆ ಹಳ್ಳಿಯ ಅಡ್ಡ ಹೆಸರುಗಳೇ ಅವರಿಗೆ ಒಂದು ಹಾಸ್ಯದ ವಸ್ತುವಾಗಿರುತ್ತೆ. ಅವಳು ರಾತ್ರಿ ಒಂದು ದೀಪ ಹಿಡ್ಕೊಂಡು ಹೋಗಿರ್ತಾಳೆ. ಮಳೆ ಬರಲಿ ಇದು ಬರಲಿ, ಯಾರೇ ಸಹಾಯಕ್ಕೆ ಬಂದ್ರೆ ಏನೋ ಕೇಳ್ತಾ ಇರ್ತಾಳೆ, ಹೀಗೆಲ್ಲ ಮಾಡ್ತಾ ಇರ್ತಾಳೆ. ಅವಳಿಗೆ ರೂಟ್ ಏಜೆನ್ಸಿ ಅಂತ ಅವ್ರ ಹೆಸರಿಟ್ಟಿರ್ತಾರೆ. ಅದರನ್ನ ಅವ್ರು ಹೇಳೋದು ನಮ್ಮ ಹುಡುಗರು ಅಂತ. ಆಮೇಲೆ ಬಾವುಟದ ಮನೆಗಾರರು. ಆಗ ನಾನು ಹೇಳಿದೆ, ಅವರು ಏನು ಅಂದ್ರೆ ಅವರು ಮನೆಯಲ್ಲಿ ಬಿಸಿನೀರು ಕಾಯಿಸ್ಲಿಕ್ಕಿಲ್ಲ. ಅವರು ಸ್ವಲ್ಪ ಸೌದಿ ಎಲ್ಲ ಉಳಿತಾಯ ಮಾಡುವಂಥದ್ದು. ಯಾರದ್ದೋ ಒಬ್ಬರ ಮನೆಯಲ್ಲಿ ಹೋಗಿ ಅವರು ಊಟ, ಅಲ್ಲ ಸ್ಥಾನ, ಮನೆಗಾರರವರು, ಆಯ್ತಾ. ಆದ್ರೆ ಅವ್ರು ಹೋಗುವಾಗ ಒಂದು ಕೋಲಿಗೆ ಅವರ ಕವಿಪೀನವನ್ನ ಕಟ್ಟಿಕೊಂಡು ಹೋಗ್ತಾ ಇದ್ರು ಅವರು. ಅದರಿಂದಾಗಿ ಅವರಿಗೆ ಬಾವುಟದ ಮನೆಗಾರರು ಅಂತ ಹೆಸರು, ಈ ಹುಡುಗರು ಇಡೋದು ಅಂತ. ಅಂದ್ರೆ ನಿಮಗೆ ಒಂದಾಗುತ್ತೆ. ಆಮೇಲೆ ಅವರು ನಗರ ಮತ್ತು ಹಳ್ಳಿಯ ವ್ಯತ್ಯಾಸಗಳನ್ನು ಮಾಡೋದ್ರಲ್ಲಿ ಕೂಡ ಹಲವು ರೀತಿ ಹಾಸ್ಯಗಳನ್ನು ತರ್ತಾರೆ. ಅದಕ್ಕೆ ನಗರದಿಂದ ಬಂದವನೊಬ್ಬ ಗುಂಡ ಅಂತ ಇರ್ತಾನೆ. ಅವನೊಂಚೂರು ಪೆದ್ದ ಗುಂಡನ ಹಾಗೂ ಇರುವವನು, ಆಯ್ತಲ್ಲ. ಹಳ್ಳಿಯಲ್ಲಿ ಬಹಳ ಚಾಲಾಕಿ ಮನುಷ್ಯ ಶೀನ. ಆಮೇಲೆ ರಾಮು ನೆರೇಟರು, ಅವನು ಶೀನನ ಫ್ರೆಂಡು. ಈಗ ಊರಿನಲ್ಲಿ ಯಾರಾದ್ರೂ ಒಂದು ಆಲೆ ಮನೆ ಹಾಕಿದ್ರೆ ಕಬ್ಬನ್ನು ಅರಿಲಿಕ್ಕೆ, ಇವನಿಗೆ ಗುಂಡನಿಗೆ ಸಂಕೋಚ. ಅವನು ನಗರದಿಂದ ಬಂದ, ನಾವು ಸುಮ್ಮನೆ ಹೋಗಿ ಬಿಟ್ಟಿ ತಿನ್ನೋದ ಕುಡಿಯೋದ, ಅವನಿಗೆ ಒಂದು 2 ಗ್ಲಾಸ್ ಹಾಲಲ್ಲ ಒಂದು ತಂಬಿಗೆ, ಇವನೊಂದು ತಪ್ಪಲೇನೆ ತಗೊಂಡ್ಬರ್ತಾನಪ್ಪ, ಇವನೇನ್ ಮಾಡೋದು ಅಂತ ಅವನು ಕಲಿವಿನ. ಒಂದಲ್ಲ ಇದನ್ನ ಮುಗಿಸು, ಇನ್ನೊಂದು ತಗೊಂಡ್ ಬರ್ತೇನೆ ನಾನು. ಅವನು ನಮ್ಮನ್ನು ಕರೆಯೋದು, ಅವನಿಗೆ ಕೊಡೋದೇ ಸಂತೋಷ ಅಂತ ಹೇಳ್ತಾನೆ. ಆ ರೀತಿಯಲ್ಲಿ ಆ ಜೀವನದ ಚಿತ್ರಗಳನ್ನು ಕೊಡುವ ಕ್ರಮದಲ್ಲೇ ಬಹಳ ಸೂಕ್ಷ್ಮವಾದ ಒಂದು ಹಾಸ್ಯದ ಎಲೆ ಇರುತ್ತೆ. ಅದರಲ್ಲಿ ಏನು ಅಂತ ಹೇಳಿದ್ರೆ ನೋಡಿ, ಆ ಶೀನ ಅಂತ ಹೇಳೋನು ಎಷ್ಟು ಗಟ್ಟಿ ಅಂತ ಹೇಳಿದ್ರೆ ಅವರು ಹೇಳೋದು, ಆ ಶೀನ ಜಗುದು ತುಪ್ಪಿದಂತಹ ಕಬ್ಬಿನ ಜೆಲ್ಲಿದೆ ಅಲ್ಲ, ಅದಕ್ಕೆ ಇರುವೆಗಳು ಮುತ್ತೋದಿಲ್ಲ ಅಂತ. ಆ ತರ ಅವನು ಜಗದು ಅದನ್ನ ಅಷ್ಟು ರಸವನ್ನ ಹೀರಿ ಅವನು ಅದನ್ನು ತುಪ್ಪಿ ಬಿಡ್ತಾನೆ. ಅಂದ್ರೆ ಬೇರೆ ಏನಿಲ್ಲ. ನೀವು ಅಂದ್ರೆ ನಿಮಗೆ ಅದು ಆ ಸಂದರ್ಭ ಗೊತ್ತಿರ್ಬೇಕು. ಕೆಲವರು ಅದನ್ನ ಹಲ್ಲು ಗಟ್ಟಿ ಇಲ್ಲದೆ ಇದ್ರೆ ಅದನ್ನು ಪೂರ್ತಿ ಜಗಿಯಕ್ಕಾಗದೇ ಇದ್ರೆ ಸ್ವಲ್ಪ ಜಗದು ತುಪ್ಪಿದ್ರೆ ಅದಕ್ಕೆ ಇರುವೆಗಳು ಮುತ್ಕೊಳ್ತಾರೆ. ಇವ ಜಗದು ತುಪ್ಪಿದ್ರೆ ಇರುವೆಗಳಾದ ಹತ್ರವೇ ಬರೋದಿಲ್ಲ, ಅಷ್ಟು ಅವನು ಅದರ ಎಲ್ಲ ರಸ ಹೀರಿ ಬಿಡುವಂತ ಒಬ್ಬ ವ್ಯಕ್ತಿ ಅಂತ. ಹಾಗೆ ಅವರು ಜೋಡಿದಾರರು ಅಂತ ಇರ್ತಾರೆ ಅಲ್ಲಿ. ಆಕ್ಚುಲಿ ಆ ಲೈಫಿನ ಸಿಚುವೇಶನ್ ಮತ್ತೆ ಹಾಸ್ಯ ಎರಡು ಸೃಷ್ಟಿಯಾಗೋದು ಅವರು ಹಳ್ಳಿಯ ಬಯಲಾಟಗಳನ್ನು ವಿವರಿಸುವ ಕ್ರಮದಲ್ಲಿ. ಆ ಬಯಲಾಟಗಳು ಶುರುವಾಗೋದು ಅದು ಎಷ್ಟು ಹೊತ್ತಾದ್ರೂ ಅವನು ಶುರು ಆಗೋದಿಲ್ಲ. ಅವನು ಶಾಲಿನ ಸಾಬಿ ಬಂದು ಎಲ್ಲರನ್ನು ಜೋರು ಮಾಡ್ತಾ ಇರ್ತಾನೆ ನೋಡಿ. ಅದು ಈಗಿನ ಹಾಗೆಲ್ಲ ಸ್ಥಿತಿ. ಅವನು ಒಬ್ಬ ಸಾಬಿಯು ಕುಡ್ ಕಮೆಂಟ್, ಆಯ್ತಾ. ಆಮೇಲೆ ಸಾಬಿಗೇನೋ ಕಷ್ಟ ಆದ್ರೆ ಎಲ್ಲರೂ ಅಲ್ಲಿಗೆ ಹೋಗ್ಬಿಡ್ತಾರೆ ಅವನ ಸಹಾಯಕ್ಕೆ. ಇನ್ಯಾರಿಗೋ ಕಷ್ಟ ಬಂದ್ರೆ ಅವನು ಬಂದ್ಬಿಡ್ತಾನೆ. ಆ ತರ ಒಂದು ಅಲ್ಲಿ ಆದಿ ಕರ್ನಾಟಕಸ್ ಅಂತ ಹೇಳ್ತಾರೆ ಅವರು. ಆದ್ರೆ ನಿಮಗೆ ಅವನ ಒಂದು ಪ್ರಬಂಧದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಗೋರೂರ್ ಅವರದ್ದು ಆ ತಮಟೆ ವಾದ್ಯ, ದೇವಸ್ಥಾನದ ವಾದ್ಯ ಅಂತ ಎಸ್ಸೆ ಹೆಸರು. ಅದರಲ್ಲಿ ಹೇಗೆ ಹಾಸ್ಯ ಇರುತ್ತೆ ಅಂದ್ರೆ, ಆ ವಾದ್ಯದವನು ಬರೋದೇ ಇಲ್ಲ ದೇವಸ್ಥಾನಕ್ಕೆ ಇದು ಮಾಡ್ಲಿಕ್ಕೆ, ಅದನ್ನು ಕೇಳೋದೇ ಇಲ್ಲ. ಕೊನೆಗೆ ಅವ್ರಿಗೆ ಸುಸ್ತಾಗಿರುತ್ತೆ, ಹಿರಿಯರಿಗೆ ಸುಸ್ತಾಗುತ್ತೆ, ಅಯ್ಯಂಗಾರಿಗೆ ಸುಸ್ತಾಗುತ್ತೆ, ಏನಾದ್ರೂ ಅವನು ಬರೋದಿಲ್ಲ. ಹುಡುಗರು ಬಹಳ ಜೋಶಾಗಿ ತಮಟೆ ಬಾರ್ಕೊಂಡು ಅಲ್ಲಿ ಆದಿ ಕರ್ನಾಟಕದ ಕೇರಿಯಲ್ಲಿ ಕುಣಿತಾ ಇರ್ತಾರೆ. ಅವ್ರು ಯಾಕೆ ಬರಬಾರದು ಅಂತ ಹೇಳ್ತಾರೆ. ಅಯ್ಯೋ ಇಂಥದ್ದು ಮಾಡಬೇಡಿ ಅಂತ ಹಿರಿಯ ಬ್ರಾಹ್ಮಣರೆಲ್ಲ ಹೇಳ್ತಾರೆ. ಇವರು ಕ್ಯಾರೆ ಮಾಡೋದಿಲ್ಲ, ಯಾರು ಚಿಕ್ಕ ಹುಡುಗರು. ಅದು ಸ್ವಲ್ಪ ಗಾಂಧಿಯ ಪ್ರಭಾವ ಎಲ್ಲ ಇತ್ತಲ್ಲ, ಅವ್ರು ಹೋಗಿ ಅವರನ್ನು ಕರ್ಕೊಂಡ್ ಬರ್ತಾರೆ. ಅವರು ಸಂತೋಷವಾಗಿ ಬಂದು ತಮಟೆ ಎಲ್ಲ ಬಾರಿಸ್ತಾ ಇರ್ತಾರೆ. ರಥೋತ್ಸವಕ್ಕೂ ಅವರೇ ಅಂತ ಹೇಳ್ಬಿಡ್ತಾರೆ. ಇವರಿಗೆ ಸಿಟ್ಟು ಬರುತ್ತೆ. ರಥೋತ್ಸವದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದಿಸ್ ಇಸ್ ದ ಪಾಯಿಂಟ್ ವಾಟ್ ವಿ ಹ್ಯಾವ್ ಟು ರಿಮೆಂಬರ್ ಇನ್ ಹಿಸ್ ಹ್ಯೂಮರ್. ರಥೋತ್ಸವದಲ್ಲಿ ಅವರು ಬಾರಿಸ್ತಾ ಹೋಗ್ತದೆ, ಎಲ್ರಿಗೂ ಇದಾಗುತ್ತೆ, ಅವರು ಸೇರ್ತಾರೆ.
ಅಲ್ಲಿ ಅಲ್ಲಿ ಪರಂಪರೆಯ ಪ್ರಕಾರ ಅಲ್ಲಿ ನರಸಿಂಹಮೂರ್ತಿ ಮೇಲೆ ಇರ್ತಾನಲ್ಲ, ಆ ರಥಕ್ಕೆ ಈ ತಮಟೆ ಊದುವವರು ಅವರು ವಾದ್ಯ ಊದುವವರು ಹತ್ತಿ ಕೂತು ನರಸಿಂಹಸ್ವಾಮಿಯ ಹಿಂದೆ ಅವರು ವಾದ್ಯ ಬಾರಿಸಬೇಕು. ಆ ರಥದ ಮೇಲೆ ಹತ್ತಿ ಕೂತು ದೇವಸ್ಥಾನದಲ್ಲಿ ಇವರು ತಮಟೆ ಬಾರಿಸೋರು ಹತ್ತಿ ಅಂತ ಹೇಳ್ತಾರೆ, ವಾಲಗದವರು ಹತ್ತಿ ಅಂತ ಹೇಳ್ತಾರೆ. ಇಬ್ಬರು ಆದಿ ಕರ್ನಾಟಕದವರು ರಥಕ್ಕೆ ಹತ್ತುತ್ತಾರೆ. ಒಬ್ಬ ಕೊಂಬು ಊದುವಾಗಲೇ ಅವ್ರಿಗೆ ಗೊತ್ತಾಗೋದು ಇವರು ನಿಜವಾದ ಇವರಲ್ಲ, ಇವರು ಅನ್ಟಚಬಲ್ಸ್ ಬಂದಿದ್ದಾರೆ ಅಂತ. ಆದ್ರೆ ಎಲ್ಲರೂ ಹೋ ಅಂತ ಹೇಳ್ಕೊಂಡು ಹೋಗ್ತಾರೆ ಆ ಜಾತ್ರೆ ಇದರಲ್ಲಿ. ಅಂದ್ರೆ ಅವರ ಒಂದು ಹ್ಯೂಮರ್ ಇರಲಿ, ಯಾವುದೇ ಇರಲಿ, ಅದರಲ್ಲಿ ಒಂದು ಈ ಆದರ್ಶದ ಒಂದು ಪರಿಕಲ್ಪನೆ ಮತ್ತು ಸಮಾಜದ ಸಾಮರಸ್ಯದ ಒಂದು ಪರಿಕಲ್ಪನೆ ಇರುತ್ತೆ ನೋಡಿ. ಅಲ್ಲಿ ಏನು ಒಂದಾಣೆ ಟ್ಯಾಕ್ಸ್ ಕೊಡಬೇಕು ಅಂತ ಮುನ್ಸಿಪಾಲಿಟಿ ತರ ಅದೊಂದು ಆಗ್ಬೇಕಾದ್ರೆ ಪಂಚಾಯತಿಗೆ, ಯಾಕೆ ಕ್ಲೀನ್ ಮಾಡೋದಕ್ಕೆ. ಎಲ್ರು ಹೇಳ್ತಾರೆ ನಮ್ದೇನು ಸಮಸ್ಯೆ ಇಲ್ಲ, ನಮಗೆ ಕ್ಲೀನ್ ಮಾಡ್ಲಿಕ್ಕೆ ಏನಿಲ್ಲ, ನಾವು ಸ್ವಚ್ಛಗೊಳಿಸುವಂಥದ್ದೇನಿಲ್ಲ, ಅದೆಲ್ಲ ಬ್ರಾಹ್ಮರ ಎಲೆಯಲ್ಲಿ ಅವರು ಹೊರಗೆ ಬಿಸಾಕೋದು, ಅವರೇ ಬೇಕಾದ್ರೆ ಕೊಟ್ಕೊಳ್ಳಿ ಅಂತ. ಅವ್ರು ಯಾರು ಕೊಡ್ಲಿಕ್ಕೆ ಒಪ್ಪೋದಿಲ್ಲ. ನಾವು ಇಷ್ಟವರೆಗೆ ಕೊಡದೇ ಇದ್ದ ಒಂದಾಣೆ ಟ್ಯಾಕ್ಸ್ ಅನ್ನು ನಾವು ಯಾಕೆ ಕೊಡಬೇಕು ಅಂತ ವರ್ಷಕ್ಕೆ. ಆವಾಗ ಒಂದಾಣೆ ಅಂತಾರೆ ಹೆಚ್ಚಿದ್ದಿರ್ಬೋದು ಅದು, ಯಾಕಂದ್ರೆ ಎಲ್ಲ 20 ರೂಪಾಯಿ 40 ರೂಪಾಯಿ ಸಂಬಳ ಇದ್ದಂತ ಕಾಲ ಅದು, 1920s ಈ ತರದ್ದು. ಅದು ಮೊದಲು ಪ್ರಿಂಟ್ ಆದ್ದೇ 24ರಲ್ಲೇ 28ರಲ್ಲಿ, ಆ ಪುಸ್ತಕ 28 ಅಂತ ಕಾಣುತ್ತೆ. ಆವಾಗ ಅವರು ಕೊಡೋದಿಲ್ಲ ಅಂತ ಹೇಳ್ತಾರೆ. ಈ ಬ್ರಾಹ್ಮಣರೇ ಅದರಲ್ಲಿ ಶೀನ ಅಂತ ಹೇಳೋ ಅವನು ಸ್ವಲ್ಪ ಪ್ರಗತಿಪರ, ಅವನು ನಾವೇ ಬಾಳೆಲೆಯನ್ನು ಕ್ಲೀನ್ ಮಾಡೋಣ ಅಂತ. ಅಯ್ಯಯ್ಯೋ ಈ ಮಡಿವಂತ ಬ್ರಾಹ್ಮಣರು ನಮ್ಮ ಎಂಜಲೆಲೆಯನ್ನು ನಾವೇ ಎತ್ತುವುದೇ ಉಂಟೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಇವರೇ ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಆ ಕ್ಲೀನ್ ಮಾಡೋ ಪ್ರೋಸೆಸ್ನಲ್ಲೇ ಒಂದು ಹಾಸ್ಯ ನಿರ್ಮಾಣ ಆಗಿ ಹೋಗುತ್ತೆ. ಈಗ ಕೆಲವು ಹಾಸ್ಯಗಳು ಆ ಸಂದರ್ಭದಲ್ಲಿ ಇರುತ್ತೆ. ಈಗ ಅವರ ಊರಿನ ಹೆಣ್ಣು ಮಗಳು ಪಕ್ಕದ ಊರಿಗೆ ರಾಮಸ್ವಾಮಿ ಅಂತ ಹೇಳೋ ಸ್ವಲ್ಪ ಶ್ರೀಮಂತ ಅನುಕೂಲಸ್ಥ ಆಗಿರೋರ ಮನೆಯವರಿಗೆ ಹೋಗಿರ್ತಾನೆ. ಅವನಿಗೊಂದು ಹೆಂಡತಿ ಯಾವಾಗಲೂ ಬಂದ್ರೆ ಮನೆಯಲ್ಲಿ ಬಂದ ತಕ್ಷಣ ಅವರಿಗೆ ಸ್ವಲ್ಪ ಉಪಚಾರ ಮಾಡ್ತಾಳೆ. ಏನು ಕಾಫಿ ಬೇಕೋ ಮತ್ತೊಂದು 5 ಅಂತ ಅನುನಯನದಿಂದ ಕೇಳ್ತಾಳೆ. ಅವನಿಗೆ ಆ ದಿನ ಏನಾಗಿರುತ್ತೆ, ಅವನು ಯಾವಾಗಲೂ ಸರಿಯಾಗಿರ್ತಾನೆ, ಆ ದಿನ ಅವನಿಗೆ ಸ್ವಲ್ಪ ಎತ್ತು ತಿವಿದಿರುತ್ತೆ. ಅವನಿಗೆ ಬರ್ತಾನೆ, ಮನೆಯಲ್ಲಿ ಉರಿಯಾಗಿ ಬರ್ತಾನೆ. ಇವಳು ಸೀರಾ ಅವಳನ್ನು ಕೊಂಗಾಟ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಅವನಿಗೆ ಮತ್ತೆ ಮೈ ಉರಿದು ಹೋಗ್ತಾರೆ. ಅವನು ಸಿಕ್ಕಾಪಟ್ಟೆ ಬೈದು ಬಿಡ್ತಾನೆ. ಅವನು ಎಷ್ಟು ಬೈತಾನೆ ಅಂತೇಳಿ ಅವಳು ಮುದುಡು ಹೋಗಿ ಒಳಗೆ ಅಳ್ತಾ ಕೂತ್ಕೊಳ್ತಾನೆ. ಆಮೇಲೆ ಅವನಿಗೆ ಏನು ಮಾಡಿದ್ರು ಸಮಾಧಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟಾಗುವಾಗ ಅವನಿಗೆ ಒಂದು ಜ್ಞಾನೋದಯ ಆಗುತ್ತೆ. ಏನೇ ಆದ್ರೂ ಹೆಂಡತಿಯನ್ನು ಸಮಾಧಾನ ಮಾಡ್ಬೇಕಾದ್ರೆ ಅವಳ ಕಾಲಿಗೆ ಬೀಳುವುದೇ ಬೆಸ್ಟ್ ಉಪಾಯ ಅಂತೇಳಿ ಅವನು ಗುಟ್ಟಲ್ಲಿ ಹೋಗಿ ಅವಳ ಕಾಲಿಗೆ ಬಿದ್ದ. ಅಯ್ಯೋ ನನಗೆ ಹೀಗೆಲ್ಲ ಎತ್ತು ತಿವಿದಿತ್ತು, ನನಗೆ ಗೊತ್ತಾಗ್ಲಿಲ್ಲ, ನಿನ್ನ ಕಾಲು ಬೇಕಾದ್ರೆ ಹಿಡ್ಕೋತೇನೆ, ನಾನು ನಿನಗೆ ಇಷ್ಟು ಇದರಲ್ಲಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ. ಹೊಸತ್ತು ಮದುವೆ ಆಗಿರುವಂಥದ್ದು. ಆವಾಗ ಅವಳು ಅಯ್ಯೋ ನಿಮಗೆ ಇದು ಆಗಿದ್ದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಈ ಎಣ್ಣೆ ತಂದು ಹಚ್ಚುತ್ತಾಳೆ, ಇದೆಲ್ಲ ಮಾಡ್ತಾಳೆ. ಅವಳು ತವರಿನ ಮನೆಗೆ ಬರ್ತಾಳಲ್ಲ, ಈ ಗುಟ್ಟು ಅವಳು ಬಾಯಲ್ಲಿ ನಿಲ್ಲೋದಿಲ್ಲ. ನಿನಗೆ ನಾನಿನ್ನು ಒಂದು ಒಳ್ಳೆ ಸವರಿನ ಮಾಡಿಸಿ ಹಾಕ್ತೇನೆ ಅಂತ ಒಂದು ಒಳ್ಳೆ ಚೈನನ್ನು ಮಾಡಿಸಿ ಹಾಕ್ಬಿಡ್ತಾನೆ. ಇವಳು ತವರು ಮನೆಗೆ ಬರುವಾಗ ಅದನ್ನು ಹಾಕೊಂಡು ಬರ್ಬೇಕಲ್ಲ, ಹಾಗೆ ಹಾಕೊಂಡ್ ಬರ್ತಾಳೆ. ಅದು ಹಾಕೊಂಡು ಬರುವಾಗ ಎಲ್ಲೋ ಎಂತ ಸವರಿನು ಬಹಳ ಚೆನ್ನಾಗಿತ್ತಲ್ಲ ಅಂತ ಎಲ್ಲರೂ ಕೇಳ್ತಾರೆ. ಕೇಳಿದ ತಕ್ಷಣ ಇವಳು ಹೀಗೀಗೆ ನನ್ನ ಗಂಡ ಹೀಗಾಯ್ತು ಅಂತ ಅವಳ ತೀರಾ ಖಾಸಗಿ ಗೆಳತಿ ಹತ್ರ ಹೇಳಿದ್ದು. ಯಾರ ಹತ್ರ ಹೇಳ್ಬೇಕಲ್ಲ, ಯಾರ ಹತ್ರ ಇಲ್ಲ, ಒಬ್ಬಳೆ ಹತ್ರ ಹೇಳಿದ್ದ. ಅವಳ ತೀರಾ ಖಾಸಗಿ ಗೆಳತಿ ಹತ್ರ. ಅವರು ಹುಟ್ಟಿದನಿಂದ ಜೊತೆಯಲ್ಲಿದ್ದವರು. ಅವ್ರು ಅದೇ ಊರಿಗೆ ಮದುವೆ ಆಗಿದ್ಲು. ಹೀಗೆ ನಾನು ಗಂಡ ಸಿಕ್ಕಾಪಟ್ಟೆ ಬೈದ, ನಾನು ಬೇಜಾರಾಗಿ ಹತ್ಕೊಂಡಿರುವಾಗ ಅವನು ಬಂದು ನನ್ನ ಕಾಲಿಗೆ ಬಿದ್ದ, ಆಮೇಲೆ ಪ್ರೀತಿಯಿಂದ ಇದ್ರನ್ನ ಮಾಡಿಸ್ಕೊಟ್ಟ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಅದು ಊರಿನಲ್ಲಿ ಎಲ್ರಿಗೂ ಗೊತ್ತಾಗಿದೆ, ಆ ರಾಮಸ್ವಾಮಿ ಅಂತ ಹೇಳೋ ಅವನ ಹೆಂಡತಿಯ ಕಾಲಿಗೆ ಬಿದ್ದಿದ್ದಾನೆ ಅಂತ. ಯಾರಿಗೆ? ಬರೇ ಅವರ ಮನೆಯವರಿಗೆ ಅಲ್ಲ, ಅದು ಮನೆಯವರಿಗೆ, ಬ್ರಾಹ್ಮಣರಿಗೆ, ರೈತರಿಗೆ, ಆದಿ ಕರ್ನಾಟಕರಿಗೆ ಎಲ್ರಿಗೂ ಗೊತ್ತಾಗಿದೆ. ಅವನು ಬರುವಾಗ ಈ ಶೀನ ಮತ್ತೆ ರಾಮು ಇದ್ದಾರಲ್ಲ, ಅವರು ನೆರೇಟರ್ ಮತ್ತೆ ಊರಿನ ಒಬ್ಬ ಪ್ರಚಂಡ, ಅವರಿಬ್ರು ಅವನ ಹತ್ರ ನೀನ್ ಹಿಂಗ್ ಬಿದ್ದಿದ್ಯಾ ಅಂತ ಕೇಳ್ತಾರೆ. ಯಾಕಂದ್ರೆ ರಾಮಸ್ವಾಮಿ ಅವರಿಗೆ ಸ್ವಲ್ಪ ಅಯ್ಯೋ ನಾವು ನಮ್ಮ ಇಡೀ ಊರಿಗೆ ಗೊತ್ತಾಯ್ತಾ, ನಾನು ಇಲ್ಲಿಂದಲೇ ಹೋಗ್ತಾನಪ್ಪ, ನನಗೆ ನಾಚಿಕೆ ಆಗತ್ತೆ ಅಂತೇಳಿ ಅವನು ಹೇಳ್ತಾನೆ. ಇಲ್ಲ ಕಣೋ, ಯಾರಿಗೂ ಗೊತ್ತಾಗ್ಲಿಲ್ಲ, ನನಗೆ ಮತ್ತೆ ಈ ಶೀನಿಗೆ ಮಾತ್ರ ಗೊತ್ತಾದ್ದು, ನೀನು ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾನೆ. ಅವನು ನಂಬ್ಕೊಂಡು ಪೆದ್ದನಾಗಿ ಬರ್ತಾನೆ. ಆವಾಗ ಮತ್ತೆ ಪುನಃ ಒಂದು ಹ್ಯೂಮರ್ ಅದರಲ್ಲಿ ಸೃಷ್ಟಿ ಆಗತ್ತೆ. ಆದ್ರೆ ಇವರ ಹ್ಯೂಮರ್ನ ಹಿನ್ನೆಲೆಯಲ್ಲಿ ಇರುವಂತಹ ತಾತ್ವಿಕತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಮುಖ್ಯವಾದಂತಹ ಅವರ ಆ ಕಾಲದ ಗಾಂಧಿಯನ್ ಆದರ್ಶ,
ಅದರನ್ನು ನಾನು ಹೇಳಬೇಕಾದ್ರೆ ನಿಮಗೆ ಗರುಡಗಂಬದ ದಾಸಯ್ಯ ಅಂತ ಹೇಳುವ ಅವರ ಬರಹವನ್ನು ಹೇಳಬೇಕು. ಅದನ್ನು ಹೇಳಿ ಮತ್ತೊಂದು ಘಟನೆಯನ್ನು ಹೇಳಿ ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ. ಏನು ಅಂದರೆ ಗರುಡಗಂಬ ಅಂದರೆ ಗೊತ್ತಲ್ಲ, ದಾಸಯ್ಯರು ತಕೊಂಡು ಹೋಗೋದು. ಅದು ಹೆಚ್ಚಾಗಿ ಕೀಳು ಜಾತಿಯವರಲ್ಲಿ ಇರೋದು. ಇವರ ಹಳ್ಳಿಯಲ್ಲಿ, ಇದು ಗೋರೂರಿನ ಹಳ್ಳಿ ಅಂದ್ರೆ ಅದು ಪಕ್ಕದಲ್ಲಿ ಎಲ್ಲದರಲ್ಲಿಯೂ ನದಿ ಬರುತ್ತಲ್ಲ ಸರ್. ನದಿಯಲ್ಲಿ ಈಜೋದು, ನದಿಯಲ್ಲಿ ಬಟ್ಟೆ ತೊಳೆಯೋದು ಎಲ್ಲವೂ ಅವರಿಗೆ ಬಹಳ ಮುಖ್ಯವಾದಂಥ ಅಂಶ. ಈಗ ಹಳ್ಳಿಯ ಚಿತ್ರಗಳಲ್ಲಿ ಅವರು ಹೇಳೋದು ಏನು ಅಂದ್ರೆ, ಆ ಸಲ ನದಿಯಲ್ಲಿ ಎಷ್ಟು ನೆರೆ ಬಂದಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ ಅಂದ್ರೆ, ಯಾರ್ಯಾರು ಅವರ ಮನೆ ಮೆಟ್ಟುಕಲ್ಲಲ್ಲಿ ಬಟ್ಟೆ ಒಗೆದ್ರು ಅಂತ ಹೇಳೋದ್ರಿಂದ ನಮಗೆ ನದಿಯ ನೀರು ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ ಅಂತ. ನದಿಯ ನೀರು ಮೇಲೆ ಏರ್ತಾ ಅಂದ್ರೆ ಅದು ಹೀಗೆ ನಿಮಗೆ ಗೊತ್ತಿರುತ್ತಲ್ಲ, ಎಲ್ಲ ಕಡೆ ನದಿ ಇರುವ ಊರುಗಳಲ್ಲಿ ಹೀಗೆ ಕೆಳಗೆ ಇಳ್ಕೊಂಡು ಹೋಗುತ್ತೆ. ಮನೆ ಸ್ವಲ್ಪ ಕೆಳಗೆ ಮೇಲೆ ಹೋಗ್ತಾ ಇರುತ್ತೆ. ಆ ರೀತಿಯಲ್ಲಿ ಇರುತ್ತೆ ಅದು ನದಿ ಇರುವ ಊರಿನ ಇದು. ಅದು ನದಿ ನಡುವೆ ಹೋಗ್ಕೊಂಡು ಬರೇ ಇದಾಗಿರೋದಿಲ್ಲ, ಸ್ವಲ್ಪ ಇಳಿಜಾರು ಇರುತ್ತೆ. ಆ ಇಳಿಜಾರುಗಳಿಂದ ಮೇಲೆ ಬರ್ತಾ ಎಷ್ಟು ಮೇಲಿನ ಮನೆಯವರು ಈ ವರ್ಷದ ಮಳೆಗಾಲದಲ್ಲಿ ಬಟ್ಟೆಯನ್ನ ಮನೆಯ ಮೆಟ್ಟುಕಲ್ನಲ್ಲಿ ಒಗೆದ್ರು ಅಂತ ಹೇಳುವುದು ನೀರಿಗೆ ಸಂಬಂಧಪಟ್ಟಂತ ಒಂದು ಅಳತೆಗೋಲು. ಬೇರೆ ಅವರಿಗೆ ಇಷ್ಟಡಿ ನೀರು ಅದು ಎಲ್ಲ ಏನೂ ಇಲ್ಲ. ಆ ರೀತಿಯಲ್ಲಿ ಅವರ ಅಂಶಗಳು, ಅಷ್ಟು ನೀರಿನ ಅಂಶ ಇರುತ್ತೆ. ಆ ಆದಿ ಕರ್ನಾಟಕದವರು ಅವರು ಒಂದು ಭಜನಾ ಮಂದಿರವನ್ನು ಮಾಡ್ಕೊಳ್ತಾರೆ. ಅವರಲ್ಲಿ ಭಜನೆ ಪದ್ಯ ಎಲ್ಲ ಹಾಡ್ಕೊಂಡಿರ್ತಾರೆ. ಅದಕ್ಕೆ ನಮಗೆ ಒಂದು ಗರುಡಗಂಬ ಬೇಕು, ಒಂದು ಗರುಡಗಂಬ ಕೊಡಿಸಿ ಅಂತ ಹೇಳ್ತಾರೆ. 5 ರೂಪಾಯಿ ಗರುಡಗಂಬ, ಇವನು ಅದನ್ನು ಕೊಡಿಸೋದಿಲ್ಲ. ನನ್ನ ಹತ್ರ ಅವನಷ್ಟು ಅಷ್ಟು ದುಡ್ಡಿರ್ಲಿಲ್ವ ಏನೋ, ಬೇಡ ಕಮ್ಮಿ ಕ್ರೇದ್ದು 2-3 ರೂಪಾಯಿಗೆಲ್ಲ ಬೆಂಗಳೂರಿನಲ್ಲೆಲ್ಲ ಸಿಗ್ಬೋದು, ಆವಾಗ ಏನಾದ್ರು ಹೋದ್ರೆ ತರಿಸ್ತಾನೆ ಅಂತ ಹೇಳಿದ್ರೆ ಅವನಿಗೆ ಅದು ಅನುಕೂಲ ಆಗೋದಿಲ್ಲ, ಅವನು ಗರುಡಗಂಬ ತರೋದೇ ಇಲ್ಲ. ಈ ದಾಸಯ್ಯಗಳು ಈ ಗರುಡಗಂಬವನ್ನು ಹಿಡ್ಕೊಂಡು ಹೋಗೋದು ಎಲ್ಲ ಕೆಳಜಾತಿಯವರು ಅಥವಾ ಅನ್ಟಚಬಲ್ಸ್, ಈ ತರದವರು. ಅದರನ್ನ ಮೇಲ್ಜಾತಿಯವರು ಹಿಡ್ಕೊಂಡಿರೋದಿಲ್ಲ. ಇವರು ಮಲ್ಲೇಶ್ವರಂನಲ್ಲಿ ಇರುವಾಗ ಒಬ್ಬ ಹೇಳ್ತಾನೆ, 2 ರೂಪಾಯಿಗೆ ಮಾರುವಂತ ಗರುಡಗಂಬ 10 ಆಣೆಗೆ ಸಿಗುತ್ತೆ ಅಂತ ಹೇಳ್ಬಿಡ್ತಾನೆ. ಓಹ್, ಹಾಗಿದ್ರೆ ಇದು ಸರಿಯಾದ ಸಮಯ, ಬಹಳ ಕಮ್ಮಿ ಕ್ರೇಕ್ ಸಿಗುತ್ತೆ, ನಮ್ಮ ಊರಿನ ಆದಿ ಕರ್ನಾಟಕದವರಿಗೆ ಒಂದು ಕೊಡ್ತೇನೆ ಅಂತೇಳಿ ಇವರು ಮಲ್ಲೇಶ್ವರಂನಲ್ಲಿ ಹೋಗಿ ಒಂದು ಗರುಡಗಂಬ ಪರ್ಚೇಸ್ ಮಾಡ್ತಾರೆ. ಗರುಡಗಂಬ ಪರ್ಚೇಸ್ ಮಾಡ್ಕೊಂಡು ಬಂದ್ರೆ ಅಲ್ಲಿ ಅದನ್ನು ಅವನ ಸ್ನೇಹಿತನ ರೂಮ್ನಲ್ಲಿ ಇಟ್ಟು ರಾತ್ರಿ ಟ್ರೈನಿಗೆ ಹೋಗೋಣ ಅಂತ ಹೇಳ್ತಾನೆ. ಸ್ನೇಹಿತನ ರೂಮಿಗೆ ಇಟ್ಟುವಾಗ ಇನ್ನೊಬ್ಬ ಸ್ನೇಹಿತ ಬರ್ತಾನೆ. ಅವನು ಇವರನ್ನು ನೋಡ್ತಾನೆ. ಇವರ ವಿಚಿತ್ರವಾದ ಆಕಾರ ಮತ್ತೆ ಕಾದಿ ಗಡ್ಡ ತೆಗೆಯದ ಮುಖ, ಇವನ ಯಾರೋ ಕೆಳಜಾತಿಯವನನ್ನ ನನ್ನ ಸ್ನೇಹಿತ ಹೀಗೆ ಮನೆಯ ರೂಮಿನೊಳಗೆ ಬಿಟ್ಟುಕೊಂಡಿದ್ದಾರೆ ಅಂತ ಅವನನ್ನು ಬಹಳ ಕೀಳು ದೃಷ್ಟಿಯಿಂದ ನೋಡ್ತಾನೆ. ಹಾಗೆ ಕೀಳು ದೃಷ್ಟಿಯಿಂದ ನೋಡ್ತಾ ಅವರಿಗೆ ಶಾಕ್ ಆಗುತ್ತೆ. ಯಾರಿಗೆ? ಈ ಗೋರೂರವರಿಗೆ, ನೆರೇಟರ್ಗೆ, ಅದರಲ್ಲಿ ಗೋರೂರಲ್ಲ, ಅದರ ನಿರೂಪಕನಿಗೆ ಅವ್ರಿಗೊಂದು ಅವಮಾನ ಆಗುತ್ತೆ. ಆಮೇಲೆ ಅವನು ಹೀಗೆ ಒಂದು ಅವಮಾನಗಳ ಸೀರೀಸೇ ಇದೆ ಅದರಲ್ಲಿ. ಆಮೇಲೆ ಅವನು ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಅಲ್ಲೂ ಎಲ್ಲರೂ ಇವರನ್ನು ನೋಡಿ ಸ್ವಲ್ಪ ಹೀಗೆ ದೂರ ಸರಿತಾರೆ. ಯಾರು ಇವನನ್ನು ಮುಟ್ಟಿಸ್ಕೊಳ್ಳಕ್ಕೆ ಹತ್ರ ಬರೋದಿಲ್ಲ. ತೀರಾ ಅವಮಾನ ಆಗುತ್ತೆ. ಮತ್ತು ಒಂದು ರಿಯಲೈಸ್ ಆಗ್ತಾ ಇರುತ್ತೆ ಅವ್ರಿಗೆ ಅಟ್ ದ ಸೇಮ್ ಟೈಮ್. ಅದು ಆಗ ಅವರು, ನಾನು ಹೇಳಿದೆ ಅಲ್ಲ, ಇದರ ಪರದೆಯ ದೃಷ್ಟಿ ಕೊಟ್ರಲ್ಲ, ಆ ರಸ್ತೆಯ ಚಿತ್ರ ಇದ್ರೂ ದೂರದಲ್ಲಿ ಅದು ಹೋಗುವ ರಸ್ತೆ ಹಾಗೆ ಕಾಣುವ ಹಾಗೆ, ಒಬ್ಬ ನನ್ನನ್ನು ಅನ್ಟಚಬಲ್ ಆದಾಗ ನನಗೆ ಎಷ್ಟು ಅವಮಾನ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ರಿಯಲೈಸ್ ಆಗುತ್ತಾ ಹೋಗುತ್ತೆ. ರೈಲ್ನಲ್ಲಿ ಹೋದ್ರೆ ಅವರು ರೈಲ್ನ ಸೀಟ್ನ ಅಡಿಯಲ್ಲಿ ಇರ್ತಾರೆ. ಯಾರು ಅವ್ರ ಹತ್ರ ಕೂತ್ಕೊಳ್ಳೋದಿಲ್ಲ, ಎಲ್ಲ ಆ ಕಡೆ ಈ ಕಡೆ ಹೋಗಿ ಕೂತ್ಕೊಳ್ತಾರೆ. ಅವ್ರ ಹತ್ರ ಯಾರು ಮಾತಾಡೋದಿಲ್ಲ. ಇವರು ಆ ಗರುಡಗಂಬನ ಸೀಟ್ನ ಅಡಿಯಲ್ಲಿ ಇಡ್ತಾರೆ. ಅಡಿಯಲ್ಲಿಟ್ಟು ನಾನು ಮೇಲ್ಜಾತಿಯವನು ಅಂತ ಆಗ್ಬೇಕು ಅಂತ ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ. ಇಂಗ್ಲಿಷ್ನಲ್ಲಿ ಮಾತಾಡಿದ್ರೆ ಅದೇನು ಅವರು ಕೇಳೋದೇ ಇಲ್ಲ. ಇಂಗ್ಲಿಷ್ನಲ್ಲಿ ಮಾತಾಡಿದ್ರೆ ಇವನು ಯಾವನೋ ಇದು ಅಂತೇಳಿ ಅವನನ್ನು ಇನ್ನೂ ಅವಮಾನ ಆಗುತ್ತೆ. ಇವರು ಇಳಿಯುವಾಗ ಇನ್ನೂ ಒಂದಷ್ಟು ಅವಮಾನಗಳ ಸೀನ್ಗಳೆಲ್ಲ ಇದಾವೆ. ಅಂದ್ರೆ ಗೋರೂರ್ ಎಸೆನ್ಷಿಯಲಿ ಎಪಿಸೋಡಿಕ್ ರೈಟರ್. ಅಂದ್ರೆ ಘಟನೆಗಳ ಮೇಲೆ ಘಟನೆಗಳು, ಘಟನೆಗಳ ಮೇಲೆ ಘಟನೆಗಳು, ಘಟನೆಗಳ ಮೇಲೆ ಘಟನೆಗಳನ್ನು ಇಟ್ಕೊಂಡು ಬರೆಯೋದು. ಅದು ಎಪಿಸೋಡಿಕ್ ಅಂತ ಹೇಳ್ತಾರಲ್ಲ, ಅವರ ನೆರೇಷನೇ ವೆರಿ ಎಪಿಸೋಡಿಕ್ ಆಗಿ ಒಂದು ಘಟನೆ ಆದಮೇಲೆ ಇನ್ನೊಂದು ಘಟನೆ ಇರೋದು. ಅವ್ರಿಗೆ ಅವಮಾನ ಆಗಿ ಸಾಕಾಗತ್ತೆ. ಅವರು ರೈಲ್ವೆ ಸ್ಟೇಷನ್ನಲ್ಲಿ ಇಳಿದ ಕೂಡಲೇ ಆ ಗರುಡಗಂಬವನ್ನು ಇಟ್ಕೊಂಡು ಓಡ್ಲಿಕ್ಕೆ ಶುರು ಮಾಡ್ತಾರೆ. ಏನು ಅಂದ್ರೆ ಇದನ್ನು ಹೋಗಿ ಆದಿ ಕರ್ನಾಟಕದವರಿಗೆ ಒಮ್ಮೆ ಕೊಟ್ಟು ಬಿಟ್ಟರೆ ಸಾಕು, ಇದರಿಂದ ನಾನು ಬಿಡುಗಡೆ ಪಡಬೇಕು ಅಂತ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಓಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಅಂದ್ರೆ ಜೋರ್ ಹೋಗೋದು, ಮತ್ತೆ ಓಡ್ಲಿಕ್ಕೆ ಶುರು ಮಾಡ್ತಾರೆ ಅವ್ರು. ಬೇಗ ಊರಲ್ಲಿ ಇಲ್ದಿದ್ರೆ ಯಾರು ಕೇಳ್ತಾರಲ್ಲ, ಇವ ಯಾರು, ಏನ್ ಕತೆ, ನೀನಿಗೆ ಯಾಕೋ ಗರುಡಗಂಬ ಅಂತ, ಇದೆಲ್ಲ ತಪ್ಪಿಸ್ಕೋಬೇಕು ಅಂತ ಅವ್ರು ಓಡ್ಲಿಕ್ಕೆ ಶುರು ಮಾಡ್ತಾರೆ.
ಓಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಸ್ಟೇಷನ್ ಮಾಸ್ಟರ್ ಗಾರ್ಡ್ ಹತ್ರ ಓ ಹಿಡಿ ಹಿಡಿ, ಅವನು ಟಿಕೆಟ್ ಇಲ್ಲದೆ ಓಡ್ತಾ ಇದ್ದಾನೆ, ಹಿಡಿ 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 ಅಂತ ಹೇಳ್ತಾರೆ. ಅವರು ಅವನನ್ನು ಓಡಿಸ್ಕೊಂಡು ಬರ್ತಾರೆ. ಇವರು ನಿಂತು, ಕಳ್ಳ ಟಿಕೆಟ್ ಇಲ್ಲದೆ ಓಡುವ ನಾನಲ್ಲ, ನಿಮ್ಮ ಅಪ್ಪ, ನೋಡಿ ನನ್ನ ಟಿಕೆಟ್ ಇಲ್ಲಿ ಅಂತ ಹೇಳಿ ತೋರಿಸಿ ಅದನ್ನು ಹರಿದು ಬಿಸಾಡಿ, ಅವರ ಮುಖಕ್ಕೆ ಬಿಸಾಡಿ ಅವರು ಓಡಿ ಹೋಗ್ತಾರೆ. ಅಂದ್ರೆ ಗರುಡಗಂಬದ ದಾಸಯ್ಯ ಅದು ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ಗುರೂಸ್ ಹ್ಯೂಮರ್ ರೈಟಿಂಗ್. ಅದರಲ್ಲಿ ಹಾಸ್ಯ ಇದೆ, ಅದನ್ನು ನೋಡುವಾಗ ನಮಗೆ ನಗು ಬರ್ತಾ ಇರ್ತದೆ, ಎಲ್ಲ ಆಗ್ತಾ ಇರ್ತದೆ. ಆದರೆ ಅಂಡರ್ ಕರೆಂಟ್ ಅಂತ ಹೇಳ್ತೇವಲ್ಲ, ಅದರ ಅಂತರ್ಗತವಾಗಿ ಆ ಹಾಸ್ಯದಲ್ಲಿ ಒಂದು ಸಾಮಾಜಿಕ ಕಳಕಳಿ ಮತ್ತು ಗುರೂರು ಈ ಗಾಂಧಿ ಆದರ್ಶದಲ್ಲಿ ಇದ್ರಲ್ಲ, ಆ ಗಾಂಧಿಯ ಆದರ್ಶದ ಒಂದು ನೆಲೆಯಲ್ಲಿ ಅದನ್ನು ಗ್ರಹಿಸುವಂತಹ ಅಂಶಗಳಿರ್ತವೆ. ಅಂಡ್ ಹಾಗೆ ನಾವು ಬೇಕಾದಷ್ಟು ಅವರ ಇದರನ್ನ ಹೇಳ್ಬೋದು. ಅವರು ಗಂಡಸರ ಬಗ್ಗೆ ಹೆಂಗಸರ ಬಗ್ಗೆ ಮಾಡಿರುವಂಥ ಟರಾವುಗಳು, ಅವರ ಹ್ಯೂಮರ್ಸು ಮತ್ತು ಸಂಸಾರದ ಒಳಗಿನ ಹ್ಯೂಮರ್ಸ್ ಹೀಗೆಲ್ಲ ಇರುತ್ತೆ. ಅದು ನೆರೇಟಿವ್ ಆದ್ರೆ ಒಂದು 5-6 ನಿಮಿಷ ನೆರೇಟ್ ಮಾಡಿದ್ರೆ ಅದರ ಸೊಗಸು ಸಿಕ್ಕೋದ್ರಿಂದ ನಾನು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ, 2-3 ಹೇಳ್ತೇನೆ. ಆದ್ರೆ ಅವರಿಗೆ ಬಹಳ ಚೆನ್ನಾಗಿ ಇಂಗ್ಲಿಷ್ ಸಾಹಿತ್ಯದ ಓದು ಇತ್ತು. ಯಾರಿಗೆ? ಗೂರೂರ್ ಅವರಿಗೆ ಪರ್ಸನಲ್ ಆಗಿ ಸಾಕಷ್ಟು ಓದಿದ್ರು. ನೀವು ಅಮೆರಿಕದಲ್ಲಿ ಗೂರೂರನ್ನು ಪುನಃ ನೋಡಿದ್ರೆ ಅದರಲ್ಲಿ ಕೆಲವು ಭಾಗಗಳಲ್ಲಿ ಅವರು ಲೈಬ್ರರಿಗೆ ಹೋದ್ದು, ಸೂಸನ್ನ ಮನೆಯಲ್ಲಿ ಇದ್ದದ್ದು, ಇನ್ನು ಕೆಲವು ಪುಸ್ತಕಗಳನ್ನು ನೋಡಿದ್ದು. ಅಂದ್ರೆ ಅವರು ಹೋದ ಲೈಬ್ರರಿಯಲ್ಲಿ ಅವರು ಇಂಡಿಯಾದಲ್ಲಿ ನೋಡದೇ ಇರುವ ಯಾವುದೆಲ್ಲ ಕೀಟ್ಸಿನ ವಿಮರ್ಶೆಗಳಿದ್ವು, ಯಾವುದೆಲ್ಲ ಬೇರೆ ಅಂದ್ರೆ ರೊಮ್ಯಾಂಟಿಕ್ಸಿನ ಬರಹಗಳಿದ್ರು, ಯಾವುದೆಲ್ಲ ಇಂಗ್ಲಿಷ್ ಪುಸ್ತಕಗಳನ್ನು ನೋಡಿದ್ವು ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಅಲ್ಲಿ ಒಂದು ಘಟನೆಯಲ್ಲಿ ಗೋರೂರು ಕೆಳಗೆ ಇದಕ್ಕೆ ಹೋಗ್ಬಿಡ್ತಾರೆ, ಲಿಫ್ಟ್ ತಪ್ಪಿ. ಅಲ್ಲಿ ಏನ್ ಮಾಡಿದ್ರು, ಅವರಿಗೆ ಮೇಲೆ ಬರ್ಲಿಕ್ಕೆ ಲಿಫ್ಟ್ ಬರೋದಿಲ್ಲ, ಮೇಲೆ ಬರೋದು ಹೇಗೆ ಅಂತ ಗೊತ್ತಾಗೋದಿಲ್ಲ. ಆದ್ರೆ ಒಬ್ಳು ಅಮೆರಿಕನ್ ಲೇಡಿ ಬಂದು, ನೀವೆಲ್ಲಿ ಹೋಗಿದ್ದೀರಿ, ಯಾರು ನೀನು ಏನು ಪೈಡ್ ಪೈಪರ್ ತರ ಕಾಣ್ತಾ ಇದ್ದಿ, ಹಾಗೆ ಹೀಗೆ ಇದು ಅಂತ ಹೇಳ್ತೇನೆ. ನನಗೆ ಹೀಗೆ ತಪ್ಪಿ ಹೋಗಿದೆ ದಾರಿ, ನಾನು ಅವರು ಕ್ರಾಮ್ವೆಲ್ನ ಕಾದಂಬರಿಯ ಪಾತ್ರಗಳನ್ನೆಲ್ಲ ಹೆಸರಿಸಿಕೊಂಡು ಅವಳು ಹೇಳ್ತಾಳೆ. ಆವಾಗ ಅವನು ಹೇಳ್ತಾನೆ, ಅವನಿಗಾದ್ರೂ ಫ್ರೈಡ್ ಸಿಕ್ಕಿದ, ನನಗಾದ್ರೂ ಅಮೆರಿಕನ್ ಸುಂದರಿ ಸಿಕ್ಕಿದ್ಲು ಅಂತ ಹೇಳ್ತಾಳೆ. ಅವಳು ನಕ್ಕೊಂಡು ಅವರನ್ನ ಮೇಲೆ ಕರ್ಕೊಂಡು ಬಂದು ಹೋಗ್ತಾನೆ. ಇನ್ನೂ ಒಂದು ಘಟನೆ, ಸುಮ್ಮನೆ ನಾನು ಹೇಳ್ತಾ ಇರೋದು, ಮನೆಯಲ್ಲಿ ಒಂದು ಫೈರ್ ಅಲಾರ್ಮ್ ಆಗುತ್ತೆ. ಅದಕ್ಕೆ ಕಾರಣ ಏನಂದ್ರೆ ಒಂದು ಟೈಮರ್ ಆಫ್ ಆಗಿರೋದಿಲ್ಲ. ಇವರು ಮನೆ ಹತ್ರ ಒಂದು ಸ್ಕೂಲ್ ಕಾಣ್ತಾ ಇರುತ್ತೆ, ಅವರು 30ನೇ ಮಹಡಿಯಲ್ಲಿ ಇರ್ತಾರೆ. ಆ 30ನೇ ಮಹಡಿಯಿಂದ ಒಂದು ಸ್ಕೂಲ್ ಕಾಣ್ತಾ ಇರ್ತದೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗ್ತಾ ಇದ್ದಾಗ ಅವರೆಲ್ಲ ಹುಡುಗರೆಲ್ಲ ಓಡ್ತಾರೆ ಇವರನ್ನು ನೋಡಿ, ಮತ್ತೆ ಏನೋ ಪೈಡ್ ವೈಪರ್ ಅಂತ ಹೇಳ್ತಾರೆ. ಮತ್ತೆ ಅವರು ಟೀಚರ್ಸ್ ಹತ್ರ ಹೋಗ್ಲಿಕ್ಕೆ ಹೋಗ್ತಾರೆ. ಆವಾಗ ಹುಡುಗರೆಲ್ಲ ಆ ಟೀಚರ್ಸ್ನ ರೂಮಿನ ಹೊರಗೆ ಎಲ್ಲ ಎಲಿಮೆಂಟರಿ ಸ್ಕೂಲ್ ಅದು, ಮಕ್ಕಳುಗಳೆಲ್ಲ ಹೀಗೆ ನಿಂತಿರ್ತಾರೆ ಒಂದು ಸಾಲಿಗೆ. ಲುಕ್ ಅಟ್ ಹಿಸ್ ಲ್ಯಾಂಗ್ವೇಜ್, ಅಂದ್ರೆ ಅವರ ಭಾಷೆಯ ಸೊಗಸಿಗೋಸ್ಕರ ನಾನು ಇದನ್ನು ಹೇಳುದು. ನಾನು ಅವರ ಕಣ್ಣಿನ ತೋರಣದಲ್ಲಿ ಕೋಣೆಯ ಒಳಗೆ ಹೋದೆ. ಅಂದ್ರೆ ಅವರು ನಿಂತುಕೊಂಡು ಅವರ ಮಕ್ಕಳು ನೋಡುವ ಕಣ್ಣಿದೆ ಅಲ್ಲ, ಆ ಕಣ್ಣಿನ ತೋರಣ, ಇಟ್ ರಿಯಲಿ ನೀಡ್ಸ್ ಅನ್ ಇಮ್ಯಾಜಿನೇಷನ್. ಅಂದ್ರೆ ಅದಕ್ಕೊಂದು ಕಲ್ಪನೆ ಬೇಕು. ಆ ಮಕ್ಕಳು ಹೀಗೆ ನಿಂತು ಕುತೂಹಲದಿಂದ ಅವರನ್ನು ನೋಡ್ತಾ ಇರ್ತಾರಲ್ಲ, ಇವರ ಕಚ್ಚೆ ಪಂಚೆ, ಇವ ಪೈಡ್ ಪೈಪರ್ ಅಂತ ಹೇಳ್ತಾ ಇರ್ತಾರೆ, ಇವರು ಯಾರು ಏನು ಅಂತ ಎಲ್ಲ ಗೊತ್ತಾಗೋದಿಲ್ಲ. ಆ ಕುತೂಹಲದಿಂದ ಅವರು ನೋಡಿ ಹೇಳಿ ಮಾಡುವ ಕ್ರಮ. ಆಮೇಲೆ ಇವರು ಎಷ್ಟೊತ್ತಾದ್ರೂ ಬರೋದಿಲ್ಲ ಅಂತೇಳಿ ಅವರ ಹೆಂಡತಿ ಬರ್ತಾಳೆ, ಏನೋ ಲಿಫ್ಟ್ ಹಿಡಿದು ಕೆಳಗೆ ಬಂದು ಯಾರ ಹತ್ರ ಕೇಳ್ಕೊಂಡು ಈ ಶಾಲೆ ಒಳಗೆ ಬರ್ತಾರೆ. ಆಯ್ತಾ, ನೀವು ಹೋದಲ್ಲಿ ನಿಮ್ಮ ಪಟ್ಟಂಗ ಶುರು ಮಾಡಿದ್ರೆ, ಇಲ್ಲಿ ನೀವು ಬಂದದ್ದು ಯಾಕೆ, ಅಲ್ಲಿ ಮನೆ ಬೆಂಕಿ ಹತ್ತಿ ಉರಿಯುತ್ತೆ, ಈಗ ನೀವು ಬಾರದಿದ್ರೆ ಯಾರೋ ಬಂದು ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ, ನೀವು ಗಾಂಧೀಜಿ ಮತ್ತೊಂದಂತ ಭಾಷಣ ಮಾಡ್ತಾ ಕೂತ್ರಿ ಅಂತ ಹೇಳ್ತಾರೆ. ಆವಾಗ ಇವರಿಗೆ ಅವ್ರು ಹೇಳಿದ್ದನ್ನು ಕೇಳ್ತಾ ಇರುತ್ತೆ ಅಷ್ಟು ಹೊರತು, ತನ್ನ ಹೆಂಡತಿ 27 ಅಡಿ ಉದ್ದದ ಸೀರೆಯನ್ನ ಹೇಗೆ ಕಚ್ಚಿ ಹಾಕಿ ಅದಕ್ಕೆ ಯಾವ ರೀತಿಯ ಗಂಟುಗಳನ್ನೆಲ್ಲ ಹಾಕಿ ಕಟ್ಕೊಂಡು ಬಂದ್ರು ಅಂತ ಅವರು ವಿವರಿಸಿ ಅದನ್ನು ಹೇಳೋದು. ಆವಾಗ ಅವರನ್ನು ಆ ಅಮೆರಿಕನ್ಸ್ ಹೇಗೆ ನೋಡಿದ್ರು ಅಂತ, ದೇರ್ ಗೆಟ್ಸ್ ಎ ಕೈಂಡ್ ಆಫ್ ಎ ವೆರಿ ಬಹಳ ಸಿಂಬಾಲಿಕ್ ಆದಂತ ಒಂದು ನೆನಪು ಸಿಗುತ್ತೆ. ಅವರ ಬರಹಗಳು ಸಾಂಕೇತಿಕತೆಯನ್ನ, ನೆರೇಷನ್ ಬಿಕಮ್ಸ್ ಎ ಸಿಂಬಾಲಿಕ್ ರೈಟಿಂಗ್, ಅಂದ್ರೆ ಸಾಂಕೇತಿಕತೆಯನ್ನ ಪಡೆಯೋದಿಗೆ ಇನ್ನೊಂದು ದೃಷ್ಟಿಕೋನದಿಂದ ತನ್ನನ್ನು ನೋಡ್ಕೊಳ್ಳೋದು ಸಾಧ್ಯ ಆಗತ್ತೆ. ಅವರು ಇಲ್ಲಿ ಯಾವ ಸಿಟಿ ಹೆಸರು ಮರ್ತೋಯ್ತು ನನಗೆ, ಬಹುಶಃ ಐ ಥಿಂಕ್ ಇಟ್ಸ್ ಶಿಕಾಗೋದ ಹತ್ರ ಯಾವುದೋ ಒಂದು ನಗರದಲ್ಲಿ ದಾರಿ ತಪ್ಪುತ್ತಾರೆ.
ರಾತ್ರಿ ಒಬ್ಬ ಪೊಲೀಸ್ ಮ್ಯಾನ್, ಆಗ ನಾನು ಹೇಳಿದೆ ಅಲ್ಲ, ಅವನು ಸಿಕ್ಕಿದ ಇದರಲ್ಲಿ ಮಾಡ್ತಾರೆ, ಕೊನೆಗೆ ಅವನು ಪೊಲೀಸ್ ಮ್ಯಾನ್ ಹತ್ರ ಫ್ರೆಂಡ್ ಆಗ್ತಾರೆ. ಇವರಿಗೆ ಅದೊಂದು ಇಡೀ ಅಮೆರಿಕದಲ್ಲಿ ಯಾರ ಹತ್ರ ಮಾತಾಡಿದ್ರು ಅವರು ಒಂಥರ ಅವರನ್ನ ಮಾತಾಡಿಸಿ ಏನೋ ಮಾಡಿ ಅವರನ್ನ ಒಂದು ತನ್ನ ವಶೀಕರಣಕ್ಕೆ ಅಂತ ಹೇಳುದಿಲ್ಲ, ತನ್ನ ಮಾತಿನ ಮೋಡಿಯಿಂದ ಅವರು ಇದು ಮಾಡ್ತಾರೆ. ಅವರಿಗೆಲ್ಲ ಆಶ್ಚರ್ಯ. ನೀವು ನೋಡಿದ್ರೆ ಈಗ ಕಚ್ಚೆ ಪಂಚೆ ಹಾಕೊಂಡು ಒಂಥರ ಪೈಡ್ ಪೈಪರ್ನ ಹಾಗೋ ಬೇರೆ ಏನೋ ಒಬ್ಬ ಸನ್ಯಾಸಿ ಹಂಗಿದ್ದೀರಿ, ಅದು ಇಷ್ಟು ಚಂದಕ್ಕೆ ಇಂಗ್ಲಿಷ್ ಮಾತಾಡ್ತಿರಲ್ಲ ಅಂತ. ಇವರು ಎಲ್ರಿಗೂ ಒಂದು ಕತೆ ಹೇಳ್ತಾರೆ, ಹೇಗೆ ನಮ್ಮ ಭಾರತವನ್ನ ಎಷ್ಟು ವರ್ಷ ಬ್ರಿಟಿಷರು ಆಳಿದ್ರು, ಅವರನ್ನು ಹೇಗೆ ನಾವು ಭಾರತೀಯರು ಓದಿಸಿದ್ರು ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಇತ್ಯಾದಿ. ಅದರಿಂದೆಲ್ಲ ಹೋಗಿ ಅವನು ಕೊನೆಗೆ ಈ ಕಥೆಯನ್ನೆಲ್ಲ ಕೇಳಿ ಪೊಲೀಸ್ನವನು ಹೇಳ್ತಾನೆ, ಈಗ ರಾತ್ರಿ ಆಯ್ತು, ನಿನ್ನನ್ನು ಹುಡುಕಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಯಾರ ಮನೆಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ, ನಿನ್ನ ಹೆಸರು ಹೇಳಿದ್ರೆ ನಮಗೆ ಗೊತ್ತೂ ಆಗೋದಿಲ್ಲ, ಬೆಳಿಗ್ಗೆ ನಾವು ಬೇರೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೇಳಿ ನಿನ್ನನ್ನು ಫೈಂಡ್ ಔಟ್ ಮಾಡೋಣ, ಈಗ ರಾತ್ರಿ ನಮ್ಮ ಮನೆಗೆ ಬಂದ್ಬಿಡು ಅಂತ ಹೇಳ್ತಾನೆ ಅವನು ಪೊಲೀಸ್, ಅವನು ಬಿಳಿ ಪೊಲೀಸ್. ಇವ್ ಮನೆಗೆ ಹೋದಾಗ ಪೊಲೀಸನಿಗೆ ಆಗುತ್ತೆ, ನನ್ನ ಹೆಂಡತಿ ಈಗ ಕಳೆದ 2 ತಿಂಗಳಿಂದ ಮನೆಯಲ್ಲಿಲ್ಲ, ಎಲ್ಲ ಬೇರೆ ಕಡೆ ಹೋಗಿದ್ದಾರೆ, ಮನೆಯೆಲ್ಲ ಧೂಳು ಕಸ, ನಿನಗೆ ಪರವಾಗಿಲ್ಲ ಅಂದ್ರೆ ಒಂದು ರೀತಿ ಮಲಕೊಳ್ಳಕ್ಕೆ ನಾನೊಂದು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ತಾನೆ. ಏನು ಅಂದ್ರೆ ನೋಡಿ, ಇಲ್ಲಿ ನನ್ನ ಮನೆ ಪಕ್ಕದಲ್ಲೇ ಲಾಕಪ್ ಇದೆ, ನಮ್ಮ ಪೊಲೀಸ್ ಸ್ಟೇಷನ್ ಲಾಕಪ್ ಇದೆ. ಆ ಲಾಕಪ್ ನಲ್ಲಿ ವಾರದಲ್ಲಿ 2-3 ಸಲ ಬಂದು ಅದಕ್ಕೆಲ್ಲ ಕ್ರಿಮಿನಾಶಕ ಹೊಡೆದು ಬಟ್ಟೆಯನ್ನೆಲ್ಲ ಕ್ಲೀನ್ ಮಾಡಿ ಲಾಕಪ್ಪಿನ ರೂಮ್ ಕ್ಲೀನ್ ಇರುತ್ತೆ. ನಿನಗೆ ತೊಂದರೆ ಇಲ್ಲ ಅಂದ್ರೆ ರಾತ್ರಿ ಲಾಕಪ್ ಅಲ್ಲಿ ಮಲಕ, ಬೆಳಿಗ್ಗೆ ನಾನು ಹೋಗ್ತೇನೆ ಅಂತ. ಇವರು ಹೋಗಿ ಲಾಕಪ್ ನಲ್ಲಿ ಮಲಗ್ತಾರೆ, ಬೆಳಿಗ್ಗೆ ಆರಾಮಕ್ಕೆ ಎದ್ದು ಬರ್ತಾರೆ. ಅಂಡ್ ಕಂಪ್ಲೀಟ್ ಅಮೆರಿಕದಲ್ಲಿ ಗೋರೂರು ಈ ತರದ್ದೇ, ಅದು ಬೇರೆ ಬೇರೆ ರೀತಿಯ ಕತೆಗಳು. ಅಲ್ಲಿ ಹೋಗೋದು, ಅಲ್ಲಿ ಯಾವುದೋ ಒಂದು ಕಾಲೇಜಿನಲ್ಲಿ ಪಾಠ ಮಾಡೋದು. ಬಿಕಾಸ್ ಈಸ್ ಎಸೆನ್ಷಿಯಲಿ ಎ ಸ್ಕಾಲರ್ ಬೈ ಹಿಮ್ಸೆಲ್ಫ್ and had very deep knowledge of Eastern and Western knowledge. ಯಾಕಂದ್ರೆ ನಿಮಗೆ ಅವರ ಈಸ್ಟರ್ನ್ ನಾಲೆಜ್ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ, ಜೂಜುಗಾರನ ಮೇಲೆ ಒಂದು ಎಸ್ಸೆ ಇದೆ. ಈ ಜೂಜಿನ ಎಸ್ಸೆ ಮೇಲೆ ಅವರು ಬರೀತಾ ಅವರು ಉಪನಿಷತ್ನಿಂದ ಜೂಜಿನ ಬಗ್ಗೆ ಎಷ್ಟು ಶ್ಲೋಕಗಳನ್ನ ಕೋಟ್ ಮಾಡ್ತಾರೆ ಅಂದ್ರೆ, ಒಂದು ನಾನು ಬರ್ಕೊಂಡು ಬಂದ್ರೆ 6-7 ಬೇಕಾಗಿರೋದು ಅಷ್ಟು. ಇಡೀ ಎಸೆಯ ತುಂಬಾ ವೇದ ಉಪನಿಷತ್ತುಗಳು ಜೂಜಿನ ಬಗ್ಗೆ ಇರುವಂತಹ ವಿಚಾರಗಳಿಂದ ತುಂಬಿ ಹೋಗಿದ್ದಾವೆ. ಅಂದ್ರೆ ಅವರಿಗೆ ಸ್ಕಾಲರ್ಶಿಪ್ ಬಹಳ ಇತ್ತದು. ಎ.ವಿ. ನಾವ್ಡ ಅಂತ ಇಲ್ಲೇ ಅವರಿಗೆ ಒಂದು ಪ್ರಶಸ್ತಿ ಬಂದಿತ್ತು. ಎ.ವಿ. ನಾವ್ಡರ ತಂದೆಯವರು ಕಾಳಿದಾಸನನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿದ ವಾಸುದೇವ ನಾವ್ಡರ ತಂದೆಯವರು ದೊಡ್ಡ ಸ್ಕಾಲರ್. ಅವರು ಅಲ್ಲಿ ಮಂಗಳೂರಿನ ಹತ್ರ ಅವರು ಸತ್ಯಾಗ್ರಹ ಸೆಂಟರ್ನಲ್ಲಿ ಅಂದ್ರೆ ಉಳ್ಳಾಲದಲ್ಲಿ ಒಂದು ಹೈಸ್ಕೂಲ್ನಲ್ಲಿ ಅವರು ಕನ್ನಡ ಪಂಡಿತರಾಗಿದ್ರು. ಸಂಸ್ಕೃತದಲ್ಲಿ ಬಹಳ ಇವರು ಸಂಸ್ಕೃತ ಪಂಡಿತ ಪರೀಕ್ಷೆಯನ್ನು ಬರೆಯುವಾಗ ಗುರು ರಾಮಸ್ವಾಮಿ ಅಯ್ಯಂಗಾರು 20 ದಿನ ಮಂಗಳೂರಿನಲ್ಲಿ ಒಂದು ರೂಮ್ ಮಾಡಿ ದಿನ ಬೆಳಿಗ್ಗೆ ನಾವ್ಡರ ಮನೆಗೆ ಹೋಗಿ ಸಂಸ್ಕೃತ ಪಾಠ ಹೇಳಿಸ್ಕೊಂಡು, ಅವರು ಬೆಳಿಗ್ಗೆ ಮಧ್ಯಾಹ್ನ ಅಲ್ಲ ಅಂದ್ರೆ ಅವರಿಗೆ ಶಾಲೆಗೆ ರಜೆ ಇರುವಾಗ ಸಂಜೆ ವಾಪಸ್ ಮನೆಗೆ ಬರ್ತಾ ಇದ್ದಂತೆ. ನಾವ್ಡ್ರು ಹೇಳಿದಂತೆ, ನೀವೆಲ್ಲಿದ್ದೀರಿ, ಇಲ್ಲಿ ಒಂದು ಹೀಗೊಂದು ರೂಮ್ ಮಾಡಿಕೊಂಡು ಮಂಗಳೂರು, ನೀವು ನಮ್ಮ ಮನೆಯಲ್ಲೇ ಇರಿಯಪ್ಪ ಅಂತ ಹೇಳಿದ್ರಂತೆ ಅವರು. ನಾವ್ಡ್ರು ಬೇಡ ಬೇಡ, ನಾನು ಅಲ್ಲಿ ಮಂಗಳೂರಿನಲ್ಲಿ ಇರ್ತೇನೆ, 2 ರೀತಿ ಅನುಕೂಲ ಆಗತ್ತೆ. ಒಂದು ಅಂದ್ರೆ ನನಗೆ ಓದ್ಲಿಕ್ಕೂ ಆಗುತ್ತೆ, ಮತ್ತೆ ಸಂಜೆ ಸ್ನೇಹಿತರು ಅಲ್ಲಿ ಬೇರೆಯವರು ಮಂಗಳೂರಿನವರು ಸಿಗ್ತಾರೆ. ಆದ್ರಿಂದ ಇಲ್ಲಿದ್ರೆ ನಾನು ನಿಮ್ಮ ಹತ್ರ ಮಾತಾಡೋದು, ನಿಮ್ಮ ಇದನ್ನು ಕೇಳೋದೇ ಆಗುತ್ತೆ, ಅದನ್ನು ಸ್ವಲ್ಪ ಓದ್ಕೊಂಡು ಮನನ ಮಾಡ್ಲಿಕ್ಕೂ ಆಗತ್ತೆ, ಮತ್ತು ನನಗೆ ಬೇಕಾದ ಗುರುತುಗಳನ್ನು ಮಾಡ್ಲಿಕ್ಕೂ ಆಗತ್ತೆ ಅಂತ. ಇದನ್ನು ನಾನು ಯಾಕೆ ಹೇಳಿದ್ದು ಅಂದ್ರೆ, ಹಿ ವಾಸ್ ಕ್ವೈಟ್ ಸೀರಿಯಸ್ ಇನ್ ಹಿಸ್ ಪರ್ಸ್ಯೂಟ್ ಆಫ್ ನಾಲೆಜ್. ಹಾಸ್ಯ ಅಂತ ಹೇಳಿದ್ರೆ ಅವ್ರಿಗೆ ಜ್ಞಾನಾರ್ಜನೆಯ ವಿಷಯದಲ್ಲಿ ಅವರು ಅಷ್ಟೇ ಗಂಭೀರವಾಗಿದ್ರು. ಇಲ್ದಿದ್ರೆ AR ಕೃಷ್ಣಶಾಸ್ತ್ರಿಗಳ ಹಾಗೆ, DVG ಅವರ ಹಾಗೆ, ಅಥವಾ ಬೇಂದ್ರೆ ಇವರು ಕಾರಂತರು ಎಲ್ಲರ ಹಾಗೆ ಅವರಿಗೆ ಇರುವುದು ಸಾಧ್ಯ ಆಗ್ತಿರ್ಲಿಲ್ಲ ಅಂತ ನನಗೆ ಅನ್ಸುತ್ತೆ ಅವರ ಬಗ್ಗೆ. ಅಂದ್ರೆ ಅವರ ಒಟ್ಟು ವಾಂಗ್ಮಯ ಅಂದ್ರೆ ಒಂದು ಹಾಸ್ಯದ ಒಂದು ವಾಂಗ್ಮಯ ಅವರಲ್ಲಿತ್ತು. ಆ ವಾಂಗ್ಮಯ ಒಂದು ಜೀವನದ ಕಥನವನ್ನು ಹೇಳುವ ಕಾಲದಲ್ಲಿ ಅದರ ನಡುವೆ ಆ ಹಾಸ್ಯಕ್ಕೆ ಬೇಕಾದಂತಹ ಸಕಾಲಿಕವಾದ ಸಾಂದರ್ಭಿಕವಾದಂತಹ ಆ ಹಾಸ್ಯದ ಒಟ್ಟನ್ನು ಕೊಟ್ಟು ಅವರು ಬರೀತಾ ಇದ್ರು. ಅಂದ್ರೆ ಇದು ದೇ ಆರ್ ನಾಟ್ ಲೈಕ್ ಜೋಕ್ ಟೈಪ್. ನಾವು ಮತ್ತೆ ಈಗ ನಾವು ನನ್ನ ಪ್ರಾರಂಭದಿಂದ ಈಗ ಕೊನೆಯವರೆಗೆ ಹೇಳಿದ ಮಾತುಗಳನ್ನ 1-2-3 ನಿಮಿಷದಲ್ಲಿ ನಾನು ಹೇಳಿ ನನ್ನ ಮಾತನ್ನು ಮುಗಿಸೋದಾದ್ರೆ, ಉದ್ದೇಶಪೂರ್ವಕವಾಗಿ ನಾನು ಇವತ್ತಿನ ಭಾಷಣವನ್ನ ಎನೆಕ್ಡೋಟಲ್ ಆಗಿ ಮಾಡಲಿಲ್ಲ. ಅಂದ್ರೆ ಅವರ ಭಾಷಣದಿಂದ ಎಷ್ಟು ಬೇಕಾದರೂ, ಅವರ ಪುಸ್ತಕಗಳಿಂದ, ಅವರ 26 ಪುಸ್ತಕಗಳನ್ನ ನಾನು ಗಮನಿಸಿದ್ದೇನೆ. PVN ಸರ್ನಂತವ್ರು ಹೇಳಬೇಕು, ಇನ್ನು ಅದರಿಂದ ಹೆಚ್ಚಿತ್ತ ಏನು ಕತೆ ಅಂತ ಗೊತ್ತಿಲ್ಲ ನನಗೆ.
ಆದರೆ 26 ಪುಸ್ತಕಗಳನ್ನು ನಾನು ಅವರದನ್ನು ಗಮನಿಸಿದ್ದೇನೆ. ಬಹುಶಃ IBHನವರು 26 ಹಾಕಿದ್ದಿರ್ಬೇಕಲ್ವ ಸರ್? ನೀವು ಸಹ 26 ಹಾಕಿದ್ದೆ. ಎಲ್ಲ ಪುಸ್ತಕಗಳನ್ನು 2014ರಲ್ಲಿ ಅವರ ಸೆಂಟಿನರಿಯಲ್ಲಿ IBH ಪ್ರಕಾಶನದವರು ಅದನ್ನು ಪುನಃ ಪ್ರಿಂಟ್ ಮಾಡಿದ್ದಾರೆ. ಈಗಲೂ ಅವರ ಪುಸ್ತಕಗಳನ್ನು ಪ್ರಿಂಟ್ ಮಾಡ್ತಾ ಇದ್ದಾರೆ. ಮೊನ್ನೆ ನಾನು ಸಂಜಯ್ ಅಡಿಗರ್ ಹತ್ರ ಫೋನ್ ಮಾಡಿದೆ, ಹೇಗೆ ಸರ್ ಹೋಗುತ್ತಾ ಅಂತ ಕೇಳಿದೆ. ಅವರು ಹೇಳಿದ್ರು, ಸರ್ ಹಳ್ಳಿಯ ಇದು ಎಂತ ನಮ್ಮ ಊರಿನ ರಸಿಕರಿದ್ದಾವೆಲ್ಲ, ಅದು 1 ಲಕ್ಷಕ್ಕಿಂತ ಹೆಚ್ಚು ಕಾಪಿ ಮಾರಾಟ ಆಗಿದೆ. ಅಮೆರಿಕದಲ್ಲಿ ಗೋರೂರು 15,000ಕ್ಕಿಂತ ಹೆಚ್ಚು ಕಾಪಿಗಳು ಮಾರಾಟ ಆಗಿದೆ. ಈಗಲೂ ಅದು ಮಾರಾಟ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಮಗೆ ಪತ್ರಿಕೆಗಳಲ್ಲಿ ಎಲ್ಲ ಗೋರೂರ್ ಬಗ್ಗೆ ಒಂದು ಸಣ್ಣ ಇದು ಬಂದ್ರೆ, ಯಾರ್ಯಾರದ್ದು ಒಂದು ಕಾರ್ಯಕ್ರಮ ಇದ್ರೆ ಅವರ ಫೋಟೋ ಹಾಕ್ತೇವೆ ನಾವು ಚಿಕ್ಕದಾಗಿ. ಅಂದ್ರೆ ನಗರದಲ್ಲಿ ಇಂದು ಅಥವಾ ಡೈಲಿ ಎಂಗೇಜ್ಮೆಂಟ್ ಇಂಥ ಕಾಲಮ್ಗಳಲ್ಲಿ. ಇತ್ತೀಚೆಗೆ ನೀವು ನೋಡಿದ್ರೆ, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನೋಡಿದ್ರೆ, ಡೈಲಿ ಎಂಗೇಜ್ಮೆಂಟ್ ಕಾಲಮ್ನಲ್ಲಿ ಆಬ್ವಿಯಸ್ಲಿ ಎಲ್ಲರೂ ಹೊಸ ಜರ್ನಲಿಸ್ಟ್ಗಳು ಇದನ್ನ ಮಾಡ್ತಾ ಇರುವಂತವ್ರು. ಆಲ್ ಆರ್ ನ್ಯೂ ಜರ್ನಲಿಸ್ಟ್. ಆಬ್ವಿಯಸ್ಲಿ ಅವರಿಗೆ ಗೋರೂರಿನ ಫೋಟೋವೇ ಹುಡುಕ್ಲಿಕ್ಕೆ ಗೊತ್ತಾಗ್ಲಿಕ್ಕಿಲ್ಲ, ಅಥವಾ ಫೋಟೋ ಸಿಕ್ಕಿದ್ರು ಇದು ಗೋರೂರ್ ಫೋಟೋ ಹೌದಾ ಅಲ್ವಾ ಅಂತ ಗೊತ್ತಾಗದೆ ಹೋಗ್ಬೋದು. ಐ ಮೀನ್ ಇಟ್ ಈಸ್ ಈಸಿ ಫಾರ್ ಅಸ್ ಟು ಸೇ ದಟ್ ಅದು ಇದರಲ್ಲಿ ಪುಸ್ತಕ ಬರಲಿಲ್ಲ ಅಂತ. ಒಬ್ಬ ಜರ್ನಲಿಸ್ಟ್ MA ಮಾಡ್ಕೊಂಡು ಬಂದವನು, ನಾನು ಕಾರಂತರ ಅಂತ ಬಗ್ಗೆ ನನ್ನ ಹತ್ರ ಏನೋ ಕೇಳಿದ್ರು, ಕಾರಂತರ ಬಗ್ಗೆ ಬರೀಲಿಕ್ಕೆ ಸಂಪಾದಕರು. ಅವನು ಫೋನ್ ಮಾಡಿ, ಸರ್ BV ಕಾರಂತರ ನಿಮಗೆ ಗೊತ್ತಿದೆಯಾ ಅಂತ ಕೇಳ್ದ. ಅಂದ್ರೆ ಅವನಿಗೆ ಅದು ಶಿವರಾಮ ಕಾರಂತರ ಬಗ್ಗೆ ಅಕ್ಟೋಬರ್ನಲ್ಲಿ ಇರ್ಬೋದು, ಅಕ್ಟೋಬರ್ 10 ಅವರ ಜನ್ಮದಿನ ಅಂತ ಹೇಳೋದು ಕೂಡ ಅವರ ತಲೆಗೆ ಬರಲಿಲ್ಲ. ಅಂದ್ರೆ ನ್ಯೂ ಜನರೇಷನ್ ಒಂದು ಹಂತದಲ್ಲಿ ಇಂಥ ರೈಟಿಂಗಿನ ಮತ್ತು ಈ ಸ್ಟೈಲ್ನ ಬಗ್ಗೆ ಗಮನ ಹರಿಸದೇ ಇರುವಾಗ, ಹಳೆಯ ಜನರೇಷನ್ ಮತ್ತು ಅದರಲ್ಲಿ ಆಸಕ್ತಿ ಉಳ್ಳವರು ಈಗಲೂ, ಅದು ಟೆಕ್ಸ್ಟ್ ಬುಕ್ ಆದ್ದು ಸ್ವಲ್ಪ ಕಾರಣ ಇರ್ಬೋದು 1 ಲಕ್ಷ ಕಾಪಿ ಹೋಗ್ಲಿಕ್ಕೆ, ಬಟ್ ಸ್ಟಿಲ್ ಸಮ್ ಆಫ್ ದ ಬುಕ್ಸ್ ಆರ್ ಬೀಯಿಂಗ್ ಸೋಲ್ಡ್. ಅದಕ್ಕೆ ಅಂದ್ರೆ ಅವರು ಇನ್ನೂ ಜನಮನದಲ್ಲಿ ಇರ್ತಾರೆ. ಜನಮನದಲ್ಲಿ ಇರುವಂತ ಬರಹಗಾರರು ಇದ್ದೇ ಇರ್ತಾರೆ. ಈಗ ತೊರವೆಯ ನರಹರಿಯ ರಾಮಾಯಣ ಪುನಃ ರೀಪ್ರಿಂಟ್ ಆದಾಗ, ನಾನು ಇವತ್ತು ಸಾಹಿತ್ಯ ಪರಿಷತ್ನಲ್ಲಿ 2-3 ಜನ ಅದನ್ನು ಬಂದು ತಗೊಂಡೋದ್ರು. 2 ಜನ, ನಾನು ಸೇರಿ 3 ಜನ. ಯಾಕೆಂದ್ರೆ ಅದರ ಅಂಥವನ್ನು ಓದುವವರು ಇರ್ತಾರೆ, ಇರೋದಿಲ್ಲ ಅಂತ. ಹಾಗೆ ಗೋರೂರನ್ನು ಓದುವವರು ಇರ್ತಾರೆ. ಆದ್ರಿಂದ ನಾನು ಗೋರೂರ ಘಟನೆಗಳನ್ನು ತೆಗೆದು ಎತ್ತಿ ತೋರಿಸದೆ, ಅವರ ಹಾಸ್ಯ ಮೀಮಾಂಸೆಯನ್ನು ನಾವು ಹೇಗೆ ಪ್ರವೇಶಿಸಬೇಕು ಅಂತ ಹೇಳೋದ್ರಿಂದ, ಅದರಿಂದ ನಾನು ನನ್ನ ಗೊಡ್ಡು ವಿಮರ್ಶಕ ಅಂತ ಹೇಳಿದ್ರೂ ಪರವಾಗಿಲ್ಲ. ಅಂದ್ರೆ ಇವನು ಕೇವಲ ನಗಿಸ್ತಾ ಇಲ್ಲ, ಬರೇ ವಿಮರ್ಶೆ, ಅದರಲ್ಲೂ ಹಾಸ್ಯಕ್ಕೂ ಇವನಿಗೆ ವಿಮರ್ಶೆ ಅಂತ ಹೇಳಿದ್ರೂ ಪರವಾಗಿಲ್ಲ. ಗೋರೂರನ್ನು ನಾವು ಇವತ್ತು ಗ್ರಹಿಸಬೇಕಾಗೋದು ಕೇವಲ ಎನೆಕ್ಡೋಟಲ್ಲ ಅಲ್ಲ. ಯಾಕಂದ್ರೆ ಆ ಎನೆಕ್ಡೋಟು ಮತ್ತು ಆ ಗೋರೂರು ಈಗ ಇಲ್ಲದೆ ಇರ್ಬೋದು, ಬೇರೆ ಇರ್ಬೋದು. ಆ ಗೋರೂರೇ ಈಗ ಬೇರೆ ಆಗಿರ್ಬೋದು, ಈ ಡ್ಯಾಮು ಇದೆಲ್ಲ ಆದ್ಮೇಲೆ. ಬಟ್ ಆ ಜನಜೀವನದ ಒಂದು ಚಿತ್ರ ನಮ್ಮಲ್ಲಿ ಉಳಿದ ಕ್ರಮ ಇದೆ ಅಲ್ಲ, ಅವರ ಹೆಸರುಗಳು ನೋಡಿ. ವತ್ಸಲೆ ಅಂತ ಕಾದಂಬರಿ, ಆ ವತ್ಸಲೆ ಅಂತ ಹೇಳುವ ಹೆಸರೇ ಪ್ರಾರಂಭದಲ್ಲಿ ಅದು ಅವಳು ವತ್ಸಲೆ ಆಗಿರೋಲ್ಲ, ಕೊನೆಗೆ ಅವಳು ಗಾಂಧಿ ಮೂವ್ಮೆಂಟ್ಗೆ ಸೇರಿದಾಗ ವತ್ಸಲೆ ಆಗ್ಬಿಡ್ತಾರೆ. ಹಾಗೆ ಈ ನಂಬಿದವರ ನರಕದಲ್ಲಿ ವಾಗ್ದೇವಿ ಅಂತ ಅವಳ ಹೆಸರು, ಅದವಳು ಮಾತೇ ಆಡೋದಿಲ್ಲ ಕಾರಂತರ ನಂಬಿದವರ ಆ ತರ ಒಂದು ವ್ಯಂಗ್ಯ ಪೂರಕವಾಗಿಯೂ ಅಥವಾ ಕಾರಕವಾಗಿಯೂ ಅದಕ್ಕೆ ಇರುತ್ತೆ. ಹಾಗಿರುವಂತಹ ಅವರ ಹಾಸ್ಯ ಪ್ರಜ್ಞೆಯನ್ನ ಕೇವಲ ಗೋರೂರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಮಾತ್ರ ಅಲ್ಲ, ಸಣ್ಣ ಸಣ್ಣ ಚುಟುಕುಗಳಿಗೆ ನಗೋದು. ಯಾಕಂದ್ರೆ ಒಂದು ಕಪ್ಪೆ ಹಾರಿದ್ರೆ ಒಂದು ಮಗು ನಗುತ್ತೆ. 45 ವರ್ಷ ಆದವನಿಗೆ ಅದು ನಗು ಬರ್ಲಿಕ್ಕಿಲ್ಲ, ಅದರಲ್ಲಿ ಕುತೂಹಲ ಉಂಟಾಗ್ಬೋದು, ಒಂದು ವಿಸ್ಮಯ ಉಂಟಾಗ್ಬೋದು, ಅಥವಾ ಬೇರೆ ಏನಾಗ್ಬೋದು. ಯಾಕೆ ಅಂತ ಹಾಗೆ ನಮ್ಮ ಹಾಸ್ಯದ ಘನತೆಯನ್ನು, ಹಾಸ್ಯದ ಮಟ್ಟವನ್ನು ನಾವು ಹೆಚ್ಚಿಸಿಕೊಳ್ಳಿಕ್ಕೆ ಇಂತಹ ಹಾಸ್ಯವನ್ನ ಪ್ರಧಾನವಾಗಿ ಜೀವನ ಚಿತ್ರವನ್ನು ತೋರಿಸಲಿಕ್ಕೆ ಬಳಸಿ ಬೆಳೆಸಿದವರ ಮೀಮಾಂಸೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳುವ ನೆಲೆಯಿಂದ ಸ್ವಲ್ಪ ಅದು ಹಾಸ್ಯದ ಬಗ್ಗೆ ಮೀಮಾಂಸೆ ಸ್ವಲ್ಪ ಅದು ಡ್ರೈ ಅಂತ ಅನಿಸಿದ್ರು ಅದನ್ನು ಬೇಕು ಅಂತಲೇ ನಾನು ಅದನ್ನು ಹೇಳಿದೆ. ಇಲ್ಲಿ ನನಗೆ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಹಾಸ್ಯ ಬ್ರಹ್ಮ ಟ್ರಸ್ಟ್ನವ್ರಿಗೂ, ನನ್ನ ಕೂಗಿದಂಥ ಶಾಂತರಾಜು ಮತ್ತು ಉಳಿದ ಎಲ್ಲ ಅಧಿಕಾರಿಗಳು, ಇಲ್ಲಿ ಬಂದ ಕೇಳಿದ ನಿಮಗೆಲ್ರಿಗೂ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ಅಧ್ಯಕ್ಷ ಭಾಷಣ ನೈಷಧಂ SC ಅವರಿಂದ. ಸನ್ಮಾನ್ಯ ವಿಜಯಶಂಕರ್ ಅವರೇ, PVN ಅವರೇ, ಈ ಅವಕಾಶ ಮಾಡಿಕೊಟ್ಟು ನನಗೆ ಹಿಂಸೆ ಕೊಡ್ತಾ ಇರ್ತಕ್ಕಂಥ ಶಾಂತರಾಜ್ ಅವರೇ,
ಆಮೇಲೆ ನಮ್ಮ ಗುರುಪ್ರಸಾದ್ ಅವರೇ, ಬಶೀರ್ ಸಾಬ್ ಅವರೇ, ನಮ್ಮ HM ಎಲ್ಲ ಮಿತ್ರರು, ಎಲ್ಲರೂ ಬಹಳ ಹತ್ತಿರವಾಗಿರ್ತಕ್ಕಂಥವ್ರೆ. ನನಗೆ ವಿಜಯಶಂಕರ್ ಅವರು ಇಷ್ಟು ಚೆನ್ನಾಗಿ ಮಾತಾಡಿದ ಆಶ್ಚರ್ಯ ಏನಿಲ್ಲ. ಯಾಕೆಂತಂದರೆ ಇತ್ತೀಚೆಗೆ ನಾವು ಬುಕ್ ಬ್ರಹ್ಮ ಇದರಲ್ಲೂ ಅಷ್ಟೇ ಯಾವ ವೇದಿಕೆಯಲ್ಲಿ ನೋಡಿದ್ರು ಕೂಡ ಅವರ ಪ್ಯಾನಲಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಮಾಡೋದು ಕೊನೆಯಲ್ಲಿವ್ರಿಗೆ ಅವಕಾಶ ಕೊಟ್ಟರು ಕೂಡ ಎಲ್ಲರನ್ನ ಮಂಕಾಗಿಸುವಂಥ ರೀತಿಯ ಮಾತುಗಾರಿಕೆ 2 ಕಾರಣಕ್ಕೆ ಅವರಲ್ಲಿ ಇದೆ ಅಂತ ನನಗನ್ಸುತ್ತೆ. ಒಂದು, ಅವರಲ್ಲಿರ್ತಕ್ಕಂಥ ತೀವ್ರವಾದ ಇನ್ಸೈಟ್ಸ್ ಒಂದು ಕಾರಣ ಆದರೆ, ಇನ್ನೊಂದು ಏನಪ್ಪ ಅಂತಂದರೆ ಯಾವುದೇ ವಿಷಯ ಕೊಟ್ಟರು ಬಸ್ ಸ್ಟಾಪಲ್ಲಿ ಇರಲಿ, ಮೆಟ್ರೋದಲ್ಲಿ ಎಲ್ಲಿ ಅದು ಸ್ಟಡಿ ಮಾಡೋದು ಅದು ಮೊದಲಿಂದ ಅವ್ರಿಗೆ ಬಹಳ ಸಿದ್ಧವಾಗಿರ್ತಕ್ಕಂಥ ಒಂದು. ಹೀಗಾಗಿ ಬಹಳ ಸಂತೋಷ ಆಗಿದೆ, ಆಶ್ಚರ್ಯ ಏನಾಗಿಲ್ಲ ಅನ್ನೋ ಮಾತನ್ನು ನಾನು ಹೇಳಬೇಕು ಅಂತ. ಆಮೇಲೆ ಇದನ್ನು ಅವರು 2 ನೆಲೆಗಳಲ್ಲೂ ನನಗೇನಾದರೂ ಸ್ವಲ್ಪ ಉಳಿಸಿರ್ತಾರೆ ಅಂತಂದರೆ ಏನೂ ಉಳಿಸಿಲ್ಲ. ಅವರು ವಿಮರ್ಶಕರಾಗಿ ಮಾಡ್ತಕ್ಕಂಥದ್ದನ್ನು ಬಹಳ ಸೂಕ್ಷ್ಮವಾಗಿ, ಭಾರತೀಯ ಕಾಮಮೀಮಾಂಸೆನೂ ಗೊತ್ತು ಅವರಿಗೆ, ಪಾಶ್ಚಿಮಾತ್ಯ ವಿಮರ್ಶೆನೂ ಗೊತ್ತು ಇರೋದ್ರಿಂದ ಅವರು 2 ನೆಲೆಗಳಲ್ಲೂ ಅವ್ರಿಗೆ ಈ ವಿಮರ್ಶೆ ಆ ವಿಮರ್ಶೆ ಅಂತ ಮಾಡೋದಲ್ಲ. ಅದು ಎಲ್ಲೋ ಒಂದು ಕಡೆ ಅವ್ರ ಪರ್ಸನಾಲಿಟಿಲಿ ಇರುತ್ತೆ. ಅದನ್ನು 2 ತುಲನಾತ್ಮಕವಾಗಿ ಅದನ್ನು ಹೇಳ್ತಾ ವಿಮರ್ಶೆ ದೃಷ್ಟಿಯಿಂದ ಹೇಳಿದ್ದಾರೆ. ಅಷ್ಟಕ್ಕೆ ಬಿಟ್ಟರೆ ಸಾಕು ಅಂತ ನಾನು ಕಾಯ್ತಾ ಇದ್ದೆ, ಆದರೆ ಇವರು ಘಟನೆಗಳನ್ನು ಹೇಳಿದರು. ಹೀಗಾಗಿ ಅದರಲ್ಲಿರ್ತಕ್ಕಂಥ ಹಾಸ್ಯಾಂಶಗಳನ್ನು ಕೂಡ ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಅದಲ್ಲದೆ ಅವರು ಹೆಚ್ಚು ಬುಕ್ಸ್ ಓದಿದ್ದಾರೆ, ನಾನು ಅಷ್ಟು ಓದಿಲ್ಲ. ಆದರೆ ಗುರೂರನ್ನು ನಾನು ಸ್ವಲ್ಪ ಕಾಲ ನೋಡಿದ್ದೇನೆ. ಅವ್ರ ಪರ್ಸನಾಲಿಟಿ ನಮಗೆ ಆವಾಗಿಂದ ಇವತ್ತಿನವ್ರು ಕೂಡ ಈ ವಿಷಯ ಹೇಳಿದಾಗ ಕೂಡ ಅದು ಜ್ಞಾಪಕ ಬರ್ತಾ ಇದ್ರು. ಆಧಾರದ ಮೇಲೆ ಕೆಲವೇ, ಯಾಕೆಂದ್ರೆ ಹೇಗಿದ್ದು ನನ್ನದು ಉಪಸ್ಥಿತಿ ಅಂದರೆ ಕೂತ್ಕೊಂಡು ಎದ್ದು ಹೋಗಿ ಅನ್ನೋ ಥರ. ಹೀಗಾಗಿ ಆ ರೀತಿಯೇ ಮಾಡಿಬಿಟ್ಟಿದ್ದಾರೆ ಇವರು. ವಿಜಯಶಂಕರ್ ಅವರು ಕೂತ್ಕೊಳ್ಳಿಪ್ಪ ನೀವು, ಸಾಕು, ಕಷ್ಟಪಡಬೇಡಿ ಅನ್ನೋ ರೀತಿ ಎಲ್ಲ ಮಾತಾಡಿ ಖಾಲಿ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ನಾನು ಮಾತಾಡ್ತಕ್ಕಂಥದ್ದು ಹೆಚ್ಚಿಗೆ ಏನಿಲ್ಲ. ಆದರೂ ಅವ್ರು ನೆನೆಸ್ಕೊಳ್ತಾ ಕೆಲವು ಮಾತುಗಳನ್ನ ಹೇಳ್ಬೋದು ಅಂತ ಅನಿಸುತ್ತೆ. 1904ರಲ್ಲಿ ಅವರು ಹುಟ್ಟಿದ್ದು. ನಮ್ಮ ತಂದೆಯವರು 1904ರಲ್ಲಿ ಹುಟ್ಟಿದ್ದು. ಕುವೆಂಪು ಅವರು 1904ರಲ್ಲಿ ಹುಟ್ಟಿದ್ದು. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಕುವೆಂಪು ವಿಷಯ ನಾನು ಹೇಳಿ ಹೋಗೋದಲ್ಲಿ ಎಲ್ರಿಗೂ ಗೊತ್ತು. ನಮ್ಮ ತಂದೆಯವರು ಕೂಡ 1904ರಲ್ಲಿ ಹುಟ್ಟಿ 1924ರಲ್ಲಿ ಅವ್ರು ಮ್ಯಾಥಮೆಟಿಕ್ಸ್ BA ಮಾಡಿ, ಈ ಗಾಂಧೀಜಿ ಬಂದ್ರಲ್ಲ ಇವ್ರ ಥರನೇ ಗುರುವ್ರಿಗೂ ಅದೇ ಆಗಿದ್ದು. ಗಾಂಧೀಜಿ ತಿಲಕ್ರನ್ನ ನೋಡಿದ್ರು, ಗಾಂಧೀಜಿ ಬಂದರು ಗೋ ಬ್ಯಾಕ್ ಟು ವಿಲೇಜಸ್ ಅಂದರು. ನಮ್ಮ ಅಪ್ಪನ ಊರಿಗೆ ಅಲ್ಲಿ ಹೋದರು. ಅಲ್ಲಿ ಅವ್ರ ಗುರುಗಳು ಇನ್ನೊಬ್ರು ಇದ್ರು, ರಾಮಬ್ರಹ್ಮಾನಂದರು ಅಂತ. ಇವರು ಸೇರಿ ಅಲ್ಲಿ ಒಂದು ಆರೋಗ್ಯ ಆಶ್ರಮ ಅಂತ ಕಟ್ಟಿ, ನೇಚರ್ಸ್ ಕ್ಯೂರ್ ಅಂತ ಹೇಳಿ ಅದನ್ನು ಮಾಡಿಕೊಂಡು ಫ್ರೀ ಟ್ರೀಟ್ಮೆಂಟ್ ಅಂತ ಮಾಡಿ, ದೇಶ ಸೇವೆ, ಅದು ಊರಿನ ಸೇವೆ, ಪಂಚಾಯತಿಗಳಿಗೆ ಸಂಬಂಧಪಟ್ಟ ಹಾಗೆ ಅದೆಲ್ಲ ನಾನು ವಿವರಣೆ ಕೊಡೋದಕ್ಕೆ ಹೋಗಿದ್ದಲ್ಲಿ. ಹೀಗೆ ಮಾಡಿ ಒಂದು ಆರೋಗ್ಯ ಆಶ್ರಮ ಅಂತ ಕಟ್ಟಿ ಫ್ರೀ ಟ್ರೀಟ್ಮೆಂಟ್ 20-30 ಜನಕ್ಕೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಡಾಕ್ಟರ್ ಬ್ಯಾಬಿಟ್ ಬೆಂಡಿಕ್ಸ್ ಕೂನ್ ಇಂಥ ಜರ್ಮನ್ ಅಮೆರಿಕನ್ ಆಥರ್ ಜೊತೆಲಿ ಸಂಪರ್ಕ ಇಟ್ಟು, ಅಂದರೆ ಏನು ಹೇಳಕ್ಕೆ ಹೋಗ್ತಾರೆ ಅಂತಂದರೆ, ಅದು ಗಾಂಧಿ ಯುಗದಲ್ಲಿ ಇಂಥ ಮಹಾನ್ ಭಾವರು ಹುಟ್ಟಿದ್ರು ಅಂತ. ಇವರು ಹಾಸ್ಯ ಅಂತ ಹೇಳುವಾಗ ಗುರುರವರು ದೇಶಭಕ್ತರು, ಅದ್ರ ಬಗ್ಗೆ ನನಗೆ ಹೆಚ್ಚು ಹೇಳಬೇಕಾಗಿಲ್ಲ. ಯಾಕೆಂದ್ರೆ ಬೇಕಾಷ್ಟು ನೆರೇಷನ್ಸ್ ಇಲ್ಲದೆ ವಿಜಯಶಂಕರ್ ಅವರು ಹೇಳಿದ್ದಾರೆ. ತಿಲಕ್ ಗಾಂಧಿಯಿಂದ ಪ್ರೇರಣೆ ಆಗಿರತಕ್ಕಂಥವ್ರು, ಸೆರೆವಾಸಕ್ಕೆ ಹೋದವರು. ಆಮೇಲೆ ಖಾದಿ ಗ್ರಾಮೋದ್ಯೋಗದಲ್ಲಿ ಅವರೇ ಹೇಳ್ತಾ ಇದ್ದ ಮಾತುಗಳು ನಾವು ಕೇಳಿದ್ದೇವೆ. ಯಾಕೆಂದ್ರೆ ನಮ್ಮ ಕರ್ನಾಟಕ ಲೇಖಕ ಸಂಘ ಅಂತ ಇತ್ತು, 1960ರಲ್ಲಿ ಪ್ರಾರಂಭ ಆಗಿದ್ದು, 57ರಲ್ಲಿ 60ರಲ್ಲಿ ಪ್ರಾರಂಭ ಆಗಿದ್ದು. ನಾನದರ ಸಂಪರ್ಕ ಬರಗಾಗ 1976ನೇ ಇಸ್ವಿ. ಅಂದರೆ ನಮ್ಮ ಅರ್ಷಿಕ್ ವೆಂಕಟೇಶ್ ಅಂತ ಕವಿಗಳಿದ್ರು ಬೆಂಗಳೂರಿನಲ್ಲಿ. ಅವ್ರು ಇಂಗ್ಲೀಷ್ ಕವಿ, ನಾನು ಪ್ಯಾರಿಸಲ್ಲಿ ಹುಟ್ಟಬೇಕಾಗಿತ್ತು, ನಾನು ಇಂಗ್ಲೀಷ್ ಕವಿ ಆಗಬೇಕಾಗಿತ್ತು ಅಂತೆಲ್ಲ ಹೇಳಿದ್ರು ಪಾಪ. ಅಂತ ಅರ್ಷಿಕ್ ವೆಂಕಟೇಶ್ ನಿರ್ಗಮನ, ನನ್ನ ಆಗಮನ ಲೇಖಕ ಸಂಘಕ್ಕೆ ಒಂದೇ ವರ್ಷ 1976ರಲ್ಲಿ ಆಯಿತು. ಅಲ್ಲಿಂದ ಇಂಥವ್ರು ಅನೇಕ ಜನ ಸಂಪರ್ಕ ಆಯಿತು. ರಾಜಾಜಿನಗರದಲ್ಲಿ ಗುರೂರು ರಾಮಸ್ವಾಮಿ ಅಯ್ಯಂಗಾರರು ನಮ್ಮ ಎಲ್ಲ ತಿಂಗಳಿಗೊಂದು ಕಾವ್ಯಾರಾಮ ಅಂತ ಮಾಡ್ತಾ ಇದ್ವಿ. ಅದರಲ್ಲಿ ನಮ್ಮ CK ನಾಗರಾಜರಾಯರು ಅಧ್ಯಕ್ಷರಾಗಿದ್ದರು. ಆಮೇಲೆ ತೋಸು ಸುಬ್ರಹ್ಮಣ್ಯಂ ಅಂತ ಸೆಕ್ರೆಟರಿ ಆಗಿದ್ದರು. ಆಮೇಲೆ ಇವ್ರಿಗೆ ನಮ್ಮ ಶೇಷಾದ್ರಿ ಅಂತ ಹೇಳಿ ಅವರು ಖಜಾಂಚಿಗಳಾಗಿದ್ದರು. ನಾನು ಶ್ರೀರಂಗಾಚಾರ್ಯ ತೀತಾ ಶರ್ಮರ ಮಗ, ನಾವಿಬ್ಬರು ಸುಮಾರು 12-14 ವರ್ಷ ಜಾಯಿಂಟ್ ಸೆಕ್ರೆಟರೀಸ್ ಆಗಿದ್ವಿ. ಪ್ರತಿ ತಿಂಗಳು ಒಂದು ಕಾವ್ಯಾರಾಮ ಅಂತ ಮಾಡೋದು. ಇದಕ್ಕೆ ಎಂಥೆಂಥವ್ರು ಬರೋರು ಅಂತಂದರೆ, ಗುರೂರು ಇನ್ವೇರಿಯಬ್ಲಿ ಅವ್ರ ಪ್ರೆಸೆನ್ಸ್ ಇದ್ದೇ ಇರ್ತಾಯಿದ್ರು. ರಾಜನಗರ ಆ ಕಡೆ ಬೆಂಗಳೂರಲ್ಲಿ ಮಾಡಿದ್ರೆ ಅವರು ಇದ್ದೇ ಬರ್ತಾಯಿದ್ರು. ಹೇಗೆ ನಮಗೆಲ್ಲೊಂದು ಒಂದು ಚಿಕ್ಕಪ್ಪ ದೊಡ್ಡಪ್ಪ, ನಾನು ಅವ್ರನ್ನ ಚಿಕ್ಕಪ್ಪ ಹೇಳಬೇಕು, ದೊಡ್ಡಪ್ಪ ಹೇಳಬೇಕು, ಮಾವ ಹೇಳಬೇಕು ಗೊತ್ತಿಲ್ಲ, ಅಷ್ಟು ಸಲಿಗೆ ನಮ್ಗೆ ಅವ್ರು ಅಷ್ಟು ದೊಡ್ಡವರು ನಮ್ಗೆ ಗೊತ್ತೇ ಇರಲಿಲ್ಲ. ನಾವು ಅವ್ರನ್ನ ಕುಚೇಷ್ಟ ಮಾಡಿದ್ರು, ಅವರು ಕುಚೇಷ್ಟ ಮಾಡಿದ್ರು. ಅದು ಅವ್ರ ಸ್ವಭಾವ ಅಂತ ಹೇಳೋಕ್ಕೆ ಹೋಗ್ತಾ ಇದ್ದೀನಿ. ಹೀಗಾಗಿ ಅವರು ಅಲ್ಲಿ ರಂಶಿ ಮುಗ್ಲಿ ಇದ್ದರು, ಸೂರ್ಯನಾರಾಯಣ ಚಳಗರಿದ್ದರು, ಆಮೇಲೆ ಇಂಥವ್ರು ಸುಮಾರು ಜನ. ಶಿವರಾಮ್ ಯಕ್ಕುಂಡಿ ಅವರು ಕೂಡ ಬರ್ತಾ ಇದ್ರು. ಶಾಪೆ ಮೇಲೆ ಕೆಳಗಡೆ ನಾವು ಕೂತ್ಕೊಂಡು ಪಾಪ ವಯಸ್ಸು ದತ್ತನ ಮನೆ ಎಲ್ಲೋ ಒಂದು ಕಡೆ ಉಪ್ಪಿಟ್ಟು, ಕೇಸರಿ ಬಾತ್, ಕಾವ್ಯಾರಾಮಗಳಾಗ್ತಾ ಇತ್ತು. ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅವ್ರ ಪಾಪ ಪದ್ಯ ಬಹಳ ಸೀರಿಯಸ್ ಆಗಿದೆಯಪ್ಪ ಅಂತ ಅಪ್ರಿಷಿಯೇಟ್ ಮಾಡಿದ್ರು. ನಾವು ಅಂಥ ದೊಡ್ಡವರು ಅಂತ ಆಮೇಲೆ ನಾವು ಯಾವಾಗಲೂ ಗೊತ್ತಾ ಅಂಥ ಬೆಪ್ತ ಕಡೆಗಳು ನಾವು
ಆದರೆ ಇಂಥ ಮಹನೀಯರನ್ನೆಲ್ಲ ನೋಡೋದಕ್ಕೆ ಒಂದು ಅವಕಾಶ ಆಗಿತ್ತು. ಗುರೂರ್ ವಿಷಯಕ್ಕೆ ಬಂದಾಗ ಖಾದಿ ಗ್ರಾಮೋದ್ಯೋಗದಲ್ಲಿ ಅವರು ಮಾಡ್ತಾ ಇದ್ದಿದ್ದು, ಅಲ್ಲೆಲ್ಲ ಅವರು ವ್ಯಾಪಾರದಲ್ಲಿ ತೊಡಗಿದ್ದು, ಅದು ಬೇಕಾದ್ರೆ ಓದೋದಕ್ಕೆ ಸಿಗುತ್ತೆ. ₹1 ಅವರು ಚೌಕಾಸಿ ಮಾಡಿದಲ್ಲಿ ಭಾಳ ತಮಾಷೆಯಾಗಿ ಅವರು ಹೇಳ್ತಕ್ಕಂಥ ವಿಧಾನನೇ ಒಂದು ತಮಾಷೆಯನ್ನು ಉಂಟು ಮಾಡ್ತಕ್ಕಂಥ ರೀತಿಯ ಅವರ ರೀತಿ. ಆಮೇಲೆ ಅವರು MLC ಆಗಿದ್ರು, ಆಮೇಲೆ ಒಂದು ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಆಗಿದ್ರು. ಇದೆಲ್ಲ ಇಷ್ಟೆಲ್ಲ ಇದ್ರು ಕೂಡ ಅವರ ವಿದ್ಯಾಭ್ಯಾಸ ಹೇಗೆ ಅಂತಂದ್ರೆ ಅದು ಬಹಳ ತಮಾಷೆ ಅನ್ಸುತ್ತೆ ನೋಡಿ. ಬಹಳ ಶಿಸ್ತುಬದ್ಧವಾಗಿ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡಿದವರಲ್ಲ, ಅಂದ್ರೆ DVG ಅವರು ಅಂತವ್ರನ್ನೇ. ಹೀಗಾಗಿ ಒಂದು ವ್ಯಕ್ತಿತ್ವ ಬರೋದು ಬರೀ ವಿಶ್ವವಿದ್ಯಾಲಯದಲ್ಲಿ ಬರೋದಿಲ್ಲ. ಇವರೆಲ್ಲ ಹೇಗೆ ರೂಢಿಸ್ಕೊಳ್ತಾರೆ, ಅದು ಹೇಗೆ ಅವರಾಗಿ ಬೆಳೀತಾರೋ, ಅರಳುತ್ತಾರೆ, ಅವರು ವಿಕಸನವಾಗ್ತಾರೆ ಅನ್ನೋದು ನಾವು ಗಮನಿಸಬೇಕಾದ್ದು. ಅವ್ರ ಕಟ್ಟುನಿಟ್ಟ ತಂದೆ ಸಂಸ್ಕೃತದ ಬ್ಯಾಕ್ಗ್ರೌಂಡ್ ಇತ್ತು, ಅಯ್ಯಂಗಾರರು. ಆಮೇಲೆ ಅಂದರೆ ಅದು ಸಂಸ್ಕೃತ ಇದೆಲ್ಲ ಬ್ಯಾಕ್ಗ್ರೌಂಡ್, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಅವರಪ್ಪ ಬಾಯ್ಪಾಠ ಮಾಡೋದು, ಸಾಯಂಕಾಲ ಬಾಯ್ಪಾಠ ಮಾಡೋದು, ಪ್ರಭವ ವಿವಾಹ ವರ್ಷಗಳ ಇದು ಜನವರಿ ಫೆಬ್ರವರಿ ಅಥವಾ ವಾರಗಳು ಇದು ಇದೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತೀವಲ್ಲ, ಇದು ಅಮರ, ಇಂಥದ್ದೆಲ್ಲ ಭಾಳ ಈ ರೀತಿ ತಯಾರಿ ನಡೀತಾ ಇತ್ತು. ಆದರೆ ಅವರು ಸ್ಕೂಲ್ಗೆ ಹಾಕಿದ್ರಂತೆ. ಸ್ಕೂಲ್ಗೆ ಹಾಕುವಾಗ ಅವರಲ್ಲಿ ಒಂದು ಪ್ರೀತಿಯ ಜನರಲ್ಲಿ ಸುತ್ತಲ ಜನರಲ್ಲಿ ಹೇಗೆ ಪ್ರೀತಿ ಇತ್ತು ಅನ್ನೋದಕ್ಕೆ, ಅಂದರೆ ಈ ರೀತಿ ವ್ಯಕ್ತಿತ್ವವನ್ನು ಕಟ್ಕೊಂಡ್ರು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ಅಂದರೆ ರಂಗೇಗೌಡ ಅಂತ ಒಬ್ಬ ಈತನ ಕ್ಲಾಸ್ಮೇಟ್. ಆ ರಂಗೇಗೌಡನಿಗೂ ಈತನಿಗೂ ಇಬ್ಬರಿಗೂ ಒಂದೇ ದಿವಸ ವಿದ್ಯಾಭ್ಯಾಸ ಅಂದರೆ ಅಕ್ಷರಾಭ್ಯಾಸ ಮಾಡಿಸಿದ್ರಂತೆ. ಇಬ್ಬರನ್ನೂ ಸ್ಕೂಲ್ಗೆ ಸೇರಿಸಿದ್ರು, ಯಾರು ಅವ್ರ ತಂದೆಯವರು. ಆದರೆ ಇವ್ರು ಏನಪ್ಪ ಅಂತಂದರೆ ಅಲ್ಲಿ 5ನೇ 7ನೇ ಕ್ಲಾಸ್ ಇತ್ತೋ ಏನೋ, 2-3 ಕ್ಲಾಸ್ಗೆ ಒಬ್ಬರೇ ಮೇಷ್ಟ್ರು, ಇನ್ನೊಂದು 2 ಕ್ಲಾಸ್ಗೆ ಒಬ್ಬರು ಮೇಷ್ಟ್ರು, ಹೀಗೆ 2-3 ಮೇಷ್ಟ್ರು. ಇವ್ರಿಗಿದ್ದ ಮೇಷ್ಟ್ರು ಯಾವಾಗಲೂ ಕೂತ್ಕೊಂಡು ಮಧ್ಯಾಹ್ನ ಊಟ ಮಾಡಿ ಬಂದು ಅಡಿಕೆಲೆ ಹಾಕೊಂಡು ಇದ್ರ ಮೇಲೆ ಕೂತ್ಕೊಂಡು ಗೊರಕೆ ಹೊಡಿತಾ ಇದ್ರು. ಗೊರಕೆ ಮೇಷ್ಟ್ರು ಅಂತಲೇ ಕರೀತಾ ಇದ್ರು ಅವ್ರನ್ನ. ಹೀಗಾಗಿ ಗೊರಕೆ ಹೊಡೆಯೋದು ಇವರಿಗೆ ಕೇಳ್ಕೊಂಡಿರೋದಕ್ಕಾಗಿಲ್ಲ. ಹೀಗೆ ಮೆತ್ತಗೆ ಕ್ಲಾಸಿಂದ ಚಕ್ಕರ್ ಹೊಡೆಯೋದು. ಅವ್ರ ಅಪ್ಪ ಸಾಯಂಕಾಲ ಪುರಾಣ ಹೇಳ್ತಾ ಇದ್ದಾರೆ, ಪುರಾಣಕ್ಕೆ ಹೋಗಿ ಕೂತ್ಕೊಳ್ಳೋದು. ಈ ರಂಗೇಗೌಡರ ಅಪ್ಪ ಇದ್ರಂತ ಅವರು ಇವರಲ್ಲಿ ಜೊತೆಲಿ ಕೂತ್ಕೊಂಡು ಈ ರೀತಿ ವಿದ್ಯಾಭ್ಯಾಸ ಹಾಗಾಗಿದ್ದು. ಇದಕ್ಕೆ ಒಂದು ಒಂದು ಅಂದರೆ ನಮ್ಮ ಶಂಕರ್ ಅವರು ಹಳ್ಳಿ ಚಿತ್ರಗಳು ಬಂದಿದ್ದು 1933ರಲ್ಲಿ. 53 ವೇಳೆಗೆ 7 ಎಡಿಷನ್ಸ್ ಆಗಿತ್ತು. ಇನ್ನು ಪ್ರಾರಂಭದಲ್ಲೇ ಅವರ ಓಘ ಹೇಗಿತ್ತು ಬರಹಗಾರನಾಗಿ ಅನ್ನೋದನ್ನ ಅದು ಹೇಳುತ್ತೆ ನೋಡಿ. ಇಲ್ಲಿ ಒಂದು ಇದು ಓದ್ತೀನಿ ನಾನು. ಇದು ಯಾರ ಬಗ್ಗೆ ಅಂದರೆ NS ಸುಬ್ರಾಯರು, ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದವರು. ಅವರು ಯಾವುದೋ ಕಾಲೇಜಕ್ಕೆ ಒಂದು ಇದನ್ನು ಮಾಡಿದ್ರು, ಒಂದು ಟೆಕ್ಸ್ಟ್ ಬುಕ್. ಈ ಹಳ್ಳಿ ಚಿತ್ರಗಳು 1933ರಲ್ಲಿ ಆಯ್ತಲ್ಲ, ಇದನ್ನ ಟೆಕ್ಸ್ಟ್ ಬುಕ್ ಆಗಿ ಮಾಡಿದ್ರು. ಆದರೆ ಗೊತ್ತಾಯ್ತು, ಯಾರೋ ಕಂಪ್ಲೇಂಟ್ ಕೊಟ್ಟರು, ಏನ್ರಿ ಅವರು ಓದಿಲ್ಲ ಮಾಡಿಲ್ಲ ಕ್ವಾಲಿಫೈಡ್ ಅಲ್ಲ ಅಂತೇನೋ ಬಂದರು. ಕೇಳ್ತಾರೆ ಸುಬ್ರಾಯರು ಅಂದರೆ ವೈಸ್ ಚಾನ್ಸಲರ್ ಆಫ್ ದಿ ಮೈಸೂರು ಯೂನಿವರ್ಸಿಟಿ ದೆನ್ ಅಟ್ ದಟ್ ಟೈಮ್. ಏನ್ರಿ ನೀವು BA ಮಾಡಿಲ್ವೇ? ಇಲ್ಲ. ಇಂಟರ್ಮೀಡಿಯೇಟ್ ಮಾಡಿಲ್ವೇ? ಇಲ್ಲ. SSLCನೂ ಮಾಡಿಲ್ವೇ? ಇಲ್ಲ ಸರ್, ನಾನು ಯಾವ ಪರೀಕ್ಷೆನೂ ಮಾಡಿಲ್ಲ. ಆಗ ಸುಬ್ರಾಯರು ಬೇಸರ ಹೇಳ್ತಾರೆ, ನಿಮ್ಮಂಥವ್ನು ಕಟ್ಕೊಂಡು ಏನು ಮಾಡೋದಪ್ಪ, ಹೋಗಿ ಯಾವುದಾದ್ರು ಪರೀಕ್ಷೆ ಕಟ್ಟಿ ಪಾಸ್ ಮಾಡಿ ಅಂದರು. ಆಗಲಿ ಎಂದು ಹೊರಟವರು ಯಾರು ಗೊತ್ತೇ? ಇವರೇ ಗುರು ರಾಮಸ್ವಾಮಿಗೆ. ಹೀಗೆ ಹಳ್ಳಿ ಚಿತ್ರಗಳಲ್ಲಿ ಈ ಬರೀತಾರೆ ಅವರು. ಆಮೇಲೆ ಸುಬ್ರಾಯರು ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದ ಸುಬ್ರಾಯರು ಓದಿ ಗುರುರನ್ನ ಪದವೀಧರರಿಂದ ಭಾವಿಸಿ ಇದನ್ನು ಮಾಡಿದ್ರು. ಆದರೆ ಹೇಳ್ತಾರೆ ಅವರು, ಯಾರು ಆಕ್ಷೇಪಣೆ ಮಾಡಿದವ್ರಿಗೆ ಹೇಳ್ತಾರೆ, ಏನ್ರಿ ಯಾವ ಪರೀಕ್ಷೆ ಪಾಸ್ ಮಾಡದಿದ್ರೇನಂತೆ, ಹಳ್ಳಿ ಚಿತ್ರಗಳ ಪುಸ್ತಕ ಸಾಲದೇನ್ರಿ ಅಂತ. ಇಂಥ ವಿದ್ವಾನ್ಮಣವಿದು. ಆಮೇಲೆ ನೋಡಪ್ಪ, ಯಾವುದಾದ್ರೂ ಒಂದು ಸೇರಿ ಒಂದು ಪರೀಕ್ಷೆ ಕಟ್ಟಿ ಪಾಸ್ ಮಾಡು ಅಂತ ಹೇಳಿದ್ರಂತೆ. ಪರೀಕ್ಷೆ ಕಟ್ಟೋದಕ್ಕೆ ಇವರು ಮೆಡ್ರಾಸ್ನಲ್ಲಿ ಯಾವುದೋ ವಿದ್ವಾನ್ ಪರೀಕ್ಷೆಗೆ ಅಂತ ಕೂತ್ಕೊಂಡ್ರು. ವಿದ್ವಾನ್ ಪರೀಕ್ಷೆ ಕೂತ್ಕೊಂಡ್ರೆ ನೀವು ಹೇಳ್ದಲ್ಲಾಗಲೇ ಅದು ತಯಾರಿ ಆಗಿದ್ದ ಹಾಗೆ. ಆಮೇಲೆ ಆ ವಿದ್ವಾನ್ ಪರೀಕ್ಷೆ ಬರೆಯುವಾಗ ಗುರುವ್ರಿಗೆ ಇನ್ನೊಂದು ಪ್ರಸಂಗ ಒದಗಿತ್ತು. ಏನಪ್ಪ ಅಂದರೆ ಅದೇನೆಂದರೆ, ಪರೀಕ್ಷೆಗೆ ಅವರೇ ಬರೆದ ನಮ್ಮೂರಿನ ರಸಿಕರು ಪಠ್ಯವಾಗಿತ್ತು. ಅದೇ ಅವರು ಬರೆದಿದ್ದೇ ಅವರಿಗೆ ಪಠ್ಯವಸ್ತುವಾಗಿತ್ತು. ಇದು ಅವ್ರಿಗೆ ಬಂದ ಸಂಕಟ. ಆದರೂ ಕೂಡ ಬರೆದ್ರು, ಫಸ್ಟ್ ಕ್ಲಾಸ್ ಬರಲಿಲ್ಲ, ರ್ಯಾಂಕ್ ಬರಲಿಲ್ಲ, ಸೆಕೆಂಡ್ ಥರ್ಡ್ ಗ್ರೇಡಲ್ಲಿ ಪಾಸ್ ಆದರು. ಇದು ಬರೋರ ವಿದ್ಯಾಭ್ಯಾಸ ಶೈಲಿ, ಅವರು ತಮ್ಮನ್ನು ಅವ್ರು ಬೆಳೆಸ್ಕೊಂಡ ರೀತಿ. ಹೀಗೆ ಅಂದರೆ ಈ ಹಳ್ಳಿ ಚಿತ್ರಗಳಲ್ಲೂ ಅಷ್ಟೇ, ಎಲ್ಲ ಪ್ಯಾಸ್ಟ್ರಲ್ ಲೈಫ್ ಅಂತ ನಾವೇನು ಹೇಳ್ತೀವಿ, ಹಳ್ಳಿ ಚಿತ್ರಗಳು ಎಲ್ಲ ಹೇಳಿದ್ರೆ ವಿಮರ್ಶಕರು ಎಲ್ಲರೂ ಸುಂದರವಾದ ಹಳ್ಳಿಯ ಚಿತ್ರಣಗಳನ್ನು ಅವರು ಕೊಟ್ಟಿದ್ದಾರೆ ಅಂತ. ಅವರೇ ಬೆಳೆದ ಪರಿಸರ. ಆಮೇಲೆ ನಮ್ಮೂರ ರಸಿಕರು ಅಂತ ಹೇಳುವಾಗ ನನಗೆ ಜ್ಞಾಪಕ ಬರ್ತೇನೆ. ನಮ್ಮ ಮುಡಂಬಡಿ ತಾಯಿ ಅಂತಿದ್ರು, ಎಜುಕೇಷನ್ ಇಟ್ಟು. ಅವರು ಏನೋ ಒಂದು ಒತ್ತಾಯ ತಂದು ನಮ್ಮ ಮೆಡ್ರಾಸ್ ಯೂನಿವರ್ಸಿಟಿಲಿ ಒಂದು ಇದಕ್ಕೆ ಒಂದು ಅಂದರೆ ಡಿಗ್ರಿ ಕ್ಲಾಸ್ಗೆ ನಮ್ಮೂರ ರಸಿಕರು ಮತ್ತು ಮೂಕಜ್ಜಿಯ ಕನಸುಗಳು ಇದು ಎರಡೂ ಪಠ್ಯವಾಗಿತ್ತು. ಆವಾಗ
ನೋಡಿ ಇದೆ ಶಾಸ್ತ್ರಿಗಳೇ ಅನ್ನೋರು ನನ್ನ ಶಾಸ್ತ್ರಿಗಳೇ ಇದಕ್ಕೆ ಒಂದಿಷ್ಟು ನಾನು ಇದು ಯಾವುದೋ ಒಂದು ಮಾಡ್ತೀನಿ, ನೀವು ಇದು ಮಾಡಬೇಕು ಅಂತ. ಅವ್ರ ಬಲವಂತಕ್ಕೆ ನಂದು ಗೈಡ್ ಬರೋದು ಅದಕ್ಕೆ ಯೂನಿವರ್ಸಿಟಿಗೆ ಒಂದು ಈ ಕ್ಲಾಸ್ಗೆ. ಆವಾಗ ಓದಿದ್ದೆ ನೆನಪು ಅಷ್ಟೇ. ಅಲ್ಲಿ ಒಂದು ಇದರಲ್ಲಿ ರಂಗೇಗೌಡ ಹೇಳಿದ್ನಲ್ಲ, ಕ್ಲಾಸ್ಮೇಟ್ ರಂಗೇಗೌಡ. ಆ ರಂಗೇಗೌಡ LS ಪಾಸ್ ಮಾಡಿದ ವಿಷಯ ಹೇಳ್ತಾರೆ. ಇದು ನೋಡಿದಾಗ ನನಗೆ ಇದು ಯಾಕೆ ಬಹಳ ಕಾಂಟೆಂಪ್ರರಿ ಆಗುತ್ತೆ ಅಂತಂದ್ರೆ, ನಮ್ಗೆ ಇಂಥ ಎಕ್ಸ್ಪೀರಿಯನ್ಸ್ ನಾವು ನೋಡಿದ್ದೇವೆ. ನಮ್ಮೂರಿನಲ್ಲಿ ಎನ್ ವೆಂಕಟಪ್ಪ, ಇಲ್ಲಿ ಹೇಳ್ಬಿಡ್ತೀನಿ ಇದನ್ನು. ರಂಗೇಗೌಡ ಕಟ್ಟದ SSLC ಪಾಸ್ ಮಾಡಿ 6 ಸಲ ಕಟ್ಟಿ 6ನೇ ಸಲ ಫೇಲ್ ಆದ. ಇನ್ನು ಅವಮಾನ ಏನು ಮಾಡೋದು? ಅವ್ರ ಅಪ್ಪ ಅವ್ರ ಕೇಳಿ ಪಾಸ್ ಆಗ್ಬಿಟ್ಟದೆ ನಂದು ಅಂತ. ಇಂಥ ಜನರು ಇಬ್ಬರು ನಾನು ನೋಡಿದ್ದೇನೆ. ಒಬ್ಬರು ನಮಗೆ ಮೇಷ್ಟ್ರು ಆಗಿದ್ದು, ಬಹಳ ದೊಡ್ಡ ಮೇಷ್ಟ್ರು, ನಾವು ಗೌರವಿಸಕ್ಕೆ. ಒಬ್ರು ಮೇಷ್ಟ್ರು ಬಾಮೈದ, ಒಬ್ಬ ನಮಗಿಂತ 2 ವರ್ಷ ನಮ್ಮ ಪಕ್ಕದವನವನು. ಅವನು ಹೀಗೆ ಡುಮ್ಕಿ ಹೊಡೆದಿದ್ದ. ಅವ್ರ ಅಪ್ಪ ಮಾತ್ರ ಲೋಕಲ್ ಬಹಳ ದೊಡ್ಡ ಲೀಡರು. ಅವನು ಊರಿಗೆ ಬಂದಾಗ ಏನಪ್ಪ ಏನಾಯ್ತು ಅಂದ್ರೆ, ನಾವು ಫಸ್ಟ್ ಕ್ಲಾಸ್ ಬಂದಿದೆಯಪ್ಪ ಅಂದ. ಫಸ್ಟ್ ಕ್ಲಾಸ್ ಬಂದಿದೆ ಅಂತಂದ್ರೆ, ಹೇಗೆ ಬಂತ ಫಸ್ಟ್ ಕ್ಲಾಸ್ ಅಂತಂದ್ರೆ, ಫಸ್ಟ್ ಕ್ಲಾಸ್ ಬಂದಿದೆ ಆಯ್ತು ಸರಿ. ಅವ್ರು ಬಹಳ ಇನ್ಫ್ಲೂಯೆನ್ಸ್ಡ್ ಮ್ಯಾನ್, ಡಿಸ್ಟ್ರಿಕ್ಟ್ ಎಲ್ಲ ಇನ್ಫ್ಲೂಯೆನ್ಸ್ ಇದ್ದವರು. ಎಲ್ಲರನ್ನು ಕರೆಸೋದು ನಮ್ಮ ಇವ್ರು ವೆಂಕಟೇಶ್ ಅವ್ರಿಗೆ ಗೊತ್ತಿದೆ. ಅವರೇನು ಅಟ್ ಹೋಮ್ ಕರೆದು ತಹಸೀಲ್ದಾರ್ ಇವರೆಲ್ಲ ಕರೆಸಿ ಎಲ್ಲ ಊಟ ಹಾಕಿದ್ರು. ಅವ್ರದ್ದು ಭಾವ ಬಂದಾಗ, ಏನಪ್ಪ ಇದು ಅಳಿಯ ಅಂದರೆ ಆ ಯಜಮಾನ್ರಿಗೆ ಅಳಿಯ, ಏನಪ್ಪ ಇದು ಅಂತಂದ್ರೆ, ಇದು ಫಸ್ಟ್ ಕ್ಲಾಸ್ ಬಂದಂತೆ. ಅವನ ತಲೆ ಫಸ್ಟ್ ಕ್ಲಾಸ್ ಎಲ್ಲಿ ಬಂದ ಅವನು. ಆ ಥರ ರಂಗೇಗೌಡ. ಈ ಥರದ ನಾವು ಹೇಳಿದ್ರೆ ಯಾರೋ ನಗೋದಿಲ್ಲ, ಅವ್ರು ಹೇಳಬೇಕು, ಅವ್ರು ಬರೀಬೇಕು, ಆವಾಗಲೇ ನಗು ಬರುತ್ತೆ. ಅದೆಲ್ಲ ಒಂದು ರೀತಿಯ ವ್ಯಕ್ತಿಗತವಾಗಿ ಬರ್ತಕ್ಕಂಥ ಸಂದರ್ಭಗಳು. ಆಮೇಲೆ ಇನ್ನೊಬ್ಬ ಎನ್ ವೆಂಕಟಪ್ಪ ಅಂತ ಒಬ್ಬ ಇದ್ದ. ಆ ಎನ್ ವೆಂಕಟಪ್ಪನೂ ಅಷ್ಟೇ. ಕೊನೆಗೆ ನನ್ನ ತಮ್ಮ ಕೂತಿದ್ದಾನವನು. ಹೀಗಾಗಿ ನಾನು ನನ್ನ 2ನೇ ತಮ್ಮ 3ನೇ ಎಲ್ರಿಗೂ ಕ್ಲಾಸ್ಮೇಟ್ ಅವನು. ಈ ಥರ. ಹಾಗೆ ರಂಗೇಗೌಡ 7ನೇ ಸಾರಿ ಪಾಸ್ ಮಾಡಲೇಬೇಕಲ್ಲ, ಏನು ಮಾಡೋದು? ಪಾಸ್ ಮಾಡಬೇಕಾದ್ರೆ ಇವರು ನಮ್ಮ ಲೇಖಕರು ಗುರುವರೇ ಪಾಠ ಹೇಳಿ ಆಮೇಲೆ ಪಾಸ್ ಮಾಡಿಸ್ತಾರೆ. ಇಂಥದ್ದು ಒಂದು ಬರೀತಾರೆ. ಇದನ್ನು ಬರೆಯುವಾಗ ನಾವು ಬಹಳ ಹಿತವಾಗಿ, ಬಹಳ ಪ್ಲೆಸೆಂಟಾಗಿ, ನಾನು ಮಾತಾಡಿದ ಕಣ್ಣು ಹೀಗೆ ಇಟ್ಕೊಂಡು ನಾನು ಮಾತಾಡ್ತೇನೆ. ನಮ್ಗೆ ನಗು ಬರಲ್ಲ. ಆದರೆ ಅವ್ರು ಹೇಳೋ ಅಷ್ಟೇ, ನಗುವಾಗ ಬರ್ಗೋರು ಮಾತಾಡೋಗ್ಲೂ ಅಷ್ಟೇ ಸುಮ್ಮನೆ ಪ್ಲೇನಾಗಿ ಹೇಳಿದ್ರು, ನಾವು ನಗಬೇಕು. ಆಮೇಲೆ ಅವರು ಹೋ 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 ಅಂತ ಹೊಟ್ಟೆ ಎಲ್ಲ ಎಗರಾಕೊಂಡು ನಗೋರವರು. ಒಳ್ಳೆ ಆಜಾನ್ ಬಾಹು, ಸ್ವಲ್ಪ ಬಗ್ಗಿದ್ರು, ಉದ್ವಾದ ಜುಬ್ಬ, ಕಚ್ಚೆ ಪಂಚೆ, ನಗೋದು ಹೋ 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 ಅಂತ ನಗೋದು ಈಗಲೂ ನಮಗೆ ಪ್ರತಿಧ್ವನಿಸಾಗಿ ಅನ್ಸುತ್ತೆ. ಆಮೇಲೆ ಇನ್ನೊಂದು ಸೀನಪ್ಪ ಶಾಲೋ ಸಭೆ ಬಗ್ಗೆ ಹೇಳಿದ್ದಾರೆ. ನಾನು ಅದನ್ನು ಬಿಡ್ತೀನಿ. ಹೀಗಾಗಿ ಅದಕ್ಕೆ ಹೇಳಿದೆ, ನಂದು ಅರ್ಧ ಎಲ್ಲ ನುಂಗಾಕ್ಬಿಟ್ಟಿದ್ದಾರೆ ಇವರು, ನಾನು ಹೇಳೋಕ್ಕೆ ಜಾಗ ಕೊಡ್ತೆ. ಆಮೇಲೆ ಇನ್ನೊಬ್ರು ಬಹುಶಃ ಈ ಸಿಡಿಕನ ಮೂರ್ತಿರಾಯರು ಅಂತ ಒಬ್ರು ಇದ್ರಂತೆ. ಆ ಮೂರ್ತಿರಾಯರು ಈ ಹುಡುಗರು ನಾವು ಅಷ್ಟೇ ಪಟಾಕಿ ಹಬ್ಬ ಅಂತಂದ್ರೆ ಏನೋ ಉತ್ಸಾಹ, ಅದಕ್ಕೆ ಏನೇನೋ ತಯಾರಿ, 1 ತಿಂಗಳಿಂದ ತಯಾರಿ ಇದೆಲ್ಲ. ಹೀಗೆ ಮಾಡಿಕೊಂಡು ಬೀದಿಯಲ್ಲಿ ಪಟಾಕಿ ಗೀಟ ಸುಟ್ಟು ಬೆಳಗ್ಗೆ ಗಲಾಟೆ ಮಾಡ್ತಾ ಇದ್ರಂತೆ. ಒಂದು ಎದ್ವಾದು ಬೇರೆ ರೇಗಾಡ್ಬಿಟ್ರು ಅವರು. ಆಮೇಲೆ ಇವರು ತಡ್ಕೊಳಕ್ಕಾಗದ ಹುಡುಗರು ಯಾರೋ ಒಂದು ಟ್ರಿಕ್ ಮಾಡಿದ್ರು. ಸರ್ ಸೀನಪ್ಪನವರೇ, ಏನ್ರಿ ನಿಮ್ಮ ಗದ್ದೆಯಲ್ಲಿ ನೀರು ಬಿಟ್ಬಿಟ್ಟಿದ್ದಾರೆ. ಏನು ನೀರು ಬಿಟ್ರೆ ಏನಾಗುತ್ತೆ? ಅಲ್ಲಿ ಸಂದರ್ಭ ಏನಪ್ಪ ಅಂತಂದ್ರೆ, ಗದ್ದೆ ತಾರೆ ಹೋಗಿದೆ ಅಂತ ಹೇಳಿದ್ರು. ಗದ್ದೆ ಎಲ್ಲ ಆಗಿದೆ, ಕೊಯ್ಲು ಮಾಡಬೇಕು, ಒಣಗೋಗಿದೆ ಅದು, ಕೊಯ್ಲು ಮಾಡಬೇಕು. ಅಂತ ಟೈಮಲ್ಲಿ ನೀರು ಬಿಟ್ರೆ ಏನಾಗುತ್ತೆ? ಆಮೇಲೆ ಇದು ಭತ್ತ ಎಲ್ಲ ಉದುರು ಹಾಳಾಗತ್ತೆ. ಅದಕ್ಕೋಸ್ಕರ ನೀರು ಬಿಟ್ಬಿಡೋದು, ನೀರು ಕೊಬ್ಬ ಅಂತ ಅಲ್ಲಿ ಓಡೋದ್ರು. ಅಲ್ಲಿ ಓಡ್ ಹೋಗಿ ನೋಡಿದ್ರೆ ಅಲ್ಲಿ ನೀರು ಬಿಟ್ಟಿಲ್ಲ, ಏನಿಲ್ಲ, ಸುಮ್ಮನೆ ಹೇಳಿದ್ದಾರೆ ಅವ್ರನ್ನ ಓಡಿಸೋದಕ್ಕೆ. ಅವ್ರು ಬಂದು ಮತ್ತೆ ಇಂಥ ಚಿತ್ರಗಳು ಕೊಡೋವಾಗ ನೀವು ನಗರದಲ್ಲಿ ಯಾರಾದರೂ ನಗಲೇಬೇಕಾಗುತ್ತೆ. ಆಮೇಲೆ ಗರುಡಕಂಬದ ದಾಸ ಇದು ನಮ್ಮ ಇವರು ನಮ್ಮ ನಾದೂರವರು ಪಾಠ ಮಾಡಿದ್ದಾರೆ, ಶಾಂತರಾಜು ಪಾಠ ಮಾಡಿರ್ಬೋದು, ನಾವು ಓದಿದ್ದೀವಿ ಇದನ್ನು. ಆ ಬೆಂಗಳೂರಿನಲ್ಲಿ 1 ದಿವಸಕ್ಕೆ ಅಂತ ಬಂದು 5 ದಿವಸಕ್ಕೆ ಬಂದು ಗಡ್ಡ ಬಿಟ್ಕೊಂಡು ಆ ಸಂದರ್ಭದಲ್ಲಿ ಅವ್ರು ಹೇಗೆ ದಾಸೇನೆ ಅದು ಹೇಳುವಾಗ ಅವ್ರು ಹೇಳಬೇಕಷ್ಟೆ. ಇವಾಗ ಹುಡುಗ ಇಲ್ಲಿ ಕೂತಿದ್ದೆ ಇಷ್ಟೊತ್ತು, ಇವಾಗ ಇಲ್ಲ ಅಂತವ್ರು ಸುಮ್ಮನೆ ಮಾತಾಡ್ತಾ ಇದ್ದಾರೆ. ಸಣ್ಣ ಗಟ್ಟೆ ಕೂಡ ನಗು ಬರೋ ಹಾಗಾಗುತ್ತೆ. ಕೆಲವರು ಜೋಕ್ ಅಂತ ಹೇಳಿ ನಾವು ರಿಪೀಟ್ ಮಾಡಿದ್ರೆ ಅಳೋ ಹಾಗಾಗತ್ತೆ. ಅದೆಲ್ಲ ಒಂದು ವ್ಯಕ್ತಿತ್ವ ಅಂತ ನನಗನ್ಸುತ್ತೆ. ಆಮೇಲೆ ಕಥೆಗಳು, ಕಾದಂಬರಿ ಹೇಮಾವತಿ, ಭೂತಯ್ಯ, ಅದರಲ್ಲಿ ಚಲನಚಿತ್ರ ಆಗಿರೋದು ಎಲ್ರಿಗೂ ಗೊತ್ತಿತ್ತು, ನಾನು ಹೇಳೋದಿಲ್ಲ ಅದನ್ನು. ಪ್ರಬಂಧಗಳು, ಗರುಡಗಂಬದ ಇತ್ಯಾದಿ. ಪ್ರವಾಸ ಕಥನ ಅಂತ ಹೇಳುವಾಗ ಕೆಲವು ಅನೆಕ್ಡೋಟ್ಸ್ ಹೇಳಿದ್ರು. CR ಸಿಂಹ ಒಂದು ಸಾಕ್ಷ್ಯಚಿತ್ರ ಮಾಡಿದ್ದಾರೆ. ಅದರಲ್ಲೂ ಅಷ್ಟೇ, ಅಂದರೆ ಎಲ್ಲದರಲ್ಲಿ ಕಂಪ್ಲೀಟಾಗಿ ಬಂದಿದೆ ಅಂತ ಅಂದೇ ಇದ್ರು ಕೂಡ ಕೆಲವು ಕ್ಯಾಚಪ್ ಆಗಿ ಚೆನ್ನಾಗಿದೆ ಅಂತ ಅನಿಸುತ್ತೆ. CR ಸಿಂಹ ಇವರ ಈ ಅಮೆರಿಕಾದಲ್ಲಿ ಗುರೂರನ್ನ ಸಾಕ್ಷಿ ಚಿತ್ರವಾಗಿ ಮಾಡಿರೋದನ್ನು ನಾವು ನೋಡ್ಬೋದು. ಇವಾಗ ನಿಮಗೆ ಯಾರು ಬೇಕಾದರೂ ಯೂಟ್ಯೂಬಲ್ಲಿ ಸಿಗುತ್ತದು. ಹಾಸ್ಯ ನನಗನ್ಸೋದು ಇವ್ರು ಹೇಳಿದಾಗೆ ಹಾಸ್ಯ ಅದು ವ್ಯಕ್ತಿತ್ವ ಅಷ್ಟೇ. ಇವಾಗ ಒಬ್ಬ ಕ್ರಿಯೇಟಿವ್ ಆಗಿರೋಂಥ ವ್ಯಕ್ತಿ ಏನು ಮಾಡ್ತಾನೆ, ಅವನು ಏನು ಹೇಳ್ತಾನೆ, ಅವನು ಎಕ್ಸ್ಪೋಸ್ ಹೇಳ್ತಾನೆ. ಕ್ರಿಯೇಟಿವ್ ಆಗಿರೋದು ಏನೋ ಕ್ರಿಯೇಟ್ ಮಾಡ್ತಾನೆ. ಕ್ರಿಯೇಟ್ ಮಾಡೋವಾಗ ಹೇಗೆ ಮಾಡ್ತಾನೋ ಅದೆಲ್ಲ ವಿಮರ್ಶಕರು ಪ್ರಶ್ನೆ ಮಾಡಬಾರ್ದು. ವಿಮರ್ಶಕರು ಏನು ಮಾಡ್ತಾರೆ, ಅಲ್ಲಿರೋ ಲಕ್ಷಣಗಳು ಗುರುತಿಸ್ತಾರೆ. ಹಾಗೆ ಗುರೂರ್ ಅನ್ನೋದು ಅದು ಹಾಸ್ಯ
ಗುರೂರ್ ವ್ಯಕ್ತಿತ್ವದಲ್ಲೇ ಒಂದು ಸ್ಥಾಯಿ ಭಾವ ಹಾಸ್ಯ ಅನ್ನೋದು. ಇಂಥದ್ದು ನಾವು ಇನ್ನೂ ನೋಡಿದೀವಿ. ನಮ್ಮೂರಿನಲ್ಲಿ ರಾಮಯ್ಯ ಅಂತ ಒಬ್ಬರಿದ್ರು. ಆ ರಾಮಯ್ಯ ದೇವೈಗಾರ ರಾಮಯ್ಯ ಅಂತ ಕರಿತಾ ಇದ್ದ ನಾವು. ಆ ರಾಮಯ್ಯನ ಏನಪ್ಪ ಅಂತಂದ್ರೆ ಏನು ಕುರಿ ಇದು ಮೇಕೆ ಗೀಕೆ ಮೇಯಿಸೋದಕ್ಕೆ ಹೋಗ್ತಾ ಇದ್ದ. ಏನು ಮಾತಾಡೋದು ನಗಬೇಕು ಆಗಿರ್ತಾ ಇತ್ತು. ಸಾಯೋ ಟೈಮಲ್ಲಿ ಕೂಡ ರಾಮಯ್ಯ ಎಟ್ಲುಂಡವಪ್ಪ ಅಂತ ತೆಲುಗಲ್ಲಿ ನಾವು ಮಾತಾಡಿದ್ರೆ ಅಂತೆ ಅಜ್ಜಿಲಿ ಪಡ್ತಾ ಉಂಡನು, ಹೆಜ್ಜೆಗಳು ಇಡ್ತಾ ಇದ್ದೇನೆ, ಇನ್ನೂ ಕೊನೆ ಹೆಜ್ಜೆ ಬಂದಿಲ್ಲ, ಇನ್ನೇನು ಹತ್ರ ಇದೆ ಅನ್ನೋದು ಅದನ್ನು ನಗ್ಕೊಂಡು ಹೇಳೋರು. ನಾವು ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ. ಹೀಗೆ ಅವ್ರ ಸ್ವಭಾವದಲ್ಲೇ ಬಂದಿರುತ್ತದೆ. ಗುರು ರಾಮಸ್ವಾಮಿ ಅಯ್ಯಂಗಾರರು ಈ ಕಡೆ ಗಾಂಧೀಜಿ ಇವ್ರು ಹೇಳಿದಾಗೆ ಇಂಗ್ಲೀಷ್ ಚೆನ್ನಾಗಿ ಬಲ್ಲವರಾಗಿದ್ರು, ಇಂಗ್ಲೀಷ್ ಇದನ್ನೆಲ್ಲ ನೋಡ್ಕೊಂಡು ಚೆನ್ನಾಗಿ ಓದ್ಕೊಂಡಿದ್ರು. ಆಮೇಲೆ ಸಂಸ್ಕೃತದ ಬ್ಯಾಕ್ಗ್ರೌಂಡು ಸಾಕಷ್ಟು, ಬಹಳ ಅದ್ಭುತವಾದ ಇದೆಯೋ ಗೊತ್ತಿಲ್ಲ ಅಂತ ಸಾಕಷ್ಟು ಸಂಸ್ಕೃತ ಬ್ಯಾಕ್ಗ್ರೌಂಡು ಇತ್ತು. ಆಮೇಲೆ ಅದರಲ್ಲಿ ಬೇಕಷ್ಟು ಕ್ರಿಯೇಟಿವಿಟಿ ಇತ್ತು, ದೇಶಭಕ್ತಿ ಇತ್ತು, ಇಂಥದ್ದು ಮಾರಲ್ ಸೆನ್ಸ್ ಅಥವಾ ಏನು ಹೇಳಿದ ನಾವು ಒಂದು ವ್ಯಕ್ತಿತ್ವದ ಶುದ್ಧತೆ ಇತ್ತು. ಹಾಗಾಗಿ ಅವರಲ್ಲಿ ಏನೋ ಒಂದು ಹಾಸ್ಯ ಇದೆಯಲ್ಲ, ಅದು ಏನು ಮಾಡಿದ್ರು ಕೂಡ ಅದು ಪಾಸಿಟಿವ್ ಆಗಿರೋದನ್ನೇ ಸಕಾರಾತ್ಮಕವಾಗಿರ್ತಕ್ಕಂಥದ್ದನ್ನೇ ಹೇಳುತ್ತೆ. ಹೀಗಾಗಿ ಅವರ ಹಾಸ್ಯ ನೀವು ಏನು ಬರೆದ್ರು, ಯಾವ ದಿಕ್ಕಿನಲ್ಲಿ ಹೇಳಿದ್ರು ಕೂಡ ಅವರು ಹೇಳಿದಾಗ ಘಟನೆಗಳನ್ನ ಹೇಳ್ತಕ್ಕಂಥದ್ದು ಯಾವ್ದು ಹೇಳಿದ್ರು ಕೂಡ ಬೇರೆಯವ್ರಿಗೆ ನೋಯಿಸದೆ ತಮ್ಮನ್ನು ತಾವೇ ಹಾಸ್ಯ ಮಾಡ್ಕೊಂಡು ಹೇಳೋದೇ ಜಾಸ್ತಿ. ಈ ಚಾರ್ಲಿ ಚಾಪ್ಲಿನ್ ಹಾಗೆ ತಮ್ಮನ್ನು ತಾವೇ ಹಾಸ್ಯ ಮಾಡ್ಕೊಡೋದು, ಅವ್ರು ಯಾರಿಗೋ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹೀಗಾಗಿ ತಮ್ಮನ್ನು ತಾವೇ ಹಾಸ್ಯ ಮಾಡ್ಕೊಳ್ತಾ ಹಾಸ್ಯವನ್ನು ಕಟ್ಕೊಳ್ತಾ ಇರ್ತಕ್ಕಂಥ ಇವರು ಚಾರ್ಲಿ ಚಾಪ್ಲಿನ್ ನಾನು ಹೇಳಿದಾಗ ಅವ್ರ ಜೀವನದಲ್ಲಿ ಅವ್ರ ಮಗ ಈ ಇದರಲ್ಲಿ ಸ್ಟ್ರೈಕಲ್ಲಿ ಗುಂಡೇಟ್ನಿಂದ ಸತ್ತದ್ದು ಅವ್ರು ಹ್ಯುಮಿಲೇಟ್ ಆಗಿತ್ತು, ಅವ್ರ ಬಡತನ ಇತ್ಯಾದಿ ಇದೆಲ್ಲ ಇತ್ತವರಲ್ಲಿ ಇದ್ರೂ ಕೂಡ ಮನುಷ್ಯ ಹಾಸ್ಯ ಪ್ರಜ್ಞೆಯಿಂದನೇ ಕೂಡಿರ್ತಕ್ಕಂಥ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾವು ನೋಡಿದ ಹಾಗೆ ರಾಜಾಜಿನಗರದಲ್ಲಿ ಅವ್ರ ಮನೆ ಇತ್ತು. ಅಲ್ಲಿ ಎಷ್ಟೋ ಸಲ ಅವರು ಕೊನೆ ದಿವಸಗಳನ್ನ ಹೋಗ್ತಾ ಇದ್ರು. ಅವ್ರಿಗೆ ಪೆಲೆಟಿಕ್ಸ್ ಏನೋ ಹೊಡೆದಿತ್ತು. ಹೋದರೆ ಅಲ್ಲಿ ಕೂತ್ಕೊಂಡು ನಮಸ್ಕಾರ ನಾಲ್ಗೆ ಒಂಥರ ಹಿಂಗೆ ಬಂದ್ಬಿಟ್ಟಿದ್ದು, ಹೋ ಅನ್ನೋರಷ್ಟೇ ಹೊರತು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಸ್ಟ್ರೋಕ್ ಬಾಯಿಗೆ ಹೊಡೆದ್ಬಿಟ್ಟಿತ್ತು. ಶೇಷಮ್ಮನವರು, ನೋಡಪ್ಪ ನಿಮ್ಮ ಗುರುವ್ರು ಹೀಗಿದ್ದಾರೆ, ನಿಮ್ಮ ಫ್ರೆಂಡ್ ಇದಾನಲ್ಲ ಪಕ್ಕದ ಬೀದಿಲ್ಲೇ, ಅವನು ಏನು ಯಾವಾಗಲೂ ಮಗನ ಥರ ಇರ್ತಾ ಇದ್ದ, ಇವಾಗ ಅವನಿಗೆ ತಿರುಗಿ ಕೂಡ ನೋಡೋದಿಲ್ಲ ಅಂತ. ಒಂದ್ಸಲ ನಾವು ಲೇಖಕರ ಸಂಘದಿಂದ ಹಣ್ಣು ಗಿಣ್ಣೆಲ್ಲ ತಗೊಂಡು ಹೋಗಿ ಮಾತಾಡಿಸಿ ಇದು ಮಾಡಿದ್ರು. ಅವ್ರು ಅಷ್ಟರಲ್ಲಿ ಕೂಡ ಪ್ರಜ್ಞೆ ಚೆನ್ನಾಗಿತ್ತು. ಆದರೂ ಕೂಡ ಅವ್ರು ಹಿಂಗೆ ತೋರಿಸಿ ಏನೋ ಕೊಡು ಅಂದರೆ ಕಾಫಿ ಗೀಫಿ ಕೊಡು ಅಂತ, ಏನೋ ನೋಡಪ್ಪ ಏನೋ ಉಪಚಾರ ಏನೂ ಬೇಡಮ್ಮ, ಸತ್ಯ ಇವರು ಇದಕ್ಕೆ ಬಂದರೆ ಸಾಕು ಅಂತ. ಹೀಗೆ ಕೊನೆಯ ದಿವಸಗಳು ಕೂಡ ಬಹಳ ಕಷ್ಟಪಟ್ಟವರು ಹೋಗಿದ್ದನ್ನು ನಾವು ನೋಡಿದ್ದೆ. ಅದು ಬಹಳ ಇಷ್ಟು ಹಾಸ್ಯದ ಬಗ್ಗೆ ಕೂಡ ದುಃಖದವಾದ ವಿಷಯ, ಅದು ಕೂಡ ಜ್ಞಾಪಕ ಬರುತ್ತೆ. ಇವರು ಕುರಿತಾಗಿ ದೊಡ್ಡವರೆಲ್ಲ ಹೇಗೆ ಹೇಳಿದ್ದಾರೆ ಅನ್ನೋದನ್ನು ವಿಜಯಶಂಕರ್ ಅವರು ಚೆನ್ನಾಗಿ ಹೇಳಿದ್ದಾರೆ. ಕಾರಂತರಂಥ ಅವರು ಹಾಸ್ಯ ಯೋಗ ಸುಧಾರಕ. ನಾನು ಒಂದೊಂದು ಮಾತು ಹೇಳ್ತೀನಿ, ಅದನ್ನು ಬೆಳೆಸೋಕೆ ಹೋಗಲ್ಲ. ಸುಧಾರಕರು ಅಂದರು. ಬೇಂದ್ರೆಯವರು ಹೇಳಿದ್ರು ಗುರುವರ ಬರಹದಲ್ಲಿ ಒಂದು ಕಥೆ ಇದೆ, ಪಾತ್ರ ಸೃಷ್ಟಿ ಇದೆ, ನಗೆ ಇದೆ, ನೋವಿದೆ, ದರ್ಶನವಿದೆ ಅಂತವರು ಅದು ಎಲ್ಲಿಂದಲೋ ರಫ್ತಾದ ವಸ್ತು ಅಲ್ಲ, ಅಪ್ಪಟ ದೇಸಿ ಅಂತ ಅವ್ರು ಹೇಳ್ತಾರೆ. ಶ್ರೀರಂಗರು ಮತ್ತು ಪೂತಿನ ಶ್ರೀರಂಗರಂಥವ್ರು, ಶ್ರೀರಂಗರು ಕೂಡ ಅವರ ಇದನ್ನು ಲವಲವಿಕೆಯನ್ನು ಕೊಂಡಾಡ್ತಾರೆ. ಆರಾಮಿತ್ರ ಅಂತೂ ಕನ್ನಡದ ಭಾಷೆಗೆ ಕಚಕುಳಿ ಇಟ್ಟವರು ಅಂತ ಹೇಳ್ತಾರೆ. ಗೋಕಾಕರ ಕೃತಿಗಳು ಹಳ್ಳಿಗಳ ಮಹಾಭಾರತಗಳು, ಅದು ಗ್ರಾಮ್ಯ ಜೀವನದ ವಿಶ್ವರೂಪದ ರಸನೋಟ ಅಂತ ಹೇಳ್ತಾರೆ. ಇದು ಸ್ವಾಮಿ ಗುರು ರಾಮಸ್ವಾಮಿ ಅಯ್ಯಂಗಾರ್ ನಾನು ಅರ್ಥ ಮಾಡ್ಕೊಂಡ ಹಾಗೆ. ಹಾಸ್ಯ ಬ್ರಹ್ಮ ಟ್ರಸ್ಟ್, BMC, ನಮ್ಮ ಅಧ್ಯಕ್ಷರು, ನಮ್ಮ ಕಾರ್ಯದರ್ಶಿಗಳು, ನಮ್ಮ PVN ಸರ್, ನಮ್ಮ ಗುರುಪ್ರಸಾದ್, ಇವರು ಎಲ್ರಿಗೂ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ HM ಪ್ರಕಾಶ್, ಎಲ್ಲರೂ ರಾಮಮೂರ್ತಿ, ಎಲ್ಲ ಮಿತ್ರರಿಗೂ ಹಿರಿಯರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಿಜಯಶಂಕರ್ ಅವರು ನನಗೇನು ಉಳಿಸಿಲ್ಲ ಅಂತ ಹೇಳ್ತಲೇ ಭಾಳ ಹೊತ್ತು ಮಾತನಾಡಿದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಡಾಕ್ಟರ್ PV ನಾರಾಯಣ್ ಅವರಿಗೆ ಧನ್ಯವಾದಗಳು. ಹಾಗೆಯೇ ಕಾರ್ಯದರ್ಶಿಯವರಾದ ಶಾಂತರಾಜ್ ಅವರಿಗೆ, ಗುರುಪ್ರಸಾದ್ ಸರ್ ಅವರಿಗೆ, ಬಶೀರ್ ಅವರಿಗೆ, ಶ್ರೀನಿವಾಸ್ ದಂಪತಿಗಳಿಗೆ, HSM ಪ್ರಕಾಶ್ ಅವರಿಗೆ, ರಾಮಮೂರ್ತಿಯವರಿಗೆ, ಚಂದ್ರಶೇಖರ್ ಸರ್ ಅವರಿಗೆ, JSS ಕಾಲೇಜಿನ ಚಂದ್ರಶೇಖರ್ ಅವರು ಬಹಳ ಅಪೂರ್ವವಾಗಿ ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಸಹ ಧನ್ಯವಾದ ಅರ್ಪಿಸ್ತೇನೆ. IBH ಪ್ರಕಾಶ್ ಚಂದ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು. ಫೇಸ್ಬುಕ್ ಬುಕ್ ಬ್ರಹ್ಮಾದವರು ಬಂದಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು. ಮತ್ತು ಫೇಸ್ಬುಕ್ ಮೂಲಕವಾಗಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ. ಇಷ್ಟೊತ್ತವರೆಗೂ ಇದ್ದಂಥ ನಮ್ಮ ಕಚೇರಿ ಸಿಬ್ಬಂದಿಯವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು.